ಓಕೆ ಸರ್, ಕೇಳಿಸ್ತಾನೆ ಸರ್? Yes, sir. ಓಕೆ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನೋಡಿ. ಸೊ ಪವರ್ ಸೀರೀಸ್ ಅಂತ ಬರುತ್ತೆ ಇಲ್ಲಿ. ಓಕೆನಾ? ಸೊ ಎ ಸೀರೀಸ್ ಆಫ್ ದ ಫಾರ್ಮ್ ಸಮೇಷನ್ ಎನ್ ಈಕ್ವಲ್ ಟು 1 to infinity. ಸೊ ಎ ಎನ್ ಇಂಟು ಝೆಡ್ ಮೈನಸ್ ಝೆಡ್ ನಾಟ್ ಹೋಲ್ ಪವರ್ ಎನ್ ಇಸ್ ಕಾಲ್ಡ್ ಎ ಪವರ್ ಸೀರೀಸ್ ವಿತ್ ಸೆಂಟರ್ ಅಟ್ ಝೆಡ್ ಈಕ್ವಲ್ ಟು ಝೆಡ್ ನಾಟ್ ಅಂತ. ಓಕೆನಾ? ಇದೇನಂತ ಕರಿತೀವಿ ನೋಡಿರಿ. ಸೊ ಪವರ್ ಸೀರೀಸ್ ಎ ಸೀರೀಸ್ ಆಫ್ ದ ಫಾರ್ಮ್ ಇಲ್ಲಿದೆ ನೋಡಿ. ಸಮೇಷನ್ ಎನ್ ಈಕ್ವಲ್ ಟು 1 to infinity. ಸೊ ಎ ಎನ್ ಇಂಟು ಝೆಡ್ ಮೈನಸ್ ಝೆಡ್ ನಾಟ್ ಹೋಲ್ ಪವರ್ ಎನ್. ಓಕೆನಾ? ಇದನ್ನ ಕರಿತೀವಿ ನಾವು ಪವರ್ ಸೀರೀಸ್ ಅಂತ ಕರಿತೀವಿ. ವಿತ್ ಸೆಂಟರ್ ಏನಾಗುತ್ತೆ ನೋಡಿ, ಝೆಡ್ ನಾಟ್ ಇದೆಯಲ್ವಾ, ಸೊ ಝೆಡ್ ಈಕ್ವಲ್ ಟು ಝೆಡ್ ನಾಟ್ ಆಗುತ್ತೆ. ಓಕೆನಾ? ಇಫ್ ಝೆಡ್ ನಾಟ್ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಏನಾಗ್ಬಿಡ್ತದೆ? ಸೊ ದೆನ್ ಸಮೇಷನ್ ಎನ್ ಈಕ್ವಲ್ ಟು 1 to infinity ಎ ಎನ್ ಇಂಟು ಝೆಡ್ ಪವರ್ ಎನ್ ಆಗುತ್ತೆ ಇಲ್ಲಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ. ಸೊ ಸಮೇಷನ್ 2 ಪವರ್ ಎನ್ ಇಂಟು ಝೆಡ್ ಪವರ್ ಎನ್, ಸಮೇಷನ್ ಎನ್ ಫ್ಯಾಕ್ಟೋರಿಯಲ್ ಇಂಟು ಝೆಡ್ ಪವರ್ ಎನ್, ಸಮೇಷನ್ ಝೆಡ್ ಪವರ್ ಎನ್ ಫ್ಯಾಕ್ಟೋರಿಯಲ್ ಎಕ್ಸೆಟ್ರಾ. ಸೊ ಇವೆಲ್ಲ ಏನಾಗ್ಬಿಡುತ್ತೆ ಇವಾಗ ಪವರ್ ಸೀರೀಸ್ ಆಗುತ್ತೆ. ಓಕೆನಾ? ಇದು ಆಕ್ಚುಲಿ ನೋಡಿ ಏನಂತಂದ್ರೆ ಇದು ಸೊ ಟೇಲರ್ ಸೀರೀಸ್. ಓಕೆನಾ? ಸೊ ಟೇಲರ್ ಸೀರೀಸ್ ಅಂತ ಬರುತ್ತೆ ಇಲ್ಲಿ, ಟೇಲರ್ ಸೀರೀಸ್ ಅಂತ. ಸೊ ಝೆಡ್ ಈಕ್ವಲ್ ಟು 0 ತಗೊಂಡ್ರೆ ಇಲ್ಲಿ ಸೊ ಏನಾಗ್ಬಿಡುತ್ತೆ? ಸಮೇಷನ್ ಎನ್ ಈಕ್ವಲ್ ಟು 1 to infinity ಎನ್ ಇಂಟು ಝೆಡ್ ಪವರ್ ಎನ್. ಓಕೆನಾ? ಸೊ ಎಕ್ಸಾಂಪಲ್ಸ್ ಇಲ್ಲಿದಾವೆ ನೋಡಿ. ಸೊ ನೆಕ್ಸ್ಟ್ ಒಂದು ರಿಸಲ್ಟ್ ಬರುತ್ತೆ ನೋಡಿ ಇಲ್ಲಿ. ಸೊ ರಿಸಲ್ಟ್ 1, ಇಫ್ ಎ ಪವರ್ ಸೀರೀಸ್ ಸಮೇಷನ್ ಎ ಎನ್ ಇಂಟು ಝೆಡ್ ಪವರ್ ಎನ್ ಈಸ್ ಕನ್ವರ್ಜೆಂಟ್ ಅಟ್ ಝೆಡ್ ಈಕ್ವಲ್ ಟು ಝೆಡ್ ನಾಟ್. ಓಕೆನಾ? ಇಫ್ ಎ ಪವರ್ ಸೀರೀಸ್ ಸಮೇಷನ್ ಎ ಎನ್ ಝೆಡ್ ಪವರ್ ಎನ್ ಈಸ್ ಕನ್ವರ್ಜೆಂಟ್ ಅಟ್ ಝೆಡ್ ಈಕ್ವಲ್ ಟು ಝೆಡ್ ನಾಟ್, ಅಂದ್ರೆ ಝೆಡ್ ಈಕ್ವಲ್ ಟು ಝೆಡ್ ನಾಟ್ ಹತ್ರ ಕನ್ವರ್ಜೆಂಟ್ ಆಗ್ತಿದೆ ಸೀರೀಸ್. ಓಕೆನಾ? ಸೊ ದೆನ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಇನ್ ದ ಡಿಸ್ಕ್ mod z ಲೆಸ್ ದನ್ mod z ನಾಟ್ ಅಂತ ರಿಸಲ್ಟ್ ಇದು. ಓಕೆನಾ? ಸೊ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಇನ್ ದ ಡಿಸ್ಕ್ ಏನಿದೆ ನೋಡಿ ಅಲ್ಲಿ, mod z ಇಸ್ ಲೆಸ್ ದನ್ mod z ನಾಟ್ ಅಂತ. ಓಕೆನಾ? ಅದು ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಸೀರೀಸ್ ಇದೆ ಅನ್ಕೊಳ್ಳಿ. ಓಕೆನಾ? ಅದು ಕನ್ವರ್ಜೆಂಟ್ ಆಗ್ತಿದೆ ಯಾವ ಪಾಯಿಂಟ್ ಅಂತ, z ಈಕ್ವಲ್ ಟು ಐ ಆದ್ರೆ ಅನ್ಕೊಳ್ಳಿ. ಓಕೆನಾ? ಇವಾಗ ಏನಾಗುತ್ತೆ, ಆ ಸೀರೀಸ್ ಇದೆ ನೋಡಿ, ಸೊ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗುತ್ತೆ. ಸೊ ಯಾವ ರೀಸನ್ ಅಂದ್ರೆ ಯಾವ ಡಿಸ್ಕ್ ಅಂತ ನೋಡಿ ಇಲ್ಲಿ, mod z. ಓಕೆನಾ? ಸೊ mod z ಲೆಸ್ ದನ್, ಸ್ಟ್ರಿಕ್ಟ್ಲಿ ಲೆಸ್ ದನ್. ಸೊ mod i ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ, mod i ಅಂದ್ರೆ ಏನಾಗ್ಬಿಡುತ್ತೆ? 1, sir. 1. ಲೆಸ್ ದನ್ 1 ನಲ್ಲಿ ಏನಾಗಿರುತ್ತೆ ಅಂದ್ರೆ ಕೊಟ್ಟಿರೋಂತ ಸೀರೀಸ್ ಇದೆ ನೋಡಿ, ಸೊ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗುತ್ತೆ ಅಂತ. ಸೊ mod z ಲೆಸ್ ದೆನ್ mod z ನಾಟ್ ಮಾಡ್ಬಿಟ್ರೆ ಆ ಪೂರ್ತಿ ರೀಸನ್ ಸಿಕ್ಬಿಡುತ್ತೆ ನಮಗೆ. ಓಕೆನಾ? ಸೊ mod z ಲೆಸ್ ದೆನ್ 1 ಅನ್ನೋದು ಏನಾಗ್ಬಿಡುತ್ತೆ ನೋಡಿ ಇಲ್ಲಿ, ಇವಾಗ z ಮೈನಸ್ z ನಾಟ್ ಈಕ್ವಲ್ ಟು ಆರ್ ಅಂತ ಇದ್ರೆ ಏನಾಗ್ಬಿಡುತ್ತೆ, ಇದು ಸರ್ಕಲ್. ಓಕೆನಾ? ಸರ್ಕಲ್ ಇಲ್ಲಿ ಸೆಂಟರ್ ಏನಿದೆ ನೋಡಿ, z ನಾಟ್ ಇದೆ ವಿತ್ ರೇಡಿಯಸ್ ಆರ್ ಇದೆ. ಸೊ ಅದನ್ನ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ ಇಲ್ಲಿ, ಇವಾಗ ಸೊ mod z ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಏನಾಗುತ್ತೆ, ಸರ್ಕಲ್ ವಿತ್ ಸೆಂಟರ್ 0 ಇವಾಗ. ಓಕೆನಾ? ಸೊ ಆರ್ ಇಸ್ ಇನ್, ಸೊ 0,0 ವಿತ್ ರೇಡಿಯಸ್ ಏನಿದೆ ನೋಡಿ ಆರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಆರ್ ಇದೆ. ಸೊ ಇವಾಗ mod z ಲೆಸ್ ದೆನ್ ಆರ್ ಅಂದ್ರೆ ಏನಾಗ್ಬಿಡ್ತದೆ ನೋಡಿ ಇಲ್ಲಿ, ಇಲ್ಲಿದೆ ಡಿಸ್ಕ್ ಬೌಂಡ್ರಿ ತಗೊಳಂಗಿಲ್ಲ. ಓಕೆನಾ? ಸೊ ಬೌಂಡ್ರಿ ತಗೊಳಂಗಿಲ್ಲ, ಬಟ್ ಇಂಟೀರಿಯರ್ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಸರ್ಕಲ್ ಅಲ್ಲಿ ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್ mod z ಲೆಸ್ ದೆನ್ ಆರ್ ಅಂತ. ಓಕೆನಾ? ಈ ಎಲ್ಲಾ ಪಾಯಿಂಟ್ಸ್ ಅಲ್ಲ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಏನಾಗುತ್ತೆ ಹೇಳಿ, ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗುತ್ತೆ ಅಂತ. ಓಕೆನಾ? ಸೊ ಎಲ್ಲಾ ಕನ್ವರ್ಜೆಂಟ್ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗಲ್ಲ. ಓಕೆನಾ? ಸೊ ಎಲ್ಲಾ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಏನಾಗುತ್ತೆ ಹೇಳಿ, ಕನ್ವರ್ಜೆಂಟ್ ಆಗುತ್ತೆ. ಓಕೆನಾ? ಸೊ ಇವಾಗ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಂದ್ರೆ ಏನಂತಂದ್ರೆ ನೋಡಿ, ಸಮೇಷನ್ ಸೊ ಎ ಎನ್ ಇಂಟು ಝೆಡ್ ಪವರ್ ಎನ್ ಅಂತ ಇದೆ ಅನ್ಕೊಳ್ಳಿ. ಓಕೆನಾ? ಇದನ್ನು ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಂತ ಕರಿಬೇಕಂದ್ರೆ ಈ ತರ ಆಗ್ಬೇಕಷ್ಟೇ, ಸಮೇಷನ್ ಸೊ ಮಾಡ್ ಎ ಎನ್ ಇಂಟು ಝೆಡ್ ಪವರ್ ಎನ್ ಇದಾಗಿರ್ಬೇಕು, ಈಸ್ ಕನ್ವರ್ಜೆಂಟ್ ಆಗಬೇಕು. ಓಕೆನಾ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ, ಸಮೇಷನ್ -1 ಹೋಲ್ ಪವರ್ ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ಇದು ಕನ್ವರ್ಜೆಂಟ್ ಅಲ್ವಾ? ಇದು ಕನ್ವರ್ಜೆಂಟ್ ಅಲ್ವಾ? ಇದು Yes, sir. ಬೈ ಲೆಬ್ನಿಟ್ಸ್ ಥಿಯರಂ ಪ್ರಕಾರ ಏನಾಗ್ಬಿಡುತ್ತೆ, ಕನ್ವರ್ಜೆಂಟ್ ಆಗುತ್ತೆ ಇದು. ಸೊ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಆಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ನೀವು, ಮಾಡ್ಯುಲಸ್ ತಗೋಬೇಕು ಇದಕ್ಕೆ. ಸೊ ಮಾಡ್ಯುಲಸ್ -1 ಹೋಲ್ ಪವರ್ ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ಸೊ ಆಲ್ವೇಸ್ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ, ಸೊ ಮಾಡ್ಯುಲಸ್ ಆಫ್ -1 ಹೋಲ್ ಪವರ್ ಎನ್ ಇದೆ ನೋಡಿ, ಆಲ್ವೇಸ್ ಅಬ್ಸಲ್ಯೂಟ್ಲಿ ದಟ್ ಇಸ್ 1 ಆಗುತ್ತೆ ಅಲ್ವಾ? ಎರಡೇ ಔಟ್ಪುಟ್ ಬರುತ್ತೆ ಅದಕ್ಕೆ, ಎರಡು ಔಟ್ಪುಟ್ ಬರುತ್ತೆ, ಒಂದು -1 ಬರುತ್ತೆ, ಇನ್ನೊಂದು 1 ಬರುತ್ತೆ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ತಗೊಂಡ್ರೆ 1 ಆಗುತ್ತೆ ಅದು. ಸೊ ಇವಾಗ ಸಮೇಷನ್ 1 ಬೈ ಎನ್ ಸ್ಕ್ವೇರ್. ಓಕೆ, ಇದೇನಾಗುತ್ತೆ, ಸಮೇಷನ್ 1 ಬೈ ಎನ್ ಸ್ಕ್ವೇರ್ ಬೈ ಪಿ ಟೆಸ್ಟ್ ಸಮೇಷನ್ 1 ಬೈ ಎನ್ ಪವರ್ ಪಿ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಸೊ ಪಿ ಇಸ್ ಗ್ರೇಟರ್ ದೆನ್ 1. ಸೊ ಏನಾಗ್ಬಿಡುತ್ತೆ, ಡೈವರ್ಜೆಂಟ್ ಆಗುತ್ತೆ. ಸೊ ಇಲ್ಲಿ 2 ಇದೆ, ಪಿ ಈಕ್ವಲ್ ಟು 2, ಸೊ ಗ್ರೇಟರ್ ದೆನ್ 1 ಆಗ್ಬಿಡುತ್ತೆ. ಸೊ ಹಾಗಾಗಿ ದಿ ಸೀರೀಸ್ ಏನಾಗ್ಬಿಡುತ್ತೆ, ಕನ್ವರ್ಜೆಂಟ್ ಆಗುತ್ತೆ ಅಲ್ವಾ? ಸೊ ಅಬ್ಸಲ್ಯೂಟ್ ನೋಡಿ, ಅಬ್ಸಲ್ಯೂಟ್
ಈ ತರ ತಗೊಂಡ್ಮೇಲೆ ನಾವು ಅಬ್ಸಲ್ಯೂಟ್ ಅಂತ ಅದು. ಸೊ ಅಬ್ಸಲ್ಯೂಟ್ ತಗೊಂಡ್ಮೇಲೆ ಕನ್ವರ್ಜೆಂಟ್ ಆಗುತ್ತೆ. ಸೊ ದಟ್ಸ್ ವೈ ಏನಂತ ಕರಿತೀವಿ ನಾವು ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಅಂತ ಕರಿತೀವಿ. ಓಕೆನಾ? ಬಟ್ ಇಲ್ಲಿ ನೋಡಿ, ಎಲ್ಲ ಕನ್ವರ್ಜೆಂಟ್ ಅಬ್ಸಲ್ಯೂಟ್ ಕನ್ವರ್ಜೆಂಟ್ ಆಗಲ್ಲ. ಯಾವ್ದಂದ್ರೆ ಸಮೇಷನ್ -1 ಹೋಲ್ ಪವರ್ n ಡಿವೈಡೆಡ್ ಬೈ n ಅಂತ ಇದೆ ನೋಡಿ. ಇದೇನಾಗ್ಬಿಡುತ್ತೆ, ಬೈ ಲಿಮಿಟ್ಸ್ ಕನ್ವರ್ಜೆಂಟ್ ಆಗುತ್ತೆ, ಬಟ್ ನಾಟ್ ಅಬ್ಸಲ್ಯೂಟ್ಲಿ. ಸೊ ಏನಾಗ್ಬಿಡುತ್ತೆ ಅವಾಗ? ಕಂಡೀಷನಲಿ ಕನ್ವರ್ಜೆಂಟ್. ಎಸ್ ಅಲ್ವಾ? ಸೊ -1 ಹೋಲ್ ಪವರ್ n ಡಿವೈಡೆಡ್ ಬೈ n ಆಗ್ಬಿಡುತ್ತೆ. ಸೊ ಸಮೇಷನ್ 1/n ಆಗ್ಬಿಡುತ್ತೆ. ಸೊ ಬೈ ಪಿ ಟೆಸ್ಟ್ ಇದು ಕನ್ವರ್ಜೆಂಟ್ ಆಗುತ್ತೆ. ಸೊ ದಟ್ಸ್ ವೈ ಏನಾಗ್ಬಿಡುತ್ತೆ, ಇದು ಕಂಡೀಷನಲಿ ಕನ್ವರ್ಜೆಂಟ್ ಆಗುತ್ತೆ. ಸೊ ಕಂಡೀಷನಲಿ ಕನ್ವರ್ಜೆಂಟ್ ಮೀನ್ಸ್ ವಾಟ್? ಕನ್ವರ್ಜೆಂಟ್ ಬಟ್ ನಾಟ್ ಅಬ್ಸಲ್ಯೂಟ್ಲಿ. ಓಕೆನಾ? ಸೊ ಹಾಗೆ ಕಂಡೀಷನಲಿ ಕನ್ವರ್ಜೆಂಟ್ ಆಗುತ್ತೆ ಅಷ್ಟೇ. ಓಕೆ, ಅದೇ ತರ ಇವಾಗ ನೋಡಿ, ಇಲ್ಲಿ ಇನ್ನೊಂದು ರಿಸಲ್ಟ್ ಇದೆ ಸೇಮ್, ಇದಕ್ಕೆ ಆಪೋಸಿಟ್. ಇಫ್ ದ ಪವರ್ ಸೀರೀಸ್ ಸಮೇಷನ್ an into zn is divergent at z equal to z0. ಸೊ ಒನ್ ಪಾಯಿಂಟ್ ಅದ್ರ ನಿಮಗೆ ಕ್ಲೂ ಸಿಕ್ಬಿಟ್ರೆ ಸಾಕು. ಸೊ ದೆನ್ ಇಟ್ ಈಸ್ ಡೈವರ್ಜೆಂಟ್ ಇನ್ ಪೂರ್ತಿ ಡಿಸ್ಕ್ ಇದೆ ನೋಡಿ. ಸೊ mod z ಗ್ರೇಟರ್ ದನ್ mod z0. ಓಕೆನಾ? ಈಗ z equal to i ಹತ್ರ ಅದು ಡೈವರ್ಜೆಂಟ್ ಆಗ್ತಿದೆ ಅಂತಂದ್ರೆ z equal to i ಹತ್ರ ಡೈವರ್ಜೆಂಟ್ ಆಗ್ತಿದೆ ಸೀರೀಸ್. ಸೊ ನೆಕ್ಸ್ಟ್ ಏನ್ ಹೇಳ್ಬೋದು ನಾವು? ಒಂದು ರೀಸನ್ ಹೇಳ್ಬೋದು ನಾವು. ಸೊ mod z ಅನ್ನೋದು ಗ್ರೇಟರ್ ದನ್ mod i. ಇದಕ್ಕೆಲ್ಲ ಏನಾಗ್ಬಿಡುತ್ತೆ, ಸೀರೀಸು ಡೈವರ್ಜೆಂಟ್ ಆಗುತ್ತೆ ಅಂತ. ಸೊ ಅವಾಗ ಏನಾಗ್ಬಿಡುತ್ತೆ, mod z ಇಸ್ ಗ್ರೇಟರ್ ದನ್ mod i ಅಂದ್ರೆ ಏನಾಗ್ಬಿಡುತ್ತೆ, 1 ಆಗುತ್ತೆ. ಸೊ mod z ಇಸ್ ಗ್ರೇಟರ್ ದನ್ 1 ಗೆ ಏನಾಗ್ಬಿಡುತ್ತೆ, ಇದು ಕೊಟ್ಟಿರೋಂಥ ಸೀರೀಸು ಡೈವರ್ಜೆಂಟ್ ಆಗೋದು ಅಂತ ಹೇಳ್ಬೋದು. ಓಕೆನಾ? ಸೊ ಆ ಥರ ರಿಸಲ್ಟ್ ಇವಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಇದು ಇದರಲ್ಲೂ ಬರುತ್ತೆ, ರಿಯಲ್ ಅನಾಲಿಸಿಸ್ ಇಲ್ಲೂ ಬರುತ್ತೆ. ಓಕೆನಾ? ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂತ ಅಂದ್ರೆ ಯಾವ ಇಂಟರ್ವಲ್ ಅಲ್ಲಿ ಅದು ಕನ್ವರ್ಜೆಂಟ್ ಆಗುತ್ತೆ ಅಂತ. ಓಕೆನಾ? ಅಂದ್ರೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂತ ಇಲ್ಲಿದೆ ನೋಡಿ. ಫಾರ್ ಈಚ್ ಪವರ್ ಸೀರೀಸ್ ಸಮೇಷನ್ an into z power n, ಸೊ ದೇರ್ ಎಕ್ಸಿಸ್ಟ್ ಎ ನಂಬರ್ k ಸಚ್ ದಟ್, ಸೊ k ಅನ್ನೋದಿದೆ ನೋಡಿ. ಸೊ 0 to infinity ತನಕ ಬರುತ್ತೆ. ಓಕೆನಾ? ಸೊ 0 to infinity such that the power series summation an into z power n is absolutely convergent in mod z less than k. ಸೊ absolutely convergent in mod z less than k ಆಗಿರುತ್ತೆ ಅಂತ ಹೇಳ್ತಾರೆ. ಈಗ ಅಂದ್ರೆ ನೋಡಿ, ಒಂದು ನಂಬರ್ ಸಿಗುತ್ತೆ ನಿಮಗೆ. ದೇರ್ ಎಕ್ಸಿಸ್ಟ್ ಎ ನಂಬರ್ k such that, so k lies between 0 and infinity, such that the power series summation an into z power n absolutely convergent ಆಗಿರುತ್ತೆ in mod z less than k. ಓಕೆನಾ? ಸೊ ಆ k ಅನ್ನ ಕಂಡುಹಿಡಿಬೇಕು ಇವಾಗ ನೀವು. ದಟ್ ಈಸ್ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಅಂತ ಕರಿತೀವಿ ನಾವು ಅದನ್ನ. ಸೊ ಡೈವರ್ಜೆಂಟ್ ಫಾರ್ mod z ಗ್ರೇಟರ್ ದನ್ k. ನೋಡಿ, mod z ಲೆಸ್ ದನ್ k ಏನಾಗ್ಬಿಡುತ್ತೆ, ಕನ್ವರ್ಜೆಂಟ್ ಆಗುತ್ತೆ. mod z ಗ್ರೇಟರ್ ದನ್ k ಏನಾಗುತ್ತೆ, ಡೈವರ್ಜೆಂಟ್ ಆಗುತ್ತೆ. ಓಕೆನಾ? ಸೊ ಅಂತ ಕೆ ನ ಕಂಡುಹಿಡಿಬೇಕು. ಸೊ ಆ ಕೆ ನ ಕಂಡುಹಿಡಿಯೋದಕ್ಕೆ ನೋಡಿ, ಇಲ್ಲಿ ಒಂದು ಫಾರ್ಮುಲಾ ಇದೆ, ಸಿಂಪಲ್ ಫಾರ್ಮುಲಾ. ಓಕೆನಾ? ಇದೆ ನೋಡಿ, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಕೆ ಇಸ್ ಗಿವನ್ ಬೈ 1/k ಈಕ್ವಲ್ ಟು, ಸೊ ಲಿಮಿಟ್ ಸುಪೀರಿಯರ್ ಆಫ್ n tends to infinity, ಸೊ ಮಾಡ್ಯುಲಸ್ ಆಫ್ an ಹೋಲ್ ಪವರ್ 1/n. ನೋಡಿ, ಮಾಡ್ಯುಲಸ್ ತಗೋಬೇಕು. ಅಲ್ಲೂ ಮಾಡ್ಯುಲಸ್ ಇದೆ, ಇಲ್ಲೂ ಮಾಡ್ಯುಲಸ್ ಇದೆ. ಓಕೆನಾ? ಸೊ ಮಾಡ್ಯುಲಸ್ an ಹೋಲ್ ಪವರ್ 1/n ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ -1 ಹೋಲ್ ಪವರ್ n ಡಿವೈಡ್ ಬೈ n ಇತ್ತು ಅಂತಂದ್ರೆ ಅಬ್ಸಲ್ಯೂಟ್ ಮಾಡೋದು ಏನಾಗ್ಬಿಡುತ್ತೆ, ಇದು 1/n ಆಗುತ್ತೆ. ಓಕೆನಾ? ಅದಕ್ಕೆ ಮಾಡ್ಯುಲಸ್ ತಗೋಬೇಕು ಇಲ್ಲಿ. ಯಾಕಂದ್ರೆ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಲ್ವೇಸ್ 0 to infinity ಇದೆ. ಓಕೆನಾ? ಅಂದ್ರೆ ಪಾಸಿಟಿವ್ ಮಾಡ್ಕೊಂಡಂಗೆ. ಸೊ ಆರ್ 1/k ಈಕ್ವಲ್ ಟು, ಸೊ ಲಿಮಿಟ್ n tends to infinity, ಸೊ ಮಾಡ್ an plus 1 ಡಿವೈಡೆಡ್ ಬೈ an. ಸೊ ಎರಡು ಈಕ್ವಲೆಂಟ್ ಇದು. ಓಕೆನಾ? ಎರಡು ಈಕ್ವಲೆಂಟ್ ಆಗುತ್ತೆ ಇದು ಯಾವಾಗ ಅಂದ್ರೆ ನೋಡಿ, ಸೊ ಪಾಸಿಟಿವ್ ಟರ್ಮ್ಸ್ ಕೊಟ್ಟಾಗ an ಇದೆ ನೋಡಿ, an ಇದೆ ನೋಡಿ, ನಾವು ಪಾಸಿಟಿವ್ ಮಾಡ್ಕೊಂಡಾಗ ಇಲ್ಲಿ ಮಾಡ್ಯುಲಸ್ ತಗೊಳ್ತಿದ್ವಲ್ಲ, ಅದು ಪಾಸಿಟಿವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಎರಡು ಈಕ್ವಲ್ ಆಗುತ್ತೆ ಅವಾಗ. ಓಕೆನಾ? ಆಲ್ವೇಸ್ ಈಕ್ವಲ್ ಅಲ್ಲ ಇವು. ಇಲ್ಲಿದೆ ನೋಡಿ ಏನಂತಂದ್ರೆ, ಸೊ ಲಿಮಿಟ್ n tends to infinity, ಸೊ an ಹೋಲ್ ಪವರ್ 1/n ಈಕ್ವಲ್ ಟು ಲಿಮಿಟ್ n tends to infinity an plus 1 ಡಿವೈಡೆಡ್ ಬೈ an ಆಗುತ್ತೆ. ಯಾವಾಗ ಅಂತಂದ್ರೆ an ಗ್ರೇಟರ್ ದನ್ 0 ಕೊಟ್ಟಿರ್ಬೇಕು, ನಮಗೆ ಪಾಸಿಟಿವ್ ಟರ್ಮ್ಸ್ ಕೊಟ್ಟಿರ್ಬೇಕು. ಅವಾಗ ಇದೆರಡು ಈಕ್ವಲ್ ಆಗುತ್ತಲ್ವಾ? ಸೊ ಇಲ್ಲಿ ಅಬ್ಸಲ್ಯೂಟ್ ತಗೊಳ್ತಿರೋದ್ರಿಂದ ಏನಾಗ್ಬಿಡುತ್ತೆ, ಇದು ಈಕ್ವಲ್ ಆಗೇ ಆಗುತ್ತೆ. ಓಕೆನಾ? ಸೊ ಲಿಮಿಟ್ ಸುಪೀರಿಯರ್ ತಗೋಬೇಕು ಇಲ್ಲಿ ನೋಡಿ, ಲಿಮಿಟ್ ಸುಪೀರಿಯರ್. ಓಕೆನಾ? ಅದು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಈ ರಿಸಲ್ಟ್ ಇದೆ ನೋಡಿ, ಇಲ್ಲಿ ಈ ರಿಸಲ್ಟ್. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇದೆ ನೋಡಿ, 2015 ಕೇಳಿದ್ದಾರೆ ಇದನ್ನು. ಓಕೆನಾ? ಸೊ ಡೈರೆಕ್ಟ್ ರಿಸಲ್ಟ್ ಇದು ಕೊಟ್ಬಿಟ್ಟಿದ್ದಾರೆ, ಯಾವುದು ಟ್ರೂ ಆಗುತ್ತೆ ಅಂತ. ಸೊ ಲಿಮಿಟ್ ಇನ್ಫೀರಿಯರ್ ಆಫ್ mod an plus 1 divided by an less than or equal to limit inferior of mod an is less than or equal to, so limit superior of mod an is less than or equal to limit, ಇಲ್ಲೇನಿದೆ ನೋಡಿ, superior of an plus 1 divided by an. ಇಲ್ಲಿ ಆಕ್ಚುಲಿ 1/n ಮಿಸ್ಟೇಕ್ ಆಗಿದೆ, ಇಲ್ಲಿ ಮಿಸ್ ಆಗಿದೆ, ತಗೊಳ್ಳಿ ಅದು. ಇಲ್ಲಿದೆ ನೋಡಿ, ಸೊ ಲಿಮಿಟ್ ಇನ್ಫೀರಿಯರ್ ಆಫ್ an ಹೋಲ್ ಪವರ್ 1/n ಇದು. ಓಕೆನಾ? ನೋಟ್ಸ್ ಅಲ್ಲಿ ಮಿಸ್ ಆಗಿದೆ, ಇಲ್ಲಿ 1/n ಬರ್ಕೊಳ್ಳಿ. ಓಕೆನಾ? ಇದು ಇಂಪಾರ್ಟೆಂಟ್ ರಿಸಲ್ಟ್ ನೋಡಿ. ಇದು ಏನ್ ಹೇಳಿದ್ರು ರಿಸಲ್ಟ್,
ಸೊ ಲಿಮಿಟ್ ಇನ್ಫೀರಿಯರ್ ಆಫ್, so mod an plus 1 by an is less than or equal to limit inferior of nth root of an less than or equal to limit superior of nth root of an, so less than or equal to, so limit superior of an plus 1 divided by an. So very important result, ಅದನ್ನು ನೋಡ್ಕೊಳ್ಳಿ, ಓಕೆನಾ. ಓಕೆ, ಕ್ವಶನ್ ಕೆ ಸೆಟ್ ಲೆವೆಲ್ ತುಂಬಾ ಕೇಳಿದ್ದಾರೆ. ಇದು ಏನಂದ್ರೆ ನೋಡಿ, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನ್ ಬರುತ್ತೆ ಅಂತ ಸಿಂಪಲ್ ಆಗಿ ಒಂದು ಸೀರೀಸ್ ಕೊಟ್ಟಿರ್ತಾರೆ ನೋಡಿ, summation 1 by n square z power n, so then find ROC, that is radius of convergence. ಏನ್ ಮಾಡ್ತೀರಿ ಹೇಳಿ ಇವಾಗ, ಫಾರ್ಮುಲಾ ಏನು, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಗೆ 1 by r, ಓಕೆನಾ. ಇವಾಗ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ 1 by r ತಗೊಳ್ಳಿ ನೀವು, k ಇದೆ, ಓಕೆ, 1 by r is best. ಸೊ ಲಿಮಿಟ್ ಸುಪೀರಿಯರ್, ಸೊ n tends to infinity, ಸೊ an plus 1 ಅಬ್ಸಲ್ಯೂಟ್ ವ್ಯಾಲ್ಯೂ an ಇದಾದ್ರೂ ಮಾಡ್ಬೋದು, ಆರ್ 1 by r equal to, ಸೊ ಲಿಮಿಟ್, ಸೊ ಇಲ್ಲಿ ಕೂಡ ಸುಪೀರಿಯರ್ ತಗೋಬಹುದು, ಸೊ an ಹೋಲ್ ಪವರ್ 1 by n, ದಟ್ ಈಸ್ nth ರೂಟ್ ಆಫ್ an, ಓಕೆನಾ. ಇದನ್ನಾದ್ರೂ ಮಾಡ್ಬೋದು. ಈಗ ಪ್ರಾಬ್ಲಮ್ ಏನ್ ಕೊಟ್ಟಿದ್ರ ಅನ್ನೋದ್ರಲ್ಲಿ ನೀವು ಡಿಪೆಂಡ್ ಆಗತ್ತದ. ಇವಾಗ ಇಲ್ಲಿ ನೋಡಿ, ಸಮೇಶನ್ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಸಮೇಶನ್ an ಇಂಟು z ಪವರ್ n ಕೊಟ್ಟಿದ್ದಾರೆ. ಸೊ ಕಂಪೇರ್ ಮಾಡಿದ್ರೆ an ಏನಾಗ್ಬಿಡುತ್ತೆ ಅಲ್ಲಿ 1 by n ಸ್ಕ್ವೇರ್ ಆಗುತ್ತೆ, ಓಕೆನಾ. ಇವಾಗ 1 by r ಈಕ್ವಲ್ ಟು, ಸೊ ಲಿಮಿಟ್ n tends to infinity, ಸೊ ಇದನ್ನಾದ್ರೂ ಮಾಡ್ಬೋದು, ಇದಾದ್ರೂ ಮಾಡ್ಬೋದು. ನಾನು ಇದನ್ನ ಮಾಡ್ತೀನಿ, ಆಲ್ಮೋಸ್ಟ್ ಇದೇ ಬೆಸ್ಟ್ ಇದು, ಓಕೆನಾ. ಯಾವಾಗ್ಲೂ ನೋಡಿ ಇದಕ್ಕಿಂತ ಬೆಸ್ಟ್ ಅಪ್ರೋಚ್ ಅಂದ್ರೆ ಇದೆ, ಓಕೆನಾ. ಅಲ್ಲೂ ಕೂಡ ರಿಯಲ್ ಅಲ್ಲಿ ಹೇಳ್ತಾರೆ ನಿಮಗೆ. ಸೊ ಕೌಶಿ ರೂಟ್ ಟೆಸ್ಟ್ ಇದೆ ನೋಡಿ, ಸೊ ಇದಕ್ಕಿಂತ ಬೆಸ್ಟ್ ಅಪ್ರೋಚ್ ಇದು ಸ್ವಲ್ಪ ಡಿಲೇ ಆಗತ್ತೆ ಇದು, ಓಕೆನಾ. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, 1 by n ಸ್ಕ್ವೇರ್, 1 by n ಸ್ಕ್ವೇರ್ ಇದಲ್ವಾ, ಅಬ್ಸಲ್ಯೂಟ್ ವ್ಯಾಲ್ಯೂ ಅವಶ್ಯಕತೆ ಇಲ್ಲ, ಇದು ಪಾಸಿಟಿವ್ ಟರ್ಮ್ ಅಲ್ಲಿ ಇದೆ, ಯಾಕಂದ್ರೆ n equal to 1 2 3 ಹಿಂಗ್ ಹೋದಾಗ ಏನಾಗುತ್ತೆ, ಪಾಸಿಟಿವ್ ಆಗ್ಬಿಡುತ್ತೆ, ಓಕೆನಾ. ಸೊ ಹೋಲ್ ಪವರ್ 1 by n ಇದೆ. ಇವಾಗ ಏನಾಗ್ಬಿಡುತ್ತೆ, ಲಿಮಿಟ್ n tends to infinity, 1 by n ಪವರ್ 1 by n ಹೋಲ್ ಸ್ಕ್ವೇರ್ ಬರೀಬೋದಾ, n ಪವರ್ 1 by n ಹೋಲ್ ಸ್ಕ್ವೇರ್ ಅಂತ ಬರೀಬಹುದು ನಾವು ಇದನ್ನ. ಅಂದ್ರೆ n ಸ್ಕ್ವೇರ್ ಹೋಲ್ ಪವರ್ 1 by n ಇದೆ, ಇದನ್ನ ಈ ತರ ಬರ್ಕೊಳ್ತೀನಿ. ಸೊ ನಿಮಗೆ ಗೊತ್ತಿದೆ, ಸೊ ಲಿಮಿಟ್ n tends to infinity 1 ಏನಾಗ್ಬಿಡುತ್ತೆ, 1 ಆಗುತ್ತೆ, ಡಿವೈಡೆಡ್ ಬೈ, ಅಂದ್ರೆ ಈಗ ಲಿಮಿಟ್ n tends to infinity an by bn ಈಕ್ವಲ್ ಟು ಏನಾಗ್ಬಿಡುತ್ತೆ, ಲಿಮಿಟ್ n tends to infinity, ಸೊ ಆಲ್ಜಿಬ್ರಾ ಆಫ್ ಲಿಮಿಟ್ಸ್, ಸೊ ಲಿಮಿಟ್ n tends to infinity bn ಆಗುತ್ತೆ. ಸೊ ಪ್ರೊವೈಡೆಡ್ ದಿಸ್ ನಾಟ್ ಈಕ್ವಲ್ ಟು 0. ಇವಾಗ ಇದು ನಾಟ್ ಈಕ್ವಲ್ ಟು 0 ಅಂದ್ರೆ ಡಿಫೈನ್ ಆಗ್ಬಿಡುತ್ತೆ. ಇದು ಫಸ್ಟ್ 1 ಬರುತ್ತೆ, ಇದಕ್ಕೆ ಏನು ಬರುತ್ತೆ ಲಿಮಿಟ್ ಹೇಳಿ, ಲಿಮಿಟ್ n tends to infinity n ಪವರ್ 1 by n ಆಲ್ವೇಸ್ ಏನಾಗುತ್ತೆ ಹೇಳಿ, ಸ್ಟ್ಯಾಂಡರ್ಡ್ ಇದು 1 ಆಗುತ್ತೆ, ಓಕೆನಾ. ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ, 1 ಸ್ಕ್ವೇರ್ ಆಗ್ಬಿಡುತ್ತೆ, ದಟ್ ಈಸ್ 1. ಸೊ ಈಕ್ವಲ್ ಏನ್ ಬರ್ತಿದೆ ನೋಡಿ, ಹೆಂಗ ಈಗ 1 by r ಏನ್ ಬರ್ತಿದೆ, 1 ಬರ್ತಿದೆ. ಸೊ ದೇರ್ ಫಾರ್ ಆರ್ ಈಕ್ವಲ್ ಏನಾಗ್ಬಿಡುತ್ತೆ, 1 by 1 ಆಗುತ್ತೆ, ರೆಸಿಪ್ರೋಕಲ್, ದಟ್ ಈಸ್ 1 ಬರ್ತಿದೆ. ಸೊ ಹಾಗಾಗಿ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನಾಗ್ಬಿಡುತ್ತೆ ಈ ಪ್ರಾಬ್ಲಮ್ ಹೇಳಿ ನೋಡೋಣ, 1 ಆಗುತ್ತೆ, ಓಕೆನಾ. ಓಕೆ, ಅದೇ ತರ ಇಲ್ಲಿದೆ ನೋಡಿ, 2 ಪವರ್ n ಕೊಟ್ಟಿದ್ದಾರೆ, ಓಕೆನಾ. ಸೊ ಸೇಮ್ 1 by, ಸರ್ ಹೇಳಿ ಸರ್. ಈಗ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ 1 ಬಂತಲ್ಲ ಸರ್, ಹಾ, ಝೆಡ್ ವ್ಯಾಲ್ಯೂ ಸರ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಆಗಿರುತ್ತಾ ಕಡಿಮೆ ಆಗಿರುತ್ತಾ? ಅಲ್ಲ ಇವಾಗ ಅಲ್ಲಿ ಏನಿದೆ ನೋಡಿ, ಝೆಡ್ ಇದೆ ಅಲ್ವಾ, ಎಸ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಆರಾಮಿದೆ, ಏನಿಲ್ಲ. ಇಲ್ಲಿ ನೋಡಿ ಏನ್ ಬಂತು, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ r ಈಕ್ವಲ್ ಟು 1 ಬಂತಲ್ವಾ, ಇಲ್ಲಿ ಝೆಡ್ ಇದೆ ಅಲ್ವಾ. ಸೊ ಸೆಂಟರ್ ಏನಿದೆ ಅಲ್ಲಿ 0 ಇದೆ, r ಇಸ್ ಇನ್ 0. ಅಂದ್ರೆ ಮಾಡ್ ಝೆಡ್ ಈಸ್ ಲೆಸ್ ದ್ಯಾನ್ 1 ತಗೊಂಡ್ರೆ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ, ಕನ್ವರ್ಜೆಂಟ್ ಆಗುತ್ತೆ, ಡೈರೆಕ್ಟ್ ಆಗಿ ಆಗ್ಬಿಡುತ್ತೆ ನೋಡಿ ಕನ್ವರ್ಜೆಂಟ್. ನೀವು ಯಾವ್ದಾರ ತಗೊಳ್ಳಿ, ಓಕೆನಾ. ಮಾಡ್ ಝೆಡ್ ಗ್ರೇಟರ್ ದ್ಯಾನ್ 1 ತಗೊಂಡ್ರೆ ಡೈವರ್ಜೆಂಟ್. ಬಟ್ ಮಾಡ್ ಝೆಡ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಬಂದಾಗ ನೀವು ತಗೊಂಡು ನೋಡ್ಬೇಕಲ್ಲಿ, ಮಾಡ್ ಝೆಡ್ ಈಕ್ವಲ್ ಟು 1, ದಟ್ ಮೀನ್ಸ್ ವಾಟ್, ಝೆಡ್ ಈಕ್ವಲ್ ಟು 1 ಅಂತಲ್ವಾ. ಸೊ ಸಮೇಶನ್ 1 by n ಸ್ಕ್ವೇರ್ ಆಲ್ವೇಸ್ ಏನಾಗ್ಬಿಡುತ್ತೆ, ಕನ್ವರ್ಜೆಂಟ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಮಾಡ್ ಝೆಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇದನ್ನ ಇನ್ಕ್ಲೂಡ್ ಮಾಡಬಹುದಾ ನಾವು, ಮಾಡ್ ಝೆಡ್ ಈಕ್ವಲ್ ಟು 1 ಅಂದ್ರೆ ಮಾಡ್ ಝೆಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಗೆ ಕನ್ವರ್ಜೆಂಟ್ ಆಗ್ತಿದೆ, ಮಾಡ್ ಝೆಡ್ ಗ್ರೇಟರ್ ದ್ಯಾನ್ 1 ಗೆ ಡೈವರ್ಜೆಂಟ್ ಆಗ್ತಿದೆ. ಬೇಕಾದ್ರೆ ತಗೊಂಡು ನೋಡಿ ನೀವು, ಓಕೆನಾ. ಇಲ್ಲಿ ಏನ್ ಮಾಡ್ತೀರಾ ಗೊತ್ತಾ, ಮಾಡ್ ಝೆಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಇದೆಯಲ್ವಾ, ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಝೆಡ್ ಗೆ 2 ತಗೊಳ್ಳಿ, ಸಾರಿ 1 by 2 ತಗೊಳ್ಳಿ. ಅವಾಗ ಏನಾಗ್ಬಿಡ್ತದೆ, ಸಮೇಶನ್ 1 by ಏನಾಗುತ್ತೆ, n ಸ್ಕ್ವೇರ್ ಇಂಟು 2 ಪವರ್ n ಆಗುತ್ತಾ. ಇವಾಗ ಇದೇನಾಗ್ಬಿಡುತ್ತೆ, ಬೈ ಕೌಶಿ ರೂಟ್ ಟೆಸ್ಟ್ ಪ್ರಕಾರ, ಸೊ an ಹೋಲ್ ಪವರ್ 1 by n ಅಂದ್ರೆ ಏನಾಗ್ಬಿಡುತ್ತೆ, 1 by 2 n ಸ್ಕ್ವೇರ್ ಹೋಲ್ ಪವರ್ 1 by n ಆಗುತ್ತೆ ನೋಡಿ. ಸೊ ಆಸ್ n tends to infinity ಏನಾಗ್ಬಿಡುತ್ತೆ, ಕನ್ವರ್ಜಸ್ ಟು 1 by 2. ಸೊ ಬೈ ಕೌಶಿ ರೂಟ್ ಟೆಸ್ಟ್ ಏನಾಗ್ಬಿಡುತ್ತೆ, ಲೆಸ್ ದನ್ 1 ಬಂದ್ಬಿಟ್ಟು ಏನಾಗ್ಬಿಡುತ್ತೆ ಹೇಳಿದ್ರು, ಸೀರೀಸ್ ಕನ್ವರ್ಜೆಂಟ್. ಸೊ ಹಾಗಾಗಿ ಕನ್ವರ್ಜೆಂಟ್ ಯಾವುದೇ ಪಾಯಿಂಟ್ಸ್ ತಗೊಳ್ಳಿ ನೀವು. ಅಂದ್ರೆ ಈಗ ಮಾಡ್ i by 2 ತಗೊಳ್ತೀರಿ ಅನ್ಕೊಳ್ಳಿ, ಮಾಡ್ i by 2, ಓಕೆನಾ. ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ ನಾವು ಕೌಶಿ ರೂಟ್ ಟೆಸ್ಟ್ ಮಾಡ್ಬೇಕು ಮಾಡ್ ತಗೊಳ್ತೀವಲ್ವಾ,
ಅಲ್ವಾ ಮಾಡ್ತೊಂತೀವಿ. ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ 5 ಏನಾಗ್ಬಿಡುತ್ತೆ ಹೇಳಿ, ಅಲ್ಲಿ 1 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಅವಾಗ ಇದೇ Yes, ಬರುತ್ತೆ, sir. ಅಂದ್ರೆ ರಿಯಲ್ ನಂಬರೇ ಬರ್ತಾ ಹೋಗುತ್ತೆ ಅಲ್ಲಿ. ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನಾಗುತ್ತೆ, ಆಲ್ವೇಸ್ ಲೈಸ್ ಬಿಟ್ವೀನ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇನ್ಫಿನಿಟಿ. Yes, sir. ಈ ತರ ಮಾಡ್ಬೇಕು ಅಷ್ಟೇ. ಈಗ ಮಾಡ್ ಝಡ್ ಇಸ್ ಗ್ರೇಟರ್ ದೆನ್ 1 ಅಂತ ಇದೆಯಲ್ಲ, ಝಡ್ ಈಕ್ವಲ್ ಟು ನೀವೇನ್ ತಗೊಳ್ತೀರಾ 2 ತಗೊಳ್ಳಿ. ಅವಾಗ ಏನಾಗ್ಬಿಡುತ್ತೆ ಅದು ಸೀರೀಸ್ ಹೇಳಿ ನೋಡೋಣ. ಡೈವರ್ಜೆಂಟ್ ಆಗಿರುತ್ತೆ. 2 ಪವರ್ n ಡಿವೈಡೆಡ್ ಬೈ n ಸ್ಕ್ವೇರ್ ಆಗುತ್ತೆ. ಸೊ ಎ ಎನ್ ಹೋಲ್ ಪವರ್ 1 ಬೈ n ಅಂದ್ರೆ ಏನಾಗ್ಬಿಡುತ್ತೆ ಇವಾಗ ಅಲ್ಲಿ 2 ಬೈ n ಪವರ್ 2 ಬೈ n ಆಗುತ್ತೆ. ಸೊ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಏನಾಗ್ಬಿಡುತ್ತೆ, ಇದು ಕನ್ವರ್ಜಸ್ ಟು 2 ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ಏನಾಗ್ಬಿಟ್ಟಿದೆ, ಗ್ರೇಟರ್ ದೆನ್ ಆಗಿದೆ. ಬೈ ಕೌಶಿ ರೂಟಸ್ ಏನಾಗ್ಬಿಡುತ್ತೆ, ಇದು ಡೈವರ್ಜೆಂಟ್ ಆಗ್ಬಿಡುತ್ತೆ. ಓಕೆನಾ? ಈ ತರ ಮಾಡ್ಬೇಕು. ಥ್ಯಾಂಕ್ ಯು ಸರ್. ಓಕೆ ಸರ್, ಇದೇನಾಗುತ್ತೆ ನೋಡಿ ಸರ್, 2 ಪವರ್ n ಅಂತ ಇದೆ ಅಲ್ವಾ, ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 2 ಪವರ್ n ಹೋಲ್ ಪವರ್ 1 ಬೈ n ಅಂತ ಆಗುತ್ತೆ ಬೈ ಕೌಶಿ ರೂಟ್ ಎಷ್ಟು. ಸೊ n ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ ನೋಡಿ 2 ಬರ್ತಿದೆ. ಸೊ 1 ಬೈ ಆರ್ ಈಕ್ವಲ್ ಟು 2 ಬರ್ತಿದೆ. ಸೊ ಆರ್ ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿ 1/2. ಸೊ 1/2 ಆಗ್ತಿದೆ. ಅಂದ್ರೆ ಈ ಸೀರೀಸ್ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ, ಸೊ ಮಾಡ್ ಝಡ್ ಲೆಸ್ ದ್ಯಾನ್ 1/2 ತಗೊಂಡ್ರೆ ಕನ್ವರ್ಜೆಂಟ್, ಮಾಡ್ ಝಡ್ ಗ್ರೇಟರ್ ದ್ಯಾನ್ 1/2 ತಗೊಂಡ್ರೆ ಡೈವರ್ಜೆಂಟ್. ಸೊ ಝಡ್ ಈಕ್ವಲ್ ಟು ಎಕ್ಸಾಕ್ಟ್ಲಿ 1/2 ತಗೊಂಡಾಗ ಏನಾಗುತ್ತೆ ಅಂತ ನೀವು ಅಲ್ಲಿ ಕೊಟ್ಟು ನೋಡಿ. ಸಮೇಶನ್ 2 ಪವರ್ n ಇಂಟು 1/2 ಪವರ್ n. ಸೊ 2 ಪವರ್ n 2 ಪವರ್ n ಗೆಟ್ ಕ್ಯಾನ್ಸಲ್. ಸಮೇಶನ್ ಡೈವರ್ಜೆಂಟಾ ಕನ್ವರ್ಜೆಂಟಾ? Divergent. ಡೈವರ್ಜೆಂಟ್ ಅಲ್ವಾ? ಯಾಕೆ ಹೇಳಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 ಈಕ್ವಲ್ ಏನ್ ಬರುತ್ತೆ 1 ಬರುತ್ತೆ. ಸೊ ನೆಸಸರಿ ಕಂಡೀಷನ್ ಏನು ಇವಾಗ ಕನ್ವರ್ಜೆನ್ಸ್ಗೆ? ಸೊ ಎ n ಟೆನ್ಸ್ ಟು 0 ಬರಬೇಕು. ಯಾಸ್ n ಟೆನ್ಸ್ ನೆಸಸರಿ ಕಂಡೀಷನ್ ಲೋಡ್ ಆಗ್ತಿರೋ, ಸೊ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಡೈವರ್ಜೆಂಟ್. ಓಕೆನಾ? ಸೊ ಹಾಗಾಗಿ ಸೊ ಮಾಡ್ ಝಡ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/2 ಏನಾಗ್ಬಿಡುತ್ತೆ ಕನ್ವರ್ಜೆಂಟ್ ಆಗುತ್ತೆ. ಅರ್ಥ ಆಯ್ತಾ ರೀಸನ್ ಇದು? ಅಂದ್ರೆ ಹಿಂಗಿದೆ ಇವಾಗ, ಈ ತರ ಇದೆ ಅನ್ಕೊಳ್ಳಿ, ಇದು ಸರ್ಕಲ್. ಓಕೆನಾ? ವಿತ್ ರೇಡಿಯಸ್ ಏನಿದೆ ನೋಡಿ, ಇಲ್ಲಿ 1/2 ಇದೆ. ವಿತ್ ಆರಿಜಿನ್ ತಗೊಂಡಿದ್ದಾರೆ ಸೆಂಟರ್ ಅಲ್ಲಿ. ಸೊ ಇಲ್ಲಿ 1/2 ಎಲ್ಲಾ ಪಾಯಿಂಟ್ಸ್ ಇದೆ ನೋಡಿ, ಇಂಟೀರಿಯರ್ ಪಾಯಿಂಟ್ಸ್. ಇದು ಕನ್ವರ್ಜೆಂಟ್ ಆಗುತ್ತೆ ಎಲ್ಲಿ, XY ಪ್ಲೇನ್ ಅಲ್ಲಿ. ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಬಟ್ ಔಟ್ ಸೈಡ್ ಇದೆ ನೋಡಿ ಬೌಂಡ್ರಿ ಕೂಡ, ಬೌಂಡ್ರಿ ಇನ್ಕ್ಲೂಡ್ ಆಗಿದೆ ನೋಡಿ ಇಲ್ಲಿ. ಸೊ ಬೌಂಡ್ರಿ ಇಲ್ಲಿ ಅಂತ ಎಲ್ಲಾ ಪಾಯಿಂಟ್ಸ್ ಜೊತೆಗೆ ಇದೆಲ್ಲ ಪಾಯಿಂಟ್ಸ್ ಏನಾಗ್ಬಿಡುತ್ತೆ, ಇದು ಕೊಟ್ಟಿರೋ ಸೀರೀಸು ಡೈವರ್ಜೆಂಟ್ ಆಗುತ್ತೆ. ಕ್ಲಿಯರಾ? ಪೂರ್ತಿ ನಾನು ಹೇಳ್ತಿದ್ರು ಸೀರೆ ಹೇಳ್ಬಿಟ್ಟೆ ಇವಾಗ ನಾನು. ಓಕೆ, ಸಾಲ್ವ್ ಮಾಡಿ ಏನಾಗುತ್ತೆ ನೋಡಿ. ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ, ಈಸಿ ಇದೆ. ಅದೇನ್ ಕೊಟ್ಟಿದೆ ಸ್ವಲ್ಪ ಹೇಳಿ, ಅದು ಪ್ರಾಬ್ಲಮ್ ಸಮೇಶನ್ 3 ಪವರ್ n ಇಂಟು z ಪವರ್ n divided by 4 power n plus 5 power n. ಓಕೆ, ಈ ತರ ಕೊಟ್ಟಿದಾರಲ್ವಾ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಎ ಎನ್ ಹೋಲ್ ಪವರ್ 1 ಬೈ n ತೊಗೊಳಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಅಲ್ವಾ. ಸೊ ಇವಾಗ ಏನ್ ಮಾಡ್ತೀರಾ, ಸೊ ರೇಷಿಯೋ ಟೆಸ್ಟ್ ಇದೆ ನೋಡಿ, ಅದನ್ನ ಅಪ್ಲೈ ಮಾಡಿ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಮಾಡಲಸ್ an ಪ್ಲಸ್ 1 ಇರುತ್ತಲ್ಲ, ಫಸ್ಟ್ ಏನಾಗ್ಬಿಡುತ್ತೆ, ದಿಸ್ ಇಸ್ an. ಇವಾಗ ಇಲ್ಲಿದೆ ನೋಡಿ, ಮತ್ತೆ ಬರೆಯಕ್ ಹೋಗಲ್ಲ ನಾನು, ಇಲ್ಲಿದೆ ನೋಡಿ. ಸೊ 3 ಪವರ್ n ಪ್ಲಸ್ 1 ಡಿವೈಡೆಡ್ ಬೈ, ಸೊ 4 ಪವರ್ n ಪ್ಲಸ್ 1 ಪ್ಲಸ್ ಇದಾಗುತ್ತೆ ಇಂಟು, ಸೊ ಡಿವೈಡೆಡ್ ಬೈ ಏನ್ ಇರುತ್ತಲ್ವಾ, ಇದೇನಾಗ್ಬಿಡುತ್ತೆ ರೆಸಿಪ್ರೋಕಲ್ ಬರುತ್ತೆ ಅಷ್ಟೇ. ಸೊ 4n ಪ್ಲಸ್ 5n ಡಿವೈಡೆಡ್ ಬೈ 3 ಪವರ್ n ಆಗುತ್ತೆ. ಓಕೆನಾ? ಇವಾಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಡೈರೆಕ್ಟ್ ಆಗಿ 3 ಪವರ್ n ಗೆಟ್ ಕ್ಯಾನ್ಸಲ್. ಇನ್ನೇನು ಉಳಿತೆ ಇಲ್ಲಿ, ಓನ್ಲಿ 3 ಉಳ್ಕೊಳ್ತು ಇಂಟು, ಸೊ 4 ಪವರ್ n ಪ್ಲಸ್ 5n ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ, ಸೊ 4n ಇಂಟು 4 ಪ್ಲಸ್ 5n ಇಂಟು 5 ಇದೆ. ಓಕೆನಾ? ಇವಾಗ ನೋಡಿ, ಈ ತರ ಯಾವುದೇ ಕೊಡ್ಲಿ ಪ್ರಾಬ್ಲಮ್ ನಿಮ್ಗೆ ನೋಡಿ, ಇದು ಲಿಮಿಟ್ ಕೇಳ್ತಾರೆ ನಿಮ್ಗೆ ಎಕ್ಸಾಮ್ಗೆ, ಈ ತರ ಕೊಟ್ಬಿಡ್ತಾರೆ. ಇದಕ್ಕೊಂದು ರಿಸಲ್ಟ್ ಏನಂದ್ರೆ ನೋಡಿ, ಇಲ್ಲಿ ನಿನ್ನೆ ಹೇಳಿದ್ರು ನಿಮಗೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ r ಪವರ್ n ಈಕ್ವಲ್ ಟು 0 ಆಗುತ್ತೆ. ಯಾವಾಗ ಹೇಳಿ, ಇಫ್ ಅಂಡ್ ಓನ್ಲಿ ಇಫ್ r ಇಸ್ ಲೆಸ್ ದ್ಯಾನ್ 1. ಓಕೆನಾ? r ಲೆಸ್ ದ್ಯಾನ್ 1 ಆಗಿರ್ಬೇಕು. ಇಲ್ಲಿ ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಆ ತರ ಕಾಮನ್ ತಗೋಬೇಕಾದ್ರೆ ಇವಾಗ 4 ತಗೋಬೇಕು 5 ತಗೋಬೇಕಂತಂದ್ರೆ 4 ತಗೋಬೇಕಾಗುತ್ತೆ ನೀವು, ಸಾರಿ 5 ತಗೋಬೇಕಾಗುತ್ತೆ. ಯಾಕೆ ಹೇಳಿ, 5 ತಗೊಂಡ್ರೆ 4/5 ಆಗೋದು ಇಲ್ಲಿ. ಸೊ 4/5 ಇದೆ ನೋಡಿ, ಲೆಸ್ ದೆನ್ 1. ಸೊ ಹಾಗಾಗಿ ಈ ರಿಸಲ್ಟ್ ಅಪ್ಲೈ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತಿದ್ರೆ ನೋಡಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ 4n ಕಾಮನ್ ತಗೊಳ್ಳಿ, ಸಾರಿ 5n ಏನಾಗುತ್ತೆ ನೋಡಿ, ಇವಾಗ ಕಾಮನ್ ತಗೊಂಡ್ರೆ ಆಲ್ರೆಡಿ 3 ಇದೆ. ಸೊ 3 ಇಂಟು 5n ಇಂಟು, ಸೊ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, ಏನಾಗುತ್ತೆ
1 plus 4/5 ಹೋಲ್ ಪವರ್ ಏನಾಗತ್ತಾ n. ಪ್ಲಸ್ 1 ಆಗುತ್ತೆ ಡಿವೈಡೆಡ್ ಬೈ ಇಲ್ಲೂ ಅದೇ ತರ ತಗೊಳ್ಳಿ 5 ಅನ್ನ ಕಾಮನ್ ತಗೊಳ್ಳಿ 5 ಪವರ್ n ಅವಾಗ ಏನಾಗ್ಬಿಡುತ್ತೆ ಇಂಟು ಇಲ್ಲಿ 4 ಇದೆ ಅಲ್ವಾ 4 ಇಂಟು 4/5 ಹೋಲ್ ಪವರ್ n ಪ್ಲಸ್ 5 ಉಳ್ಕೊಳ್ತಾ ಅಲ್ಲಿ ಇವಾಗ ಗೆಟ್ ಕ್ಯಾನ್ಸಲ್ ಇದು ಇವಾಗ ಲಿಮಿಟ್ ಎಂಟೆನ್ಸ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಇದ್ರ ಪ್ರಕಾರ r ಪವರ್ n r ಲೆಸ್ ದೆನ್ 1 ಆಗ್ಬಿಟ್ರೆ 0 ಕೊಡ್ಬೋದು ಅಂತ ಹೇಳ್ತಾರಲ್ವಾ ಹಾಗಾಗಿ ಇದು 0 ಆಗ್ಬಿಡುತ್ತೆ ಸೊ 3 ಟೈಮ್ಸ್ ಇಂಟು 0 ಪ್ಲಸ್ 1 ಡಿವೈಡೆಡ್ ಬೈ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ 4 ಇಂಟು 0 ಆಗ್ಬಿಡುತ್ತೆ ಪ್ಲಸ್ 5 ಆಗ್ಬಿಡುತ್ತೆ ಸೊ ಇದೇನ್ ಬರ್ತಿದೆ ನೋಡಿ ಆನ್ಸರ್ 3 ಡಿವೈಡೆಡ್ ಬೈ 5 ಬರ್ತಿದೆ ಸೊ 1/r ಈಕ್ವಲ್ ಟು ಏನ್ ಬರ್ತಿದೀವಿ ಹಂಗಾರೆ 3/5 ಬರ್ತಿದೆ ಸೊ ದೇರ್ ಫಾರ್ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನಾಗ್ಬಿಡುತ್ತೆ ಹೇಳಿ 5/3 ಕರೆಕ್ಟ್ ಓಕೆ ಅದೇ ತರ ಇದನ್ನ ಮಾಡಿ ಇದು ಈಸಿ ಇದೆ ನೋಡಿ ಏನ್ ಮಾಡ್ತೀರಾ ನೋಡಿ 6 ಪವರ್ n ಇದೆ ಅಲ್ವಾ ಈ ಕಡೆ ಬಂದ್ಬಿಟ್ಟು ಏನಾಗುತ್ತೆ an ಹೋಲ್ ಪವರ್ 1/n ಆಗ್ಬಿಡುತ್ತೆ ಹಾಗಾಗಿ ಏನ್ ಮಾಡ್ಬೋದು ನಾವು ಇಲ್ಲಿ ಸೊ an ಹೋಲ್ ಪವರ್ 1/n ಮಾಡ್ಬಿಡಿ ಸೊ n ಪವರ್ 1/n ಆಗುತ್ತೆ ನೆಕ್ಸ್ಟ್ ಇಲ್ಲಿ 6 ಆಗುತ್ತೆ ಸೊ ಆಸ್ n ಟೆನ್ಸ್ ಇನ್ಫಿನಿಟಿ ಏನಾಗ್ಬಿಡುತ್ತೆ ಹೇಳಿ ಸೊ ದಿಸ್ ಒನ್ ಇಸ್ 1 ಸೊ 1/6 ಆಗುತ್ತೆ ದಟ್ ಈಸ್ 1/r ಆಗುತ್ತೆ ಸೊ ದೇರ್ ಫಾರ್ r ಈಕ್ವಲ್ ಟು 6 ಸರ್ 3 to the power n ಅದ್ಯಾಕೆ mod of an to the power 1/n ತಗೊಳಕ್ ಬರಲ್ಲ ಸರ್ ಯಾವ್ದಮ್ಮ ಯಾವ್ದು ಹೇಳಿ ಇದು ಹಾ ಇನ್ನೊಂದು ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಫಾರ್ಮುಲಾ ಅದ್ಯಾಕೆ ತಗೊಳಕ್ ಬರಲ್ಲ ಅಲ್ಲ ಇನ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ 4n ಇದೆ ಅಲ್ವಾ ಓಕೆ ಅದು ತಗೋಬಹುದು ಕರೆಕ್ಟ್ ಅದು ಬೆಸ್ಟ್ ಅಲ್ವಾ ಹಾ ಅದೇ ಸರ್ ಕಾಂಪ್ಲಿಕೇಟ್ ಆಗುತ್ತೆ ಅನ್ಕೊಂಡು ನಾನು ಇಲ್ಲ ಈಸಿ ಇದೆ ತಗೊಳ್ಳಿ ಏನ್ ಹಿಡಿಯೋದು ಯಾವ ತರ ಆಗುತ್ತೆ an ಈಕ್ವಲ್ ಟು 3 ಪವರ್ n ಡಿವೈಡೆಡ್ ಬೈ ಸೊ 4 ಪವರ್ n 4 power ಓಕೆ ಇಲ್ಲೇ ತಗೊಂಡ್ಬಿಡ್ಬೋದು ಅಂತ ನೀವು ಸೊ 3 ಪವರ್ n ಡಿವೈಡೆಡ್ ಬೈ ಇವಾಗ ಏನ್ ಕಮಾನ್ ತಗೊಳ್ತೀರಾ ಹೇಳಿ ಇಲ್ಲಿ ಏನ್ ಕಮಾನ್ ತಗೊಳ್ತೀರಾ 4 ಸೊ 4/n ಹೋಲ್ ಪವರ್ ಎಸ್ n ಆಗುತ್ತೆ ಪ್ಲಸ್ ಇಲ್ಲಿ 1 ಆಗುತ್ತಲ್ವಾ ಹ್ಮ್ ಸೊ ಇವಾಗ ಏನ್ ಮಾಡ್ತೀರಾ ಸೊ an ಹೋಲ್ ಪವರ್ 1/n ತಗೊಳ್ತೀರಲ್ವಾ ಇವಾಗ ಏನಾಗ್ಬಿಡುತ್ತೆ ಹೇಳಿ ಸೊ 3 ಡಿವೈಡೆಡ್ ಬೈ 5 ಆಗುತ್ತೆ ನೆಕ್ಸ್ಟ್ ಇಲ್ಲಿ 4/5 ಹೋಲ್ ಪವರ್ n ಪ್ಲಸ್ 1 ಆಗುತ್ತೆ ನೆಕ್ಸ್ಟ್ ಇಲ್ಲಿ 1/n ಬರುತ್ತೆ ಕರೆಕ್ಟ್ ಅಲ್ವಾ ಇವಾಗ ಏನಾಗ್ಬಿಡುತ್ತೆ ಸೊ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಏನಾಗ್ಬಿಡುತ್ತೆ 3 ಡಿವೈಡೆಡ್ ಬೈ 5 ಆಗುತ್ತೆ ಸೊ ಇದು 0 ಆಗ್ಬಿಡುತ್ತೆ ಸೊ ಇದು 1 ಹೋಲ್ ಪವರ್ 1/ಇನ್ಫಿನಿಟಿ ಸೊ 1 ಪವರ್ 1 ಏನಾಗ್ಬಿಡುತ್ತೆ ಸಾರಿ 1 ಪವರ್ 0 1 ಆಗುತ್ತೆ ಸೊ ದಟ್ ಈಸ್ 3/5 ಸೇಮ್ ಓಕೆನಾ ಸೊ r ಈಕ್ವಲ್ ಏನಾಗ್ಬಿಡುತ್ತೆ 5/3 ಆಗುತ್ತೆ ಅಷ್ಟೇ ಓಕೆ ಇದು ಈಸಿ ಇದೆ ಮಾಡ್ಕೊಳ್ಳಿ ಓಕೆನಾ n² + n ಇದೆ ಸೇಮ್ ಓಕೆ ಇಲ್ಲಿದೆ ನೋಡಿ ಕ್ವಶನ್ ಇಂಪಾರ್ಟೆಂಟ್ ಇದು ಸೊ ಸಮೇಶನ್ 3 ಪವರ್ -n ಇಂಟು z - 1 ಹೋಲ್ ಪವರ್ 2n ಈಸ್ ಕನ್ವರ್ಜಸ್ ಫಾರ್ ಇಲ್ಲಿ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಸೊ ಕನ್ವರ್ಜಸ್ ಕೊಟ್ಟಿದ್ದಾರೆ ರೀಸನ್ ಕಂಡುಹಿಡಿಬೇಕು ಇವಾಗ ನೀವು ಯಾವ ರೀಸನ್ ಅಲ್ಲಿ ಕನ್ವರ್ಜೆಂಟ್ ಆಗುತ್ತೆ ಅಂತ ಸೊ ಏನ್ ಕೊಟ್ಟಿದ್ದಾರೆ ನೋಡಿ ಸೀರೀಸ್ ಅಲ್ಲಿ ಸಮೇಶನ್ 3 ಪವರ್ -n ಇಂಟು z - 1 ಹೋಲ್ ಪವರ್ 2n ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಸೊ ಈ ತರ ಕೊಟ್ಟಾಗ ಏನ್ ಮಾಡ್ಬೇಕಾದ್ರೆ 2n ಕೊಟ್ಟಾಗ ಫಸ್ಟ್ ನೀವು ಮಾಮೂಲಿ n ಇರುತ್ತಲ್ವಾ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಕಂಡುಹಿಡ್ಕೊಳ್ಳಿ ಇಲ್ಲಿ 2 ಕೊಟ್ಟಿದಾರಲ್ವಾ ಸೊ ಸ್ಕ್ವೈರ್ ರೂಟ್ ತಗೋಬೇಕು ನೀವು ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನ್ ನೋಡ್ಬೇಕು ಹೇಳಿ ಸ್ಕ್ವೈರ್ ರೂಟ್ ತಗೋಬೇಕು 3n ಕೊಟ್ರೆ ಏನ್ ಮಾಡ್ಬೇಕು ಹೇಳಿ ಕ್ಯೂಬ್ ರೂಟ್ ಓಕೆನಾ ಸೊ 4n ಕೊಟ್ರೆ ಹೋಲ್ ಪವರ್ 4 ಮಾಡ್ಬೇಕು ಮಾಮೂಲಿ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಕಂಡುಹಿಡಿಯಿರಿ ಬಂದಿರೋ ಉತ್ತರಕ್ಕೆ ಹೋಲ್ ಪವರ್ 1/2 ಮಾಡಿ ಅಷ್ಟೇ ಓಕೆನಾ ಏನಾಗುತ್ತೆ ನೋಡಿ ಸೊ an ಈಕ್ವಲ್ ಟು 3 ಪವರ್ -n ಕೊಟ್ಟಿದ್ದಾರೆ ಇಲ್ಲಿ ಓಕೆನಾ ಸೊ ಏನಾಗ್ಬಿಡುತ್ತೆ ಇವಾಗ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ 1/r ಈಕ್ವಲ್ ಟು ಅಥವಾ 1/r' ಅಂತ ತಗೊಳ್ಳಿ ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ದಿಸ್ ಇಸ್ 1/3 ಪವರ್ n ಸೊ an ಹೋಲ್ ಪವರ್ 1/n ತಗೊಳ್ತೀನಿ ನಾನು ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೊ a ಏನಂದ್ರೆ 1/3 ಪವರ್ n ಇದೆ ಸೊ ಹೋಲ್ ಪವರ್ 1/n ಏನಾದ್ರು ಗೆಟ್ ಕ್ಯಾನ್ಸಲ್ ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸೊ 1/3 ಉಳಿತು ಸೊ 1/r' ಏನಾಗ್ಬಿಡುತ್ತೆ r' ಈಕ್ವಲ್ ಟು 3 ಆಗುತ್ತೆ ಯಾವಾಗ ಇಲ್ಲಿ ಜಸ್ಟ್ n ಕೊಟ್ಟಾಗ ಬಟ್ ಇಲ್ಲಿ 2n ಕೊಟ್ಟಿದಾರಲ್ವಾ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸೊ r' ಹೋಲ್ ಪವರ್ 1/2 ಈಕ್ವಲ್ ಟು ಸೊ 3 ಹೋಲ್ ಪವರ್ 1/2 ಮಾಡಬೇಕು ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದಿಸ್ ಗಿವನ್ ಪ್ರಾಬ್ಲಮ್ ಓಕೆನಾ ಸೊ r ಈಕ್ವಲ್ ಹಂಗಾರೆ ಏನಾಗುತ್ತೆ ಇವಾಗ ಸ್ಕ್ವೇರ್ ರೂಟ್ 3 ಆಗುತ್ತೆ ಸ್ಕ್ವೇರ್ ರೂಟ್ 3 ಆಗುತ್ತೆ ಸೊ ಇವಾಗ ಏನ್ ಮಾಡ್ತೀರಾ ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಹೇಳ್ಬೇಕು ಇವಾಗ ನೋಡಿ z - 1 ಕೊಟ್ಟಿದ್ದಾರೆ ಆಗ್ಲೇ z ಕೊಟ್ಟಿದ್ರು ಅದಕ್ಕೆ ಮಾಡ್ z ಇವಾಗ z - 1 ಕೊಟ್ಟಿದ್ದಾರೆ ಮಾಡ್ z - 1
ವಿತ್ ಸೆಂಟರ್ ಏನಿದೆ ಇವಾಗ 1 ಇದೆ. ಸೊ ಲೆಸ್ ದ್ಯಾನ್ ಸೇಮ್ ರಿಸಲ್ಟ್, ಲೆಸ್ ದ್ಯಾನ್ ಆರ್ ಇದ್ದಾಗ ಏನಾಗ್ಬಿಡ್ತದು √3 ಕನ್ವರ್ಜೆಂಟಾ. ನೆಕ್ಸ್ಟ್ ಮಾಡ್ ಝೆಡ್ -1 ಗ್ರೇಟರ್ ದ್ಯಾನ್ √3 ಡೈವರ್ಜೆಂಟಾ. ಜಸ್ಟ್ ರಿಸಲ್ಟ್ ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಗ್ರೇಟರ್ ದ್ಯಾನ್ ಕೆ ಇದ್ರೆ ಡೈವರ್ಜೆಂಟ್, ಲೆಸ್ ದ್ಯಾನ್ ಕೆ ಇದ್ರೆ ಕನ್ವರ್ಜೆಂಟ್ ಆಗುತ್ತೆ. ಇವಾಗ ಎಕ್ಸಾಕ್ಟ್ಲಿ ಈಕ್ವಲ್ ಟು √3 ಇದ್ರೆ ಏನಾಗುತ್ತೆ ನೋಡ್ಬೇಕು ನೀವು ಇಲ್ಲಿ. ಸೊ ಏನಾಗುತ್ತೆ ನೋಡಿ, ಸಮೇಷನ್ 3 - n ಇಂಟು, ಸೊ ಎಕ್ಸಾಕ್ಟ್ಲಿ ಈಕ್ವಲ್ ಟು √3 ಇದ್ದಾಗ ಏನಾಗುತ್ತೆ ಅಂದ್ರೆ, ಸೊ √3 ಹೋಲ್ ಪವರ್ 2n ಆಗುತ್ತೆ, ಈಕ್ವಲ್ ಟು ಸಮೇಷನ್ 3 - n ಇಂಟು, ಇಲ್ಲಿ ನೋಡಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 3 ಬರ್ತಿದೆ. ಸೊ ಸಮೇಷನ್ 3 ಆಗುತ್ತೆ. ಸೊ ಸಮೇಷನ್ 3 ಮೀನ್ಸ್ 1 ಆಗುತ್ತೆ. ದಿಸ್ ಇಸ್ ಡೈವರ್ಜೆಂಟ್. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇಲ್ಲಿ ಬಂದ್ಬಿಡುತ್ತೆ, ಡೈವರ್ಜೆಂಟ್ ಆಗ್ತಿದೆ. ಸೊ ಮಾಡ್ Z - 1 ಲೆಸ್ ದೆನ್ √3ಗೆ ಕನ್ವರ್ಜೆಂಟ್ ಆಗುತ್ತೆ. ಮಾಡ್ Z - 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು √3ಗೆ ಡೈವರ್ಜೆಂಟ್ ಆಗ್ತಿದೆ. ಸೊ ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಹೇಳಿ, ಆಪ್ಷನ್ ಬಿ. ಸೊ ಮಾಡ್ Z - 1 ಸ್ಟ್ರಿಕ್ಟ್ಲಿ ಲೆಸ್ ದೆನ್ √3. ಓಕೆನಾ, ಕ್ಲಿಯರಾ? ಇದು ಆಗಲ್ಲ, ಯಾಕೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು √3ಗೆ ಏನಾಗ್ತಿದೆ, ಅದು ಡೈವರ್ಜೆಂಟ್ ಆಗ್ತಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 2 ಇದೆ ನೋಡಿ, ಅದು ಕರೆಕ್ಟ್ ಇದೆ. CSR ಎಂಡ್ ಕ್ವಶನ್ ಇದು. ಕ್ಲಿಯರಾ? ಕ್ಲಿಯರಾ? Yes, Yes, sir. sir. ಸೇಮ್ ಇದು ನಿಮ್ಗೆ ಮತ್ತೆ ಡೌಟ್ ಬಂತು ಅಂದ್ರೆ ಒಂದು ಕೆಲಸ ಮಾಡಿ, ಇಲ್ಲಿ ನೋಡಿ ಅಲ್ಲಿ 2n ಇದೆಯಲ್ವಾ, ಸೊ 2n ಈಕ್ವಲ್ ಟು ಟಿ ಅಂತ ತಗೊಳ್ಳಿ. ಅಲ್ಲಿದೆ ನೋಡಿ, ಸಮೇಷನ್ 3 - n ಇಂಟು Z - 1 ಹೋಲ್ ಪವರ್ 2n ಇದೆ ಅಲ್ವಾ. ಈಗ 2n ಈಕ್ವಲ್ ಟು ಟಿ ಅಂತ ತಗೊಂಡ್ರೆ ಅವಾಗ ಸಮೇಷನ್ ಏನಾಗ್ಬಿಡುತ್ತೆ ಹೇಳಿ, ಅದು 3 ಸೊ n ಈಕ್ವಲ್ ಟು t/2 ಆಗುತ್ತೆ. ಅವಾಗ ಇಲ್ಲಿ -n/2 ಆಗುತ್ತೆ. Z - 1 ಹೋಲ್ ಪವರ್ ಟಿ ಆಗುತ್ತೆ. ಇವಾಗ ಏನಾಗುತ್ತೆ, ರೇಡಿಯಸ್ ಆಫ್ 1/r ಈಕ್ವಲ್ ಟು, ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಅಂದ್ರೆ ಈಗ t ಟೆನ್ಸ್ ಟು, ಓಕೆನಾ, 9. ಸಾರಿ ಇದು ಟಿ ಅಲ್ವಾ, ಇದು ಟಿ. ಸೊ ಟಿ ಟೆನ್ಸ್ ಟು ಇನ್ಫಿನಿಟಿ ಮಾಡ್ಬೇಕಾದ್ರೆ ಟಿ ಕನ್ವರ್ಟ್ ಆಯ್ತು. ಇವಾಗ ಏನಾದ್ರೆ ಏನಿದೆ ನೋಡಿ, ಇಲ್ಲಿ 3 - t/2 ಇದೆ. ಸೊ ಹೋಲ್ ಪವರ್ 1/t, ಯಾಕಂದ್ರೆ ಏನ್ ಹೋಲ್ ಪವರ್ 1/n ಇರುತ್ತೆ. ಸೊ ಟಿ ಗೆಟ್ ಕ್ಯಾನ್ಸಲ್, ಇನ್ನೇನ್ ಬರ್ತಿದೆ ನೋಡಿ ಲಿಮಿಟ್ ಇಲ್ಲಿ 3 - 1/2 ಬರ್ತಿದೆ ಅಲ್ವಾ. 3 - 1/2 ಬರ್ತಿದೆ. ಸೊ ಅಂದ್ರೆ ಅದ್ರ ಅರ್ಥ ಏನು, 1 ಕೆಳಗಡೆ ತಗೊಂಡ್ರೆ 3 × 1/2 ಆಗುತ್ತೆ, ಈಕ್ವಲ್ ಟು 1 3 × 1/2 ಏನಾಗುತ್ತೆ, √3 ಆಗುತ್ತೆ. ಸೊ 1/r ಈಕ್ವಲ್ ಟು ಏನ್ ಬರ್ತೀವಿ, √3 ಬರ್ತೀವಿ. ಸೊ r ಈಕ್ವಲ್ ಟು ಏನಾಗ್ಬಿಡುತ್ತೆ, √3. ಸೇಮ್ ಅಲ್ವಾ? ಸೇಮ್ ಅಲ್ವಾ? ಸೇಮ್, ಓಕೆನಾ. ಸೊ 2n ಈಕ್ವಲ್ ಟು ಟಿ ತಗೋಬೇಕಷ್ಟೇ. 3n ಕೊಟ್ರೆ 3n ಈಕ್ವಲ್ ಟು ಟಿ ತಗೊಳ್ಳಿ, ಸೇಮ್ ಬರುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ, ಇದೆಲ್ಲ ಬೇಡ. ಸೊ ರೇಡಿಯಸ್ ಆಫ್ ಕರ್ವ್ಸ್ ಮಾಮೂಲಿ ಕಂಡು ಹಿಡ್ಕೊಳ್ಳಿ. ಇಲ್ಲಿ ಏನ್ ಕೊಟ್ಟಿದಾರಲ್ವಾ ಪವರ್, ಸೊ 3 ಕೊಟ್ರೆ ಹೋಲ್ ಕ್ಯೂಬ್ ಮಾಡಿ ಅಷ್ಟೇ, ಹೋಲ್ ಪವರ್ 1/3. ಸೊ ಇನ್ ಜನರಲ್ ಆಗಿ ಕೆ ಕೊಟ್ರೆ ಕೆ ಎನ್ ಅಂತ ಕೊಟ್ರೆ, ಸೊ an ಹೋಲ್ ಪವರ್ 1/k, ಓಕೆನಾ. ನೆಕ್ಸ್ಟ್ ನೋಡಿ, ಸೊ ಕಾಂಪ್ಲೆಕ್ಸ್ ಫಂಕ್ಷನ್ ಅಂತ ಬರುತ್ತೆ. ಎ ಫಂಕ್ಷನ್ ವಿತ್ ಡೊಮೈನ್ ಅಂಡ್ ಕೋಡೊಮೈನ್ ವಿತ್ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಇಸ್ ಕಾಲ್ಡ್ ಕಾಂಪ್ಲೆಕ್ಸ್ ಫಂಕ್ಷನ್. ನೋಡಿ ಇಷ್ಟೇ, ಇದು f from c to c, f from c to c ಇದ್ರೆ ಅದೇನು ಕರಿತೀವಿ, ಕಾಂಪ್ಲೆಕ್ಸ್ ಫಂಕ್ಷನ್ ಅಂತ ಕರಿತೀವಿ ಅಷ್ಟೇ. ಇಲ್ಲಿದೆ ನೋಡಿ. ಸೊ ನೋಟ್, ಸೊ ವಿ ವಿಲ್ ಸ್ಟಡಿ ಅನಾಲಿಸಿಸ್ ಆಫ್ ಓನ್ಲಿ ಸಿಂಗಲ್ ವ್ಯಾಲ್ಯೂಡ್ ಕಾಂಪ್ಲೆಕ್ಸ್ ಫಂಕ್ಷನ್. ಸೊ ಫಾರ್ ಎಕ್ಸಾಂಪಲ್, f of z ಈಕ್ವಲ್ ಟು sin z. ಸೊ f of z ಈಕ್ವಲ್ ಟು sin z ಅಂತ ಬರುತ್ತೆ ಇಲ್ಲಿ. ಸೊ z ಈಕ್ವಲ್ ಟು ಆಲ್ವೇಸ್ ಏನಾಗಿರುತ್ತೆ, x + iy ಆಗಿರುತ್ತೆ, ಓಕೆನಾ. ಸೊ ಔಟ್ಪುಟ್ ಏನ್ ಬರ್ತಾ ಹೋಗುತ್ತೆ ನೋಡಿ, ಸ್ವತಂತ್ರ ಅಷ್ಟೇ ಇವಾಗ. ಸೊ sin z. ನೆಕ್ಸ್ಟ್ e ಪವರ್ z ಇದೆ ನೋಡಿ. ಸೊ f of z ಈಕ್ವಲ್ ಟು e ಪವರ್ z ಇಸ್ ಎ ಫಂಕ್ಷನ್. f of z ಈಕ್ವಲ್ ಟು cos z ಇದೆ ನೋಡಿ, ಅದು ಕೂಡ ಫಂಕ್ಷನ್ ಆಗುತ್ತೆ, ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ಎವರಿ ಕಾಂಪ್ಲೆಕ್ಸ್ ಫಂಕ್ಷನ್ ಇದೆ ನೋಡಿ, f of z ನಾವು ಏನ್ ಬರೀಬಹುದು ಅಂದ್ರೆ, ಸೊ ರಿಟರ್ನ್ ಆಸ್ f of z ಈಕ್ವಲ್ ಟು, ಅಲ್ಲೂ ಕೂಡ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಬರುತ್ತೆ. ಇವಾಗ ಇಲ್ಲಿದೆ ನೋಡಿ, f of z ಈಕ್ವಲ್ ಟು ಈ ತರ ಬರೀತೀವಿ ನಾವು, u of x, y ಪ್ಲಸ್ i ಇಂಟು v of x, y, ಓಕೆನಾ. ಸೊ f of z ಈಸ್ ಆಲ್ಸೋ ಕಾಂಪ್ಲೆಕ್ಸ್ ನಂಬರ್, ಅಂದ್ರೆ ಬರೋ ನಂಬರ್ಸ್ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ಆಗಿರುತ್ತೆ, ಯಾಕಂದ್ರೆ ಕೋಡೊಮೈನ್ ಸಿ ಇದೆ ಅಲ್ವಾ, ಈ ಫಾರ್ಮಲ್ಲಿ ಬರುತ್ತೆ. ಸೊ u of x, y ಪ್ಲಸ್ i ಇಂಟು v of x, y ಅಂತ ಬರುತ್ತೆ. ಸೊ ರಿಯಲ್ ಪಾರ್ಟ್ ಆಫ್ f of z ಏನಾಗುತ್ತೆ ಹೇಳಿ, ದಟ್ ಈಸ್ re of f ಈಕ್ವಲ್ ಟು u of x, y ಆಗುತ್ತೆ. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ ಆಫ್ f ಏನಾಗುತ್ತೆ ಹೇಳಿ, v of x, y ಆಗುತ್ತೆ, ಓಕೆನಾ. ಇಲ್ಲಿ u ಮತ್ತೆ v ಇದೆ ನೋಡಿ. ಸೊ u ಫ್ರಮ್ r2 ಟು r ಬರುತ್ತೆ, ನೋಡಿ ಸಿಂಗಲ್ ವ್ಯಾಲ್ಯೂಡ್. ಸೊ ನೆಕ್ಸ್ಟ್ v ಇದೆ ನೋಡಿ, ಅವು ಏನಾಗುತ್ತೆ, ಸೊ r2 ಟು r ಆಗುತ್ತೆ, ಯಾಕಂದ್ರೆ ನೋಡಿ ಇಲ್ಲಿ x, y ಇದೆ, ಓಕೆನಾ.
ಇವು ಏನ್ ಬರುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಯು ಆಫ್ ಎಕ್ಸ್ ಕಮ್ ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಇರುತ್ತೆ, ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ. ಇವಾಗ ಯು ಆಫ್ 1,2 ಏನಾಗ್ಬಿಡುತ್ತೆ ಹೇಳಿ, ಅದು 1 + 2 3 ಆಗುತ್ತೆ. ಅಂದ್ರೆ ಸಿಂಗಲ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅಷ್ಟೇ. ಅಂದ್ರೆ R2 ಟು ಔಟ್ಪುಟ್ ಏನ್ ಬರುತ್ತೆ ನಮಗೆ, ಸಬ್ಸೆಟ್ ಆಫ್ ಆರ್ ಬರ್ತಾ ಹೋಗುತ್ತೆ. ದಟ್ ಇಸ್ ರೇಂಜ್. ಓಕೆನಾ? ಸೊ ರಿಯಲ್ ಪಾರ್ಟ್ ಆಯ್ತು, ಇಮೇಜಿನರಿ ಪಾರ್ಟ್ ಆಯ್ತು ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಇ ಪವರ್ ಝೆಡ್ ಇದೆ ನೋಡಿ, ಅದೇನಾಗ್ಬಿಡುತ್ತೆ ಹೇಳಿ ನೋಡೋಣ. ಎಫ್ ಆಫ್ ಝೆಡ್ ಈಕ್ವಲ್ ಟು ಇ ಪವರ್ ಝೆಡ್, ಎಕ್ಸ್ಪೆನ್ಷನ್ ಏನಾಗುತ್ತೆ, ಇ ಪವರ್ ಝೆಡ್ ಅಂದ್ರೆ ಎಕ್ಸ್ ಪ್ಲಸ್ ಐ ವೈ ಆಗುತ್ತೆ. ಸೊ ಇವಾಗ ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ ಅಂತ ಬರೀಬಹುದು. ಸೊ ಇ ಪವರ್ ಎಕ್ಸ್ ಇಂಟು, ಸೊ ಯೂಲರ್ಸ್ ಫಾರ್ಮುಲಾ ಏನಾಗ್ಬಿಡುತ್ತೆ ಇಲ್ಲಿ, ಕಾಸ್ ವೈ ಪ್ಲಸ್ ಐ ಇಂಟು I sin y. ಪ್ರಾಡಕ್ಟ್ ಏನ್ಬಿಡುತ್ತೆ, ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ಇ ಪವರ್ ಎಕ್ಸ್ ಸೈನ್ ವೈ ಆಗುತ್ತೆ. ಸೊ ಎಫ್ ಆಫ್ ಝೆಡ್ ಇದಕ್ಕೆ ರಿಯಲ್ ಪಾರ್ಟ್ ಯಾವ್ದಿದು, ದಿಸ್ ಇಸ್ ದ ರಿಯಲ್ ಪಾರ್ಟ್, ಇ ಪವರ್ ಎಕ್ಸ್ ಕಾಸ್ ವೈ. ಓಕೆನಾ? ಯು ಈಕ್ವಲ್ ಟು ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ ಏನಾಗ್ಬಿಡುತ್ತೆ, ವಿ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಆಗ್ತಿದೆ. ಓಕೆನಾ? ಸೊ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ, ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ. ನೆಕ್ಸ್ಟ್ ಸೈನ್ ಝೆಡ್ ಇದೆ ನೋಡಿ, ಸೈನ್ ಝೆಡ್ ಏನಾಗುತ್ತೆ ಹೇಳಿ ನೋಡೋಣ. ಎಕ್ಸ್ಪೆನ್ಷನ್ sin of x plus y. ಎಸ್, ಸೈನ್ ಆಫ್ ಎಕ್ಸ್ ಪ್ಲಸ್ ಐ ವೈ ಆಗುತ್ತೆ, ಯಾಕಂದ್ರೆ ಝೆಡ್ ಈಕ್ವಲ್ ಆಲ್ವೇಸ್ ಎಕ್ಸ್ ಪ್ಲಸ್ ಕಾಂಪ್ಲೆಕ್ಸ್ ವೇರಿಯೇಬಲ್. ಸೊ ಸೈನ್ ಝೆಡ್ ಈಕ್ವಲ್ ಇವಾಗ ಏನಾಗುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂತಂದ್ರೆ ಸೈನ್ ಎ ಕಾಸ್ ಬಿ ಪ್ಲಸ್ Cos a sin b. ಸೈನ್ ಬಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕಾಸ್ ಐ ವೈ ಇದೆ ನೋಡಿ, ಆಲ್ವೇಸ್ ಏನಾಗಿರುತ್ತೆ, ಕಾಸ್ ಹೈಪರ್ಬೋಲಿಕ್ ವೈ ಆಗಿರುತ್ತೆ. ಕಾಸ್ ಐ ವೈ ಏನಾಗಿರುತ್ತೆ ಹೇಳಿ, ಕಾಸ್ ಹೈಪರ್ಬೋಲಿಕ್ ವೈ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಸೈನ್ ಐ ವೈ ಇದೆ ನೋಡಿ, ಅದೇನಾಗಿರುತ್ತೆ ಹೇಳಿ, ಸೈನ್ ಹೈಪರ್ಬೋಲಿಕ್ ವೈ. ಓಕೆನಾ? ಸೊ ಸಿಂಪಲ್ ಇವೆಲ್ಲ ಇದಾವೆ, ನೀವು ಮಾಡ್ಕೋಬೇಕು. ಯಾಕೆ ಹೇಳಿ ನೋಡೋಣ. ಕಾಸ್ ಐ ವೈ ಏನಾಗುತ್ತೆ ಹೇಳಿ, ಕಾಸ್ ಝೆಡ್ ಅಂದ್ರೆ ಏನು, Cos of x plus iy. e to the power x plus u ಪ್ಲಸ್ ಇ ಪವರ್ ಐ ಝೆಡ್ divided by into ಬರುತ್ತಲ್ವಾ. ಸೊ ಇವಾಗ 2i. ಕಾಸ್ ಐ ವೈ ಏನಾಗ್ಬಿಡುತ್ತೆ ಹಂಗಾರೆ ಇಲ್ಲಿ, ಇದ್ರ ಪ್ರಕಾರ ಇ ಪವರ್ ಐ ಇಂಟು ಐ ವೈ ಪ್ಲಸ್ ಇ ಪವರ್ ಮೈನಸ್ ಐ ಇಂಟು ಐ ವೈ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇ ಪವರ್ ಐ ಇಂಟು ಐ ಸ್ಕ್ವೇರ್ ಆಗುತ್ತೆ, ದಟ್ ಈಸ್ ಮೈನಸ್ ಬೈ, ಪ್ಲಸ್ ಇಲ್ಲಿ ಇ ಪವರ್ ಮೈನಸ್ ಐ ಸ್ಕ್ವೇರ್ ಆಗುತ್ತೆ, ದಟ್ ಈಸ್ ಪ್ಲಸ್ ಆಗ್ಬಿಡುತ್ತೆ, ವೈ ಆಗುತ್ತೆ ಡಿವೈಡೆಡ್ ಬೈ 2. ಸೊ ಇ ಪವರ್ ವೈ ಪ್ಲಸ್ ಇ ಪವರ್ ಮೈನಸ್ ವೈ ಡಿವೈಡೆಡ್ ಬೈ 2 ಏನಂತ ಕರಿತೀವಿ ನಾವು ಹೇಳಿ ನೋಡೋಣ, ಕಾಸ್ ಹೈಪರ್ಬೋಲಿಕ್ ವೈ ಆಗ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ಕಾಸ್ ಐ ವೈ ಇದೆ ನೋಡಿ, ಕಾಸ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಇದು ಕೂಡ ಏನಾಗ್ಬಿಡುತ್ತೆ ಇವಾಗ ಸೈನ್ ಹೈಪರ್ಬೋಲಿಕ್ ವೈ ಇದೆ ನೋಡಿ, ಸೊ ಐ ಇಂಟು ಸೈನ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಓಕೆನಾ? ಸೈನ್ ಐ ವೈ ಈಕ್ವಲ್ ಟು ಐ ಇಂಟು ಸೈನ್ ಹೈಪರ್ಬೋಲಿಕ್ ವೈ ಆಗುತ್ತೆ. ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ಇದು, ಸೈನ್ ಝೆಡ್ ಈಕ್ವಲ್ ಟು ಸೈನ್ ಎಕ್ಸ್, ಇಲ್ಲಿ ಕಾಸ್ ಹೈಪರ್ಬೋಲಿಕ್ ವೈ ಪ್ಲಸ್ ಇಲ್ಲಿ ನೋಡಿ ಸೈನ್ ಐ ವೈ ಬದಲು ಏನ್ ಬರೀಬೋದು ನಾನು, ಐ ಇಂಟು ಕಾಸ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ ಅಂತ ಬರೀಬೋದು. ಓಕೆನಾ? ಸೊ ದಿಸ್ ಇಸ್ ದ ರಿಯಲ್ ಪಾರ್ಟ್. ಇದೇನಾಗ್ಬಿಡುತ್ತೆ ಹೇಳಿ, ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ ಇವಾಗ. ನೆಕ್ಸ್ಟ್ ನೋಡಿ, ಸೊ ಓಪನ್ ಬಾಲ್ ಅಂತ ಬರುತ್ತೆ ಇಲ್ಲಿ. ಸೊ ಡಿನೋಟೆಡ್ ಬೈ, ಸೊ ಬಿ ಆಫ್ ಝೆಡ್ ನಾಟ್ ಕಾಮ ಆರ್ ಅಂತ. ಓಕೆನಾ? ಅಂದ್ರೆ ನೋಡಿ ಇಲ್ಲಿ ಓಪನ್ ಬಾಲ್ಗೆ ಸೆಂಟರ್ ಝೆಡ್ ನಾಟ್ ವಿತ್ ರೇಡಿಯಸ್ ಆರ್ ಅಂತ ಇದೆ. ಅಂದ್ರೆ ನೋಡಿ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಇನ್ ದಿಸ್ ರೀಸನ್. ಯಾವ ರೀಸನ್, ಮಾಡ್ ಝೆಡ್ ಮೈನಸ್ ಝೆಡ್ ನಾಟ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಆರ್. ಸೊ ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್ ಆಫ್ ದಿಸ್ ಸರ್ಕಲ್ ಯಾವುದು, ಮಾಡ್ ಝೆಡ್ ಮೈನಸ್ ಝೆಡ್ ನಾಟ್ ಈಕ್ವಲ್ ಟು ಆರ್. ಓಕೆನಾ? ಸೊ ಅದನ್ನ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇವಾಗ ಒಂದು ಝೆಡ್ ನಾಟ್ ಅಂತ ಏನು, ದಿಸ್ ಇಸ್ ಸೆಂಟರ್, ಇಲ್ಲೊಂದು ಬರ್ಕೊಂಡ್ಬಿಟ್ರೆ ಅಂದ್ರೆ ಇದೇನಾಗ್ಬಿಡುತ್ತೆ, ಝೆಡ್ ಮೈನಸ್ ಝೆಡ್ ನಾಟ್ ಈಕ್ವಲ್ ಟು ಆರ್. ಇದು ಓಕೆನಾ? ಸರ್ಕಲ್ ರೆಪ್ರೆಸೆಂಟೇಷನ್ ಆಫ್ ಸರ್ಕಲ್. ಅವ್ರು ಹೇಳ್ತಾರೆ ಅಂದ್ರೆ ನೋಡಿ, ಎಲ್ಲಾ ಕಾಂಪ್ಲೆಕ್ಸ್ ನಂಬರ್ಸ್ ತಗೊಳ್ಳಿ, ಇನ್ ಮಾಡ್ ಝೆಡ್ ಮೈನಸ್ ಝೆಡ್ ನಾಟ್ ಲೆಸ್ ದನ್ ಆರ್. ಓಕೆನಾ? ಸೊ ರೇಡಿಯಸ್ ಇದು ಆರ್ ಇದೆ ಅನ್ಕೊಳ್ಳಿ, ಬೌಂಡ್ರಿ ತಗೊಳಂಗಿಲ್ಲ, ಇನ್ ಮಿಕ್ಕಿದ ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್ ಎಲ್ಲ ತಗೋಬೇಕು. ಈ ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್ ಏನಂತ ಕರಿತೀವಿ ನಾವು ಇಲ್ಲಿ, ಆ ಸೆಟ್ ಅನ್ನ ಓಪನ್ ಬಾಲ್ ಅಂತ ಕರಿತೀವಿ. ಓಕೆನಾ? ಸೊ ಕ್ಲೋಸ್ಡ್ ಬಾಲ್ ಅಂದ್ರೆ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ, ಸೊ ಬೌಂಡ್ರಿ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಇವಾಗ ಎಲ್ಲ ಇಂಟೀರಿಯರ್ ಪಾಯಿಂಟ್ಸ್ ಜೊತೆಗೆ ಬೌಂಡ್ರಿ ಪಾಯಿಂಟ್ಸ್, ಅವಾಗ ಏನಾಗ್ಬಿಡುತ್ತೆ, ಝೆಡ್ ಮೈನಸ್ ಝೆಡ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು ಆರ್ ಆಗುತ್ತೆ ಅಷ್ಟೇ. ಸೊ ಆ ಸೆಟ್ ಅಂತ ಕರಿತೀವಿ ನಾವು, ಕ್ಲೋಸ್ಡ್ ಬಾಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಸೊ ನೇಬರ್ಹುಡ್ ಆಫ್ ಎ ಪಾಯಿಂಟ್ ಅಂತ ಹೇಳಿದೆ ನೋಡಿ. ಓಕೆನಾ? ಸೊ ನೇಬರ್ಹುಡ್ ಆಫ್ ಎ ಪಾಯಿಂಟ್ ಅಂತ, ಈಗ ಡೆಫಿನೇಷನ್ ಎಲ್ಲ ಅವಶ್ಯಕತೆ ಇಲ್ಲ, ಜಸ್ಟ್ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ ಇಷ್ಟೇ. ನೋಡಿ ಏನ್ ಗೊತ್ತಾ, ಒಂದು ಪಾಯಿಂಟ್ ಇದೆ. ಇವಾಗ ನೇಬರ್ಹುಡ್ ಅಂದ್ರೆ ಇವಾಗ ರಿಯಲ್ ಅಲ್ಲಿ ಏನ್ ಬರ್ಕೊಳ್ತೀರಾ ನೀವು, ಜಸ್ಟ್ ರಿಯಲ್ ನಲ್ಲಿ ಒಂದು ಪಾಯಿಂಟ್ ಇದೆ ಎಕ್ಸ್ ನಾಟ್ ಅಂತ. ಸೊ ನೇಬರ್ಹುಡ್ ಅಂದ್ರೆ ಹಿಂಗ್ ಬರುತ್ತಲ್ವಾ, ಕರೆಕ್ಟ್ ಅಲ್ವಾ, ಎಕ್ಸ್ ನಾಟ್ ಮೈನಸ್ ಡೆಲ್ಟಾ ಕಾಮ ಎಕ್ಸ್ ನಾಟ್ ಪ್ಲಸ್ ಡೆಲ್ಟಾ. ಸೊ ಡೆಲ್ಟಾ ಇಸ್ ಗ್ರೇಟರ್ ದನ್ 0. ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇದು ಜಸ್ಟ್ ರಿಯಲ್ ಲೈನ್ ಅಲ್ಲಿ ಈ ತರ, ಇದು ಎಕ್ಸ್ ವೈ ಪ್ಲೇನ್ ಅಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ ಇಲ್ಲಿ ಈ ತರ ಬರುತ್ತೆ. ಈಗ ಒಂದು ಪಾಯಿಂಟ್ ಇಲ್ಲಿ ಅಂದ್ರೆ ಆರಿಜನ್ ತಗೊಂಡು ಅದಕ್ಕೆ ಹಿಂಗ್ ಬರುತ್ತೆ ಇವಾಗ ಅಷ್ಟೇ.
ವಿತ್ ರೇಡಿಯಸ್ ಡೆಲ್ಟಾ. ಈ ತರ ತಗೋಬೇಕು ನೀವು ನೇಬರ್ಹುಡ್ ಅಂದ್ರೆ. ಓಕೆನಾ, ಹಿಂಗಿದೆ ಅನ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಝಡ್ ನಾಟ್ ಇದೆ ಅನ್ಕೊಳ್ಳಿ. ವಿತ್ ರೇಡಿಯಸ್ 2 ಬರೋ ತರ ಏನಾಗಬೇಕು ಅಂದ್ರೆ ಸರ್ಕಲ್ ಬರ್ಕೋಬೇಕು ವಿತ್ ರೇಡಿಯಸ್ 2. ಸೊ ಈ ತರ ಹೇಳ್ಕೊಂಡ್ಬಿಟ್ರೆ ಮುಗೀತು ಅಷ್ಟೇ. ಓಕೆನಾ, ಸೊ ಅಂದ್ರೆ ಈಗ ಏನ್ಬಿಡುತ್ತೆ ಝಡ್ ಮೈನಸ್ ಝಡ್ ನಾಟ್ ಏನಾಗ್ಬಿಡುತ್ತೆ ಹೇಳಿ, ಲೆಸ್ ದ್ಯಾನ್ 2. ಸೊ ದಿಸ್ ಇಸ್ ದ ನೇಬರ್ಹುಡ್ ಇದಕ್ಕೆ ಝಡ್ ನಾಟ್ಗೆ. ಓಕೆನಾ, ಅಷ್ಟೇ. ನೇಬರ್ಹುಡ್ ಅಂದ್ರೆ ಜಸ್ಟ್ ಒಂದು ಸರ್ಕಲ್ ತಗೊಂಡ್ಬಿಟ್ರೆ ಮುಗೀತು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ ಓಪನ್ ಸೆಟ್ ಅಂದ್ರೆ ಎ ಸೆಟ್ ಎಸ್ ಇಸ್ ಸೆಟ್ ಟು ಬಿ ಓಪನ್ ಇಫ್ ಇಟ್ ಈಸ್ ಎ ನೇಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್ ಅಂತ. ಓಕೆನಾ, ಸೊ ಮಾಮೂಲಿ ರಿಯಲ್ ಇದೆಯೋ ಅದನ್ನ ಫಾಲೋ ಮಾಡಿ ಅಷ್ಟೇ. ಕ್ಲೋಸ್ಡ್ ಸೆಟ್ ಅಂದ್ರೆ ಏನಾಗ್ಬಿಡುತ್ತೆ, ಎ ಸೆಟ್ ಎಸ್ ಇಸ್ ಸೆಟ್ ಟು ಬಿ ಕ್ಲೋಸ್ಡ್ ಇಫ್ ಇಟ್ ಈಸ್ ಕಾಂಪ್ಲಿಮೆಂಟ್ ಈಸ್ ಓಪನ್. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಇಫ್ ಅಂಡ್ ಓನ್ಲಿ ಕಂಡೀಷನ್. ಸೊ ಎ ಈ ಸಬ್ಸೆಟ್ ಆಫ್ R2 ಈಸ್ ಕ್ಲೋಸ್ಡ್ ಇಫ್ ಅಂಡ್ ಓನ್ಲಿ. ಸೊ R2 ಮೈನಸ್ ಎ ಏನಾಗಿರ್ಬೇಕು ಹೇಳಿ, ಈಸ್ ಓಪನ್. ಓಕೆನಾ, ಸದ್ಯಕ್ಕೆ ಅಂತ ನೀಡಿಲ್ಲ. ಓಕೆ, ಸೊ ಲಿಮಿಟ್ ಪಾಯಿಂಟ್ ಅಂತ ಇಲ್ಲಿದೆ ನೋಡಿ. ಎ ಪಾಯಿಂಟ್ z equal to z0 is said to be limit point of a set S. ಓಕೆನಾ, ಇಲ್ಲಿ ಸೆಟ್ S ಅಂತ ಇದೆ. ಇಫ್ ಎವರಿ ನೇಬರ್ಹುಡ್ ಆಫ್ z0 has infinite member of S. ಅಂದ್ರೆ ನೋಡಿ ಏನಂತಂದ್ರೆ ಹಿಂಗಿದೆ ಅನ್ಕೊಳ್ಳಿ. ಓಕೆನಾ, ಈಗ ಮಾಮೂಲಿ ಸೆಟ್ ತಗೊಳ್ತೀನಿ. ಸೊ 1/n such that n belongs to natural number. ಓಕೆನಾ, ಸೊ ಆಸ್ n tends to infinity ಏನಾಗ್ಬಿಡುತ್ತೆ, ಇದು 0 ಬಂದ್ಬಿಡುತ್ತೆ. ಸೊ ಲಿಮಿಟ್ ಪಾಯಿಂಟ್ ಏನಿದಕ್ಕೆ 0. ಓಕೆನಾ, ಸೊ ಇವಾಗ ನೋಡಿ ಇಲ್ಲಿ ತಗೊಳ್ತೀನಿ ನಾನು, ಇದು ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ 0 ಇದೆ ಇಲ್ಲಿ. ಓಕೆನಾ, ಸೊ ಈ 0ಗೆ ನೀವು ಯಾವುದೇ ನೇಬರ್ಹುಡ್ ಅನ್ನ ಬರೀತಾ ಹೋಗಿ ನೀವು. ಓಕೆನಾ, ಯಾವುದೇ ನೇಬರ್ಹುಡ್ ನಲ್ಲಿ ಬರೀತಾ ಹೋಗಿ ನೀವು. ಸೊ ಈ ನೇಬರ್ಹುಡ್ ಬರೀತೀರಾ ನೋಡಿ ನೀವು, ಎಷ್ಟೇ ದೊಡ್ಡದಾದ್ರೂ ಬರ್ಕೊಳ್ಳಿ ಸಣ್ಣದಾದ್ರೂ ಬರ್ಕೊಳ್ಳಿ. ಓಕೆನಾ, ಸೊ ಆ ನೇಬರ್ಹುಡ್ ಅಲ್ಲಿ ಏನಿರಬೇಕು, ಇನ್ಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಇರಬೇಕು. ಓಕೆನಾ, ಸೊ ಇನ್ಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಇರಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಡೆಫಿನೇಷನ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇಫ್ ಎವರಿ ನೇಬರ್ಹುಡ್, ಇಷ್ಟು ಓದ್ಬಿಟ್ರೆ ಮುಗೀತು. ಇಫ್ ಎವರಿ ನೇಬರ್ಹುಡ್. ಓಕೆನಾ, ಸೊ ಇನ್ಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್ ಇರಬೇಕು, ಅಥವಾ ಸೊ ಅದರ್ ದೆನ್ 0 ಬರಬೇಕು. ಓಕೆನಾ, ಸೊ ಏನಾಗ್ಬಿಡುತ್ತೆ ನೋಡಿ, ನೀವು ಯಾವುದೇ ನೇಬರ್ಹುಡ್ ಅನ್ನ ಬರ್ಕೊಳ್ಳಿ ನೀವು. ಸೊ 0 ಹತ್ತತ್ರ ಬರ್ತಿದ್ದಂಗೆ ಏನಾಗ್ಬಿಡುತ್ತೆ ನೋಡಿ, ಫಸ್ಟ್ ಈ ಸೆಟ್ ಬರೀತಾ ಹೋದ್ರೆ 1, 1/2, 1/3, 1/4, 1/5. ಓಕೆನಾ, ಯಾಸ್ ಎಂಟೆನ್ಸ್ ಅಪ್ರೋಚಸ್ ಟು 0 ಆಗ್ಬಿಡುತ್ತೆ ಇದು. ಸೊ ಅಪ್ರೋಚಸ್ ಟು 0 ಅಂದ್ರೆ 0 ಪಕ್ಕದಲ್ಲಿ ಬೇಜಾನ್ ಎಲಿಮೆಂಟ್, ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಲ್ಲಿ. ಓಕೆನಾ, ಸೊ ಹಾಗಾಗಿ ಏನಾಗ್ಬಿಡುತ್ತೆ, ನೀವು ಯಾವುದೇ ನೇಬರ್ಹುಡ್ ನ ತಗೊಳ್ಳಿ ನೀವು. ಸೊ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಇನ್ಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಇದು 0 ಇದೆ ನೋಡಿ. ಸೊ ಲಿಮಿಟ್ ಪಾಯಿಂಟ್ ಆಗುತ್ತೆ. ಓಕೆನಾ, ಓಕೆ, ಇಲ್ಲಿ ನೋಡಿ ಇಂಟೀರಿಯರ್ ಪಾಯಿಂಟ್ಸ್ ಅಂತ ಇದೆ ನೋಡಿ. ಸೊ ಇಂಟೀರಿಯರ್ ಪಾಯಿಂಟ್ಸ್ ಅಂದ್ರೆ ಇವಾಗ ಅಂತಂದ್ರೆ, ಸೊ ಜಸ್ಟ್ ಒಂದು ನೇಬರ್ಹುಡ್ ತಗೊಂಡಿರ್ತೀರ ಇಲ್ಲಿ ಈ ತರ. ಸೊ ಓಪನ್ ಡಿಸ್ಕ್. ಸೊ ಇಲ್ಲೇನ್ ತಗೋಬೇಕು, ಇಲ್ಲಿ ಒಳಗೆ ಬರುತ್ತೆ ನೋಡಿ ಪಾಯಿಂಟ್ಸ್ ಅಂದ್ರೆ. ಈಗ ಮಾಡ್ z ಮೈನಸ್ z0 ಲೆಸ್ ದ್ಯಾನ್ r. ಓಕೆನಾ, ಇಲ್ಲಿ ಬರೋಂತ ಎಲ್ಲಾ ಪಾಯಿಂಟ್ಸ್ ಇದೆ ನೋಡಿ, ದಟ್ ಇಸ್ ಇಂಟೀರಿಯರ್ ಪಾಯಿಂಟ್ಸ್. ಓಕೆನಾ, ಇದೊಂದು ಬೇಕಷ್ಟೇ ಇವಾಗ. ಸೊ ಅದಾದ್ಮೇಲೆ ಬೌಂಡ್ರಿ ಪಾಯಿಂಟ್ಸ್ ಇದೆ ನೋಡಿ ಇಲ್ಲಿ. ಸೊ ಬೌಂಡ್ರಿ ಪಾಯಿಂಟ್ಸ್ ಈಗ ಹಿಂಗಿದೆ ಈ ತರ. z0 ನೀವು ಸರ್ಕಲ್ ತಗೊಂಡ್ರೆ ಇಲ್ಲಿ ನೀವು ಈ ತರ ಇಲ್ಲಿ ಬರಿತಿದ್ದೀನಿ ನೋಡಿ ನಾನು. ಓಕೆನಾ, ಸೊ ಇವೇನಾಗ್ಬಿಡುತ್ತೆ, ಬೌಂಡ್ರಿ ಪಾಯಿಂಟ್ಸ್ ಆಗುತ್ತೆ. ಅಥವಾ ಈಗ ನೋಡಿ, ಒಂದು ರೆಕ್ಟಾಂಗಲ್ ತಗೊಳ್ತೀವಿ ಅನ್ಕೊಳ್ಳಿ. ಇವಾಗ ಈ ತರ ಇದೆ. ಸೊ ಒಂದು ರೆಕ್ಟಾಂಗಲ್ ಈ ತರ ತಗೊಂಡ್ರೆ, ಸೊ ರೆಕ್ಟಾಂಗಲ್ ಡೊಮೈನ್. ಓಕೆನಾ, ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಅ ಬೌಂಡ್ರಿ. ಓಕೆನಾ, ಸಿಗಾ ಬರ್ತಾ ಹೋಗುತ್ತೆ ಅಷ್ಟೇ ಬೌಂಡ್ರಿ ಅಂದ್ರೆ. ಓಕೆ, ಇದು ಇಂಪಾರ್ಟೆಂಟ್ ಇವಾಗ ನಮಗೆ. ಸೊ ಬೌಂಡೆಡ್ ಸೆಟ್ ಅಂತ ಬರ್ತಿದೆ ನೋಡಿ. ಸೊ ಬೌಂಡೆಡ್ ಸೆಟ್, ಎ ಸೆಟ್ ಎಸ್ ಇಸ್ ಸಬ್ಸೆಟ್ ಆಫ್ ಸಿ. ಓಕೆನಾ, ಎಸ್ ಇಸ್ ಸಬ್ಸೆಟ್ ಆಫ್ ಸಿ ಈ ಸೆಟ್ ಟು ಬಿ ಬೌಂಡೆಡ್ ಇಫ್ there exists an open or closed ball B such that S is subset of B ಆಗಿರಬೇಕು. ಓಕೆನಾ, S is subset of ಏನಾಗಿರ್ಬೇಕು ಹೇಳಿ, B ಆಗಿರ್ಬೇಕು. ಓಕೆನಾ, ಸೊ ಅಂದ್ರೆ ಇವಾಗ ಏನಂದ್ರೆ ನೋಡಿ, ಇದ್ರ ಅರ್ಥ ಅಂದ್ರೆ ಯಾವ ತರ ಅಪ್ಲೈ ಮಾಡ್ಬೇಕಂದ್ರೆ, ಈಗ ನೀವು ಈ ತರ ಇದೆ ಅನ್ಕೊಳ್ಳಿ. ಸೆಟ್ ಆಫ್ ಆಲ್ ಲೈನ್ಸ್ ಅಂತ ತಗೊಳ್ಳಿ ನೀವು, ಪಾಸಿಂಗ್ ಥ್ರೂ ಆರಿಜಿನ್. ಸೊ y = mx ಆಗ್ಬಿಡುತ್ತಲ್ವಾ. ಸೆಟ್ ಆಫ್ ಆಲ್ ಲೈನ್ಸ್ ಪಾಸಿಂಗ್ ಥ್ರೂ ಆರಿಜಿನ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ. ಈ ತರ ಬರ್ತಾ ಹೋಗೋದು. ಇನ್ಫಿನಿಟ್ ನಂಬರ್ ಆಫ್ ಲೈನ್ಸ್ ಇದೆ ಅಲ್ಲಿ. ಓಕೆನಾ, ಸೊ ಇವಾಗ ಇವುಗಳನ್ನೆಲ್ಲ ನಾವು ರಿಸ್ಟ್ರಿಕ್ಷನ್ ಅಲ್ಲಿ ಬರೀಬೇಕು. ಇವಾಗ ಅಂದ್ರೆ ಒಂದು ಸರ್ಕಲ್ ಅಲ್ಲಿ ಬರೀಬೇಕು. ದಟ್ ಇಸ್ ಬಾಲ್. ಬರೆಯಕ್ಕಾಗತ್ತಾ ಈ ತರ ಬರೆಯಕ್ಕಾಗತ್ತಾ ಹೇಳಿ ನೋಡೋಣ.
ಅಂದ್ರೆ ಇವಾಗ ಎಕ್ಸ್ ಕಾಮ ವೈ ಸಚ್ ದಟ್ ವೈ ಈಕ್ವಲ್ ಟು ಎಮ್ ಎಕ್ಸ್ ಅಂತ ಈ ಸೆಟ್ ಇದೆ ನೋಡಿ. ಇದು ಬೌಂಡೆಡ್ ಅನ್ಬೌಂಡೆಡ್ ಅಂತಂದ್ರೆ ಇಲ್ಲಿದೆ ನೋಡಿ. ಸೊ ಲೈನ್ಸ್ ಇದೆ ಇಲ್ಲಿ, ಇನ್ಫೈನೈಟ್ ನಂಬರ್ ಆಫ್ ಪಾಸಿಂಗ್ ಥ್ರೂ ಆರಿಜಿನ್. ಓಕೆನಾ. ಸೊ ಇದನ್ನ ನಾವು ಬಾಲ್ ಅಲ್ಲಿ ನೋಡಿ ಈ ತರ ಸರ್ಕಲ್ ಅಲ್ಲಿ ಅದನ್ನ ರಿಸ್ಟ್ರಿಕ್ಟ್ ಮಾಡಕ್ ಆಗಲ್ಲ ನಾವು. ಸೊ ದಾಟ್ಕೊಂಡು ಹೋಗುತ್ತಲ್ವಾ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತಿದ್ದು ಅನ್ಬೌಂಡೆಡ್. ಓಕೆನಾ. ಸೊ ಹಾಗಾಗಿ ಈ ಸೆಟ್ ಇದೆ ನೋಡಿ. ಸೊ set of all order pairs xy belongs to R2, that is in xy plane, such that y equal to mx ಇದೆ ನೋಡಿ. This is unbounded set ಅಂತ. So unbounded set. ಇದು ಒಂದು ಬೇಕು. ಈಗ ನೋಡಿ ಕನೆಕ್ಟೆಡ್ ಸೆಟ್ ಅಂತ ಇದೆ ಇವಾಗ. ಓಕೆನಾ. ಸೊ ಇದು ಡೆಫಿನೇಷನ್ ಬಿಡಿ, ಡೆಫಿನೇಷನ್ ಗಿಂತ ಇಂಪಾರ್ಟೆಂಟ್ ಈಗ ಇದು ಹೆಂಗ್ ಬರುತ್ತೆ ಅಂತ ಅಷ್ಟೇ. ಇವಾಗ ಇಲ್ಲಿದೆ ನೋಡಿ, ಈ ತರ ಇದೆ ಅನ್ಕೊಳ್ಳಿ. ಸೊ ಇವಾಗ ಒಂದು ಡೊಮೈನ್ ಇದೆ, ಇವಾಗ ಎಕ್ಸ್ ವೈ ಪ್ಲೇನ್ ಈ ತರ ಇದೆ ಅನ್ಕೊಳ್ಳಿ. ಓಕೆನಾ. ಸೊ ಇದು ಕನೆಕ್ಟೆಡ್ ಹೌದಲ್ಲ ಅಂತಂದ್ರೆ ನೋಡಿ ಇಲ್ಲಿ ಈ ತರ ಇದೆ. ಈಗ ಇದೆಲ್ಲ ರೀಸನ್ ತಗೋಬೇಕು ನೀವು ಇಲ್ಲಿ, ಈ ತರ ರೀಸನ್ ಇದೆ ಇಲ್ಲಿ. ಓಕೆನಾ. ಇಲ್ಲಿ ನೀವು ನೋಡಿ ಇಲ್ಲಿ ಈ ಡೊಮೈನ್ ಅಲ್ಲಿ ನೀವು 2 ಪಾಯಿಂಟ್ಸ್ ನ ತಗೊಳ್ಳಿ. ಇಲ್ಲೊಂದಿದೆ, ಇಲ್ಲೊಂದು ಪಾಯಿಂಟ್ ಇದೆ ಅಂತ ತಗೊಳ್ಳಿ. ಓಕೆನಾ. ಈ 2 ಪಾಯಿಂಟ್ ನಾವು ಜಾಯಿನ್ ಮಾಡ್ಬೋದಾ ನೋಡಿ ಇಲ್ಲಿ, ಈ ತರ ಜಾಯಿನ್ ಮಾಡ್ಬೋದಾ ವಿತ್ ಕಂಟಿನ್ಯೂಸ್ ಪಾತ್, ಕರೆಕ್ಟ್ ಅಲ್ವಾ? ಈ ತರ ಜಾಯಿನ್ ಮಾಡಿದಾಗ ಅಲ್ಲೇ ಬರ್ತಿದೆ. ಸೊ ಡೊಮೈನ್ ಒಳಗಡೆ ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡ್ತಿದೆ ಹೇಳಿ ನೋಡೋಣ, ಕನೆಕ್ಟೆಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ ಆನಿಲಸ್ ಅಂತ ಬರುತ್ತೆ. ಇದು ಯಾವ ತರ ಅಂದ್ರೆ, ಈಗ ಸರ್ಕಲ್ ಇದೆ, ಈಗ ಒಂದು ಸರ್ಕಲ್ ಇದೆ ಅಂದ್ರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ, ಇನ್ನೊಂದು ಸರ್ಕಲ್ ಇದೆ ಇವಾಗ. ಸೊ ಇಲ್ಲಿ ನೋಡಿ, ಸೊ ದೇರ್ ಇಸ್ ಎ ವೋಲ್ ಅಷ್ಟೇ. ಇವಾಗ ಹಿಂಗಿದೆ ನೋಡಿ, ಈ ತರ ಬರ್ಕೊಳ್ತೀರಾ ನೀವೀಗ. ನೋಡಿ ಒಂದು ಸ್ವಲ್ಪ ವೋಲ್ ಇರೋದು ಏನಾಗ್ಬಿಡುತ್ತೆ, ದಿಸ್ ಇಸ್ ಅನಾಲಿಸ್. ಈ ತರ ಮಾಡ್ಕೊಳ್ಳಿ ಅಷ್ಟೇ. ಸೊ ಕನೆಕ್ಟೆಡ್ ನೋಡಿ, ಇದು ಕನೆಕ್ಟೆಡ್ ಇದು. ಸೊ ಆನಿಲಸ್ ಇದೆ ನೋಡಿ, ಕನೆಕ್ಟೆಡ್ ಹೇಳಿ ಸರ್. ಕನೆಕ್ಟೆಡ್ ಅಲ್ವಾ ಸರ್? ಯಾಕಂದ್ರೆ ಸರ್ ಸರ್ ಕಟ್ ಆಗ್ತಿದೆ ನೋಡಿ ಸರ್. ಇದು ಕನೆಕ್ಟೆಡ್ ಆಗುತ್ತಿದೆ ಯಾಕಂದ್ರೆ ನೋಡಿ ಇಲ್ಲಿ ಇಲ್ಲೊಂದು ಪಾಯಿಂಟ್ ತಗೊಂಡ್ರೆ ನೀವು ಆ ರೀಸನ್ ಇಂದ ಬಂದು ಒಟ್ನಲ್ಲಿ ಜಾಯಿನ್ ಮಾಡ್ಬೇಕು. ಮಾಡ್ಬೋದಲ್ವಾ? ಯಾವುದೇ ಪಾಯಿಂಟ್ಸ್ ನ ತಗೊಳ್ಳಿ, ಮಾಡ್ಬೋದಾ? ಮಾಡ್ಬೋದಾ ಸರ್? ನೋಡಿ ಕಾನ್ವೆಕ್ಸ್ ಆಗಲ್ಲ, ಇದು ಕಾನ್ವೆಕ್ಸ್ ಸೆಟ್ ಆಗಲ್ಲ. ಓಕೆನಾ. ಯಾಕೆಂದ್ರೆ ನೋಡಿ ಕಾನ್ವೆಕ್ಸ್ ಸೆಟ್ ಅಂದ್ರೆ ನೀವು ಯಾವುದೇ ಪಾತ್ ತಗೊಂಡ್ರು ಸೊ ಅದೇ ಸೆಟ್ ಒಳಗಡೆ ಬರಬೇಕು. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಹಿಂಗಿದೆ ಇವಾಗ. ಇಲ್ಲಿ ಈ ತರ ಇದೆ ಅನ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಳ್ಳಿ. ನಾವ್ ಈ ತರ ತಗೊಂಡ್ರೆ ನೋಡಿ ಇಲ್ಲಿ ಈ ರೀಸನ್ ಇದೆ ಅನ್ಕೊಳ್ಳಿ, ಕೊಟ್ರ ಸೆಟ್ ಈ ತರ ಬರ್ತಿದೆ. ಸೊ ದರ್ ಇಸ್ ಎ ವೋಲ್. ಬಟ್ ನಾವ್ ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಹಿಂಗೆ ತಗೊಳ್ತೀನಿ ನಾನು. ಇಲ್ಲಿಂದ ಇಲ್ಲಿಗೆ ಬಂದಿದೆ ನೋಡಿ, ಈ ಲೈನ್ ಇದೆ ನೋಡಿ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಗಿವನ್ ಸೆಟ್. ಓಕೆ. ಸೊ ಹಾಗಾಗಿ ಇದೇನಾಗಲ್ಲ. ಸೊ ನಾಟ್ ಕಾನ್ವೆಕ್ಸ್ ಇದು. ಸೊ ನಾಟ್ ಕಾನ್ವೆಕ್ಸ್ ಅಂತ. ಬಟ್ ಕನೆಕ್ಟೆಡ್ ಆಗುತ್ತೆ ಯಾಕೆಂದ್ರೆ ನೋಡಿ ಇಲ್ಲಿ ಹಿಂಗಿದೆ, ಈ ತರ ಇದೆ. ಓಕೆನಾ. ಸೊ ಈ ತರ ಇದೆ ರೀಸನ್ನು. ಇಲ್ಲಿ ಪಾಯಿಂಟ್ ತಗೊಳ್ತೀವಿ, ಇಲ್ಲೊಂದು ಪಾಯಿಂಟ್ ತಗೊಳ್ತೀವಿ ಅನ್ಕೊಳ್ಳಿ. ಹಿಂಗೆ ಬರ್ಬೇಕಂತಿಲ್ಲ ಕನೆಕ್ಟೆಡ್ ಅಂತಂದ್ರೆ. ಸೊ ಈ ತರ ಬರ್ಬೋದಾ ನಾನು? ಅದೇ ಸೆಟ್ ಒಳಗಡೆ ಬರ್ತೀನಿ ನಾನು, ಬರ್ಬೋದಾ ಅಲ್ವಾ? ಸೊ ಹಾಗಾಗಿ ಕನೆಕ್ಟೆಡ್ ಅಂತ ಹೇಳ್ಬೋದು. ಕ್ಲಿಯರಾ? ದಿಸ್ ಇಸ್ ಕನೆಕ್ಟೆಡ್. ಓಕೆನಾ. ಬಟ್ ಕಾನ್ವೆಕ್ಸ್ ಆಗಲ್ಲ ಸರ್. ಸರ್ 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 ಹೇಳಿ ಸರ್. ಸರ್ ಕೇಳಿಸ್ತಾ ಇಲ್ಲ ಸರ್. ಸರ್ ಅಂದ್ರೆ ಅವರು ನಾಟ್ ಕನೆಕ್ಟೆಡ್ ಅಂತ ಹೇಳ್ತಾರೆ ಸರ್. ಕನೆಕ್ಟೆಡ್ ಸರ್, ಕನೆಕ್ಟೆಡ್. ಪಾತ್ ಕನೆಕ್ಟೆಡ್ ಆಗುತ್ತೆ. ಹಾ, ಪಾತ್ ಕನೆಕ್ಟೆಡ್ ಆಗುತ್ತೆ. ಕಂಟಿನ್ಯೂಸ್ ಪಾತ್ ಇರ್ಬೇಕಷ್ಟೇ. ಓಕೆನಾ. ಸೊ ಕಂಟಿನ್ಯೂಸ್ ಪಾತ್. ಸೊ ಕಂಟಿನ್ಯೂಸ್ ಪಾತ್ ಮೀನ್ಸ್ ವಾಟ್? ಸೊ ವಿತೌಟ್ ಲಿಫ್ಟಿಂಗ್ ಎ ಪೆನ್. ಸೊ ಬರೆಯಕ್ ಬರ್ಬೇಕಷ್ಟೇ. ಓಕೆನಾ. ಓಕೆ. ನೆಕ್ಸ್ಟ್ ಡೊಮೈನ್ ಅಂತ ಬರೋದು ನೋಡಿ. ಡಿಫೈನ್ ಮಾಡಿ ಹೇಳಿ ಸರ್. ಏನ್ ಹೇಳಿ? ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಅದೊಂಚೂರು ಡಿಫೈನ್ ಮಾಡಿ ಹೇಳಿ. ಇದು ಕಾನ್ವೆಕ್ಸ್ ಅಷ್ಟೇ ನೋಡ್ಕೊಳ್ಳಿ ಇವಾಗ. ಓಕೆನಾ. ಕಾನ್ವೆಕ್ಸ್ ಅಷ್ಟೇ, ಕಾನ್ಕೇವ್ ಏನು ಅವಶ್ಯಕತೆ ಇಲ್ಲ. ಸೊ ಕಾನ್ವೆಕ್ಸ್ ಕಾನ್ಕೇವ್ ಫಂಕ್ಷನ್ ಅಂತ ಬರುತ್ತಲ್ಲ ಅದನ್ನ ನೋಡ್ಕೊಳ್ಳಿ. ಇದು ಕಾನ್ವೆಕ್ಸ್ ಇದೆ ನೋಡಿ. ಅಂದ್ರೆ ಇವಾಗ ನೋಡಿ ಯಾವ ತರ ಅಂತಂದ್ರೆ ಹಿಂಗೆ ಸರ್ಕಲ್ ಇದೆ. ಈಗ ರೀಸನ್ ಬರ್ಕೊಳ್ತೀವಿ. ಸೊ ಮಾಡ್ ಝಡ್ ಮೈನಸ್ ಝಡ್ ನಾಟ್
ಅಥವಾ ಮಾಡ್ ಝೆಡ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ಇದೆ ಅನ್ಕೊಳ್ಳಿ. ಸೊ ಅವಾಗ ಇದೇನು ಬರುತ್ತೆ ಹೇಳಿ? ಸೊ ಆರಿಜಿನ್ ಬರುತ್ತೆ ಸೆಂಟರ್ ವಿತ್ ಸರ್ಕಲ್ ಆಫ್ ರೇಡಿಯಸ್ 2 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಮಾಡ್ ಝೆಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟರೆ ಏನಾಗ್ಬಿಡುತ್ತೆ? ಬೌಂಡ್ರಿ ಬರುತ್ತೆ, ಜೊತೆಗೆ ಇಂಟೀರಿಯರ್ ಪಾಯಿಂಟ್ಸ್ ಎಲ್ಲ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ನೀವು ಈ ಸೆಟ್ ಒಳಗಡೆ ಯಾವುದೇ 2 ಪಾಯಿಂಟ್ಸ್ ಅನ್ನ ತಗೊಂಡು ಜಾಯಿನ್ ಮಾಡ್ತೀರಾ, ಮಾಡ್ಬೋದಾ? ಜಾಯಿನ್ ಮಾಡ್ಬೋದಾ? ಜಾಯಿನ್ ಮಾಡ್ಬೋದಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಕಾನ್ವೆಕ್ಸ್ ಆಗುತ್ತೆ. ಬಟ್ ಮಾಡ್ ಝೆಡ್ ಈಕ್ವಲ್ ಟು 2 ಇದೆ ನೋಡಿ, ಇದೇನಾಗ್ಬಿಡುತ್ತೆ ಹೇಳಿ ನೋಡೋಣ? ಸೇಮ್ ಹಿಂಗ್ ಬರುತ್ತೆ. ಸೊ ಮಾಡ್ ಝೆಡ್ ಈಕ್ವಲ್ ಟು 2 ಬರೋಂಥ ಪಾಯಿಂಟ್ಸ್ ಯಾವ ಅಂತಂದ್ರೆ ನೋಡಿ, ಇಲ್ಲಿ ಆರಿಜಿನ್ ಇಂದ ಈ ಬೌಂಡ್ರಿ ಪಾಯಿಂಟ್ಸ್ ಅಲ್ಲಿ ಬರ್ತಿದೆ ನೋಡಿ, ಇವು ಮಾತ್ರ ಮಾಡ್ ಝೆಡ್ ಈಕ್ವಲ್ ಟು 2 ನ ಸ್ಯಾಟಿಸ್ಫೈ ಮಾಡೋದು, ದಟ್ ಇಸ್ ಬೌಂಡ್ರಿ ಅಂತ ಅಷ್ಟೇ, ಓಕೆನಾ? ಇವಾಗ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ತಗೊಳ್ತೀನಿ ನಾನು. ನೀವು ಯಾವುದೇ ಪಾತ್ ತಗೊಂಡ್ರು ಜಾಯ್ನ್ ಆಗಬೇಕು, ಅದೇ ಸೆಟ್ ಒಳಗಡೆ ಬರಬೇಕು. ಇಲ್ಲಿಂದ ಇಲ್ಲಿ ಹಿಂಗೆ ತಗೊಂತೀನಿ ಒಂದು ಲೈನ್, ಈ ಲೈನ್ ಇದೇನಾ ಇವಾಗ ಮಾಡ್ ಝೆಡ್ ಈಕ್ವಲ್ ಟು 2 ಅಲ್ಲಿ? ಮಾಡ್ ಝೆಡ್ ಈಕ್ವಲ್ ಟು 2 ಅಲ್ಲಿ ಇದೆನಾ? ಇಲ್ಲ ಅಲ್ವಾ? ಇಲ್ಲ. ಸೊ ಹಾಗಾಗಿ ನಾಟ್ ಕಾನ್ವೆಕ್ಸ್, ಬಟ್ ಕನೆಕ್ಟೆಡ್ ಇದೆ. ಯಾಕೆ ಹೇಳಿ? ಇಲ್ಲಿಂದ ಇಲ್ಲಿಗೆ ನಾನು ಈಗ ಒಂದು ಕಂಟಿನ್ಯೂಸ್ ಪಾತ್ ಈ ತರ ಜಾಯ್ನ್ ಮಾಡ್ಕೊತೀನಿ, ಹೆಂಗ್ ಬೇಕು ಒಟ್ಟಲ್ಲಿ ಜಾಯ್ನ್ ಮಾಡ್ಬೇಕಷ್ಟೇ. ಜಾಯ್ನ್ ಮಾಡ್ಬೋದಾ? ಇಲ್ಲಿಗೆ ಒಂದು ಪಾತ್ ಇದೆ ನೋಡಿ, ಇಲ್ಲಿ ಸಿಗ್ತಿದೆ ಅಲ್ವಾ? ಕಂಟಿನ್ಯೂಸ್ ಪಾತ್, ಓಕೆ, ಕನೆಕ್ಟೆಡ್ ಆಗ್ತಿದೆ. ಇದು ಯಾವುದೇ ಪಾಯಿಂಟ್ಸ್ ತಗೊಳ್ಳಿ ನೀವು ಬೌಂಡ್ರಿ ಮೇಲೆ ಈ ತರ ಕನೆಕ್ಟ್ ಮಾಡ್ಬೋದು. ನಾವು ಈಗ ಇಲ್ಲೊಂದು ಪಾಯಿಂಟ್ ತಗೊಂಡಿದ್ರೆ ಇಲ್ಲೊಂದು ಪಾಯಿಂಟ್ ತಗೊಂಡು ಸೊ ಕನೆಕ್ಟ್ ಮಾಡ್ಬೋದು. ಸೊ ದಟ್ ಇಸ್ ಕನೆಕ್ಟೆಡ್. ಬಟ್ ಕಾನ್ವೆಕ್ಸ್ ಅಂದ್ರೆ ಏನಂದ್ರೆ ನೋಡಿ, ನೀವು ಯಾವ್ದು ಅಂದ್ರೆ ಅಲ್ಲಿಂದ ಅಲ್ಲಿಗೆ ಯಾವುದೇ ಲೈನ್ ಅನ್ನು ನೀವು ಜಾಯಿನ್ ಮಾಡ್ಕೊಡಿ, ಹೆಂಗ್ ಬೇಕಾದ್ರೆ ಜಾಯಿನ್ ಮಾಡ್ಕೊಡಿ, ಓಕೆನಾ? ಸೊ ಅದೇ ಸೆಟ್ ಒಳಗಡೆ ಬರಬೇಕು. ಸೊ ಹಾಗೇನಾಗ್ಬಿಡ್ತಿದ್ದು ನಾಟ್ ಕಾನ್ವೆಕ್ಸ್, ಓಕೆನಾ? ಹಾಗಾದ್ರೆ ಅನ್ಯುಲಸ್ನು ಕಾನ್ವೆಕ್ಸ್ ಆಗುತ್ತಲ್ವಾ ಸರ್? ಹಿಂಗಾಗುತ್ತೆ ಹೇಳಿ? ಈಗ ಈ ತರ ಇದೆ ಅನ್ಕೊಳ್ಳಿ, ಇದು ರೀಸನ್ ಕೊಟ್ಟಿದ್ದಾರೆ ಇವಾಗ, ಓಕೆನಾ? ನಾನೇನ್ ಮಾಡ್ತೀನಿ ಅಂದ್ರೆ ನೋಡಿ, ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ತಗೊಳ್ತೀನಿ ಸೆಟ್, ಓಕೆನಾ? ಇವಾಗ ನಾನು ಹಿಂಗ್ ಬರ್ತೀನಿ, ಇವಾಗ ಹಿಂಗೆ ಇಲ್ಲಿ ನೋಡಿ ಈ ಲೈನ್ ಬಂತಲ್ವಾ, ಅದಿಲ್ಲ ನೋಡಿ ಅಲ್ಲಿ ಸೆಟ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ನಾಟ್ ಕಾನ್ವೆಕ್ಸ್. ಓಕೆ, ಡೊಮೈನ್ ಅಂತ ಇದೆ ನೋಡಿ. ಸೊ ಎ ನಾನ್ ಎಂಟಿ ಕನೆಕ್ಟೆಡ್ ಸೆಟ್ ಈಸ್ ಕಾಲ್ಡ್ ಡೊಮೈನ್ ಅಂತ, ಓಕೆನಾ? ಸೊ ಎ ನಾನ್ ಎಂಟಿ ಕನೆಕ್ಟೆಡ್ ಸೆಟ್ ಈಸ್ ಕಾಲ್ಡ್ ಡೊಮೈನ್ ಅಂತ. ಸೊ ಡೊಮೈನ್ ಅಂದ್ರೆ ಇನ್ ಜನರಲ್ ಈ ತರ ಇರುತ್ತೆ ಅಷ್ಟೇ. ಇವಾಗ ಎಕ್ಸ್ ವೈ ಪ್ಲೇನ್ ಅಲ್ಲಿ ಡೊಮೈನ್ ಅಂದ್ರೆ ಹಿಂಗೆ, ಓಕೆನಾ? ತಗೋಬೋದಲ್ವಾ ಇದು? ಸೊ ಈ ತರ ರೀಸನ್ ಇದೆ ಹಿಂಗೆ. ಸೊ ಯಾವುದೇ ಎಲಿಮೆಂಟ್ಸ್ ತಗೊಂಡ್ರಲ್ಲಿ ಜಾಯಿನ್ ಮಾಡ್ಬೋದು. ಸೊ ಹಾಗೆ ಏನಾಗ್ಬಿಡ್ತಿದ್ದು ಕನೆಕ್ಟೆಡ್ ಅಷ್ಟೇ. ಸೊ ನಾನ್ ಎಂಟಿ ಕನೆಕ್ಟೆಡ್ ಸೆಟ್ ಈಸ್ ಕಾಲ್ಡ್ ಡೊಮೈನ್ ಅಂತ ತಗೊಳ್ತೀವಿ ನಾವು. ಸೊ ನೆಕ್ಸ್ಟ್ ರೀಸನ್ ಅಂತ ಇದೆ ನೋಡಿ. ಸೊ ಎ ಡೊಮೈನ್ ವಿತ್ ಸಮ್ all or none of its boundary point is called a region. Okay, a region ಮತ್ತು domain same similar, okay na? Both are same. Example ಇದೆ ನೋಡಿ ಇಲ್ಲಿ, set up all complex numbers such that so imaginary part of that equal to 1 ಅಂತ ಕೊಟ್ಟಿದ್ದಾರೆ, ಓಕೆನಾ? ಇದು ಕ್ಲೋಸ್ಡ್ ಆಗುತ್ತೆ, ನಾಟ್ ಓಪನ್, ನಾಟ್ ಕನೆಕ್ಟೆಡ್, ನಾಟ್ ಕಾಂಪ್ಯಾಕ್ಟ್, ನಾಟ್ ಬೌಂಡೆಡ್, ಸೊ ನಾಟ್ ರೀಸನ್, ನಾಟ್ ಡೊಮೈನ್, ಹಿಂಗೆಲ್ಲ ಕೊಟ್ಟಿದ್ದಾರೆ. ಏನಾಗುತ್ತೆ ಹೇಳಿ ಇದು? ಕ್ಲೋಸ್ಡ್ ಆಗಲ್ಲ ಸರ್. ಏನ್ ಕೊಟ್ಟಿದ್ದಾರೆ ನೋಡಿ ಕರೆಕ್ಟ್ ಆಗಿ, ಈ ತರ ಕೊಟ್ಟಿದ್ದಾರೆ. ಆಲ್ರೆಡಿ ಟೊಪಾಲಜಿ R2 ಆಗಿದೆ ಅಲ್ವಾ? ಸೇಮ್ ಪ್ರಾಪರ್ಟೀಸ್ ಅಷ್ಟೇ. ಇವಾಗ ಇಮ್ಯಾಜಿನರಿ ಪಾರ್ಟ್ ಅಂದ್ರೆ ಏನಾಗ್ಬಿಡುತ್ತೆ, ಇವಾಗ y = 1 ಆಗುತ್ತೆ, ಓಕೆನಾ? ಈ ಸೆಟ್ ಕೊಟ್ಟಿದೀವಿ ನಾವು, ಇದು ಕ್ಲೋಸ್ಡ್ ಆಲ್ವೇಸ್ ಇದು ಹೇಳಿ, ಇದು ಕ್ಲೋಸ್ಡ್ ಆಗುತ್ತೆ. ಓಕೆನಾ? ಕನೆಕ್ಟೆಡಾ? ಓಕೆ ಸರ್. ಅಲ್ಲ ಕನೆಕ್ಟೆಡ್ ಆಗುತ್ತಾ? ಲೈನ್ ಕನೆಕ್ಟೆಡ್ ಸರ್. ಸರ್ ಎಸ್, ಲೈನ್ ಇಸ್ ಕನೆಕ್ಟೆಡ್ ಅಲ್ವಾ? ಎಸ್ ಸರ್, ಲೈನ್ ಕನೆಕ್ಟೆಡ್ ಸರ್. ಎಸ್ ಸರ್. ಓಪನ್ ಸೆಟ್ ಆಗುತ್ತಾ? ಓಪನ್ ಆಗಂಗಿಲ್ಲ ಸರ್, ನಾಟ್ ಓಪನ್. ಓಕೆ, ಸೊ ಕಾಂಪ್ಯಾಕ್ಟ್? ಎಸ್ ಸರ್, ಬೌಂಡೆಡ್ ಇದೆ ಸರ್, y = 1. ಬೋಲ್ಡ್ ಅನ್ಬೋಲ್ಡೆಡ್ ಅಲ್ವಾ? ಹಾ, ಯಾಕೆಂದ್ರೆ ಒಂದು ಸರ್ಕಲ್ ಅಲ್ಲಿ ಬರೆಯಕ್ ಬರ್ಬೇಕು, ಇವಾಗ ಅದನ್ನ ಬರೆಯಕ್ ಆಗಲ್ಲ ನಮ್ಗೆ, ಎಕ್ಸ್ಟೆಂಡ್ ಆಗ್ಬಿಡುತ್ತೆ.
ಅಲ್ವಾ? ಎಸ್ ಸರ್ ನಾಟ್ ಸೊ ಬೌಂಡೆಡ್. ಹಾಗಾಗಿ ನಾಟ್ ಬೌಂಡೆಡ್. ಓಕೆನಾ? ಸೊ ಡೊಮೈನ್ ಅಂತ ಇದೆ ನೋಡಿ, ಇಲ್ಲಿ ಓಪನ್ ಅಂತ ಹಾಕೊಳ್ಳಿ. ಓಕೆನಾ? ಆಕ್ಚುಲಿ ಸೊ ನಾನ್ ಎಂಟಿ ಓಪನ್ ಕನೆಕ್ಟೆಡ್ ಅಂತ. ಸೊ ಓಪನ್ ಕನೆಕ್ಟೆಡ್ ಸೆಟ್ ಅಂತ ಅದು. ಓಕೆನಾ? ಮಿಸ್ಟೇಕ್ ಆಗಿದೆ. ಸೊ ಓಪನ್ ಪ್ಲಸ್ ಕನೆಕ್ಟೆಡ್, ಇದು ಓಪನ್ ಆಗಿಲ್ಲ ನೋಡಿ ಇದು. ಸೊ ಓಪನ್ ಆಗ್ತಿಲ್ಲ, ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು, ಸೊ ನಾಟ್ ಡೊಮೈನ್. ಓಕೆನಾ? ಸೊ ಓಪನ್ ಪ್ಲಸ್ ಕನೆಕ್ಟೆಡ್, ಸೊ ಅದೇನು ಕರಿತೀವಿ, ಡೊಮೈನ್ ಅಂತ ಕರಿತೀವಿ ಅಷ್ಟೇ. ಓಕೆ ಸರ್, ಇದು ನೋಡಿ ಸರ್, ಟೊಪಾಲಜಿ ಇನ್ R2 ಇದೆ ನೋಡಿ ಸರ್, ರಿಯಲ್ ಅಲ್ಲಿ ಸೇಮ್ ಇದೆ. ಓಕೆನಾ? ಅದು ನೀವು ರೆಫರ್ ಮಾಡಿ ಸರ್ ಅಲ್ಲಿ. ಲಿಮಿಟ್ ಆಫ್ ಎ ಕಾಂಪ್ಲೆಕ್ಸ್ ಫಂಕ್ಷನ್ ಅಂತ ಬರುತ್ತೆ ಇವಾಗ. ಓಕೆನಾ? ಸೊ ಡೆಫಿನೇಷನ್ ಇಲ್ಲಿದೆ, ನೀವು ನೋಡ್ಕೊಳ್ಳಿ, ಇಲ್ಲಿದೆ ನೋಡಿ. ಸೊ ನೋಟ್, ಸೊ ಲಿಮಿಟ್ z tends to z0 f of z equal to L. ಅಂದ್ರೆ ನೋಡಿ, ಲಿಮಿಟ್ ಆಫ್ ಎ ಕಾಂಪ್ಲೆಕ್ಸ್ ಫಂಕ್ಷನ್ ಏನಾಗ್ಬಿಡುತ್ತೆ ಇವಾಗ, ಲಿಮಿಟ್ ಸೊ 1 ಪಾಯಿಂಟ್ at z equal to z0. ಸೊ ಲಿಮಿಟ್ ಸಿಗ್ಬೇಕಾಗ ಸೊ z tends to z0 f of z. ಓಕೆನಾ? f of z ಏನ್ ಬರುತ್ತೆ ನೋಡ್ಬೇಕಷ್ಟೇ ಇವಾಗ. ಸೊ ಅಂದ್ರೆ tends to L. ಓಕೆನಾ? ಸೊ ಇವಾಗ ನೋಡಿ, ಎಫ್ ಆಫ್ ಜಡ್ ಕೂಡ ಏನಾಗಿರುತ್ತೆ, ಯು ಪ್ಲಸ್ ಐ ಇಂಟು ವಿ ಆಗಿರುತ್ತೆ. ಓಕೆನಾ? ಸೊ ಲಿಮಿಟ್ z tends to z0 f of z equal to L if and only if. ಸೊ ಲಿಮಿಟ್ ಇಲ್ಲಿದೆ ನೋಡಿ, ಸೊ ಯು ಲಿಮಿಟ್ ಸಿಗ್ಬೇಕು, ವಿ ಲಿಮಿಟ್ ಸಿಗ್ಬೇಕು. ಓಕೆನಾ? ಸೊ ಅದನ್ನ ಹೇಳ್ತಿದ್ದಾರೆ ನೋಡಿ ಇಲ್ಲಿ, ಇಫ್ ಅಂಡ್ ಓನ್ಲಿ ಇಫ್ ಲಿಮಿಟ್ x, y. ಯಾಕಂದ್ರೆ z ಅಂದ್ರೆ ಏನಾಗುತ್ತೆ ಹೇಳಿ ನೋಡೋಣ. z ಅಂದ್ರೆ ಏನು, x, y tends to z0 ಅನ್ನೋದು ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ x0, y0. ಓಕೆನಾ? f of z equal to L if and only if ಲಿಮಿಟ್ x, y tends to x0, y0. ಸೊ ರಿಯಲ್ ಪಾರ್ಟ್ ಆಫ್ f of z equal to ರಿಯಲ್ ಪಾರ್ಟ್ ಆಫ್ L ಬರಬೇಕು. ಅಂದ್ರೆ ಈಗ ಎಲ್ಲಿದೆ ನೋಡಿ ಇಲ್ಲಿ, ಸೊ L equal to ಏನಾಗಿರ್ತದೆ ನೋಡಿ ಇಲ್ಲಿ, L1 ಪ್ಲಸ್ ಐ ಇಂಟು L2 ಆಗಿರುತ್ತೆ. ಅದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ ಇವಾಗ. ಓಕೆನಾ? ಸೊ ಲಿಮಿಟ್ ಏನ್ ಬರುತ್ತೆ, ಕಾಂಪ್ಲೆಕ್ಸ್ ನಂಬರ್ ಧರಿಸಿ L1 ಪ್ಲಸ್ ಐ ಇಂಟು L2 ಬರುತ್ತೆ. ಸೊ ರಿಯಲ್ ಪಾರ್ಟ್ ಆಫ್ f of z ಕೂಡ ಏನಾಗ್ಬಿಡುತ್ತೆ ಇಲ್ಲಿ, ರಿಯಲ್ ಪಾರ್ಟ್ ಆಫ್ L ಅಂದ್ರೆ ದಟ್ ಈಸ್ L1 ಆಗುತ್ತೆ ಅಷ್ಟೇ ಇಲ್ಲಿ. ಓಕೆನಾ? ಸೊ ಇಮೇಜಿನರಿ ಪಾರ್ಟ್ ಏನಾಗ್ಬಿಡುತ್ತೆ, L2 ಆಗುತ್ತೆ. ಸೊ ಅವೆರಡು ಸೊ ಲಿಮಿಟ್ ಎಕ್ಸಿಸ್ಟ್ ಆದ್ರೆ ಮಾತ್ರ ಈ ಪೂರ್ತಿ ಲಿಮಿಟ್ ಎಕ್ಸಿಸ್ಟ್ ಆಗೋದಂತ ರಿಸಲ್ಟ್ ಇದು. ಓಕೆ, ಇದು ನೋಡ್ಕೊಳ್ಳಿ. ಸೊ ಆಲ್ಜಿಬ್ರಾ ಆಫ್ ಲಿಮಿಟ್ ಅಂತ ಬರುತ್ತೆ. ಸೊ ಲೆಟ್ ಲಿಮಿಟ್ z tends to z0 f of z equal to L1. ಸೊ ಲಿಮಿಟ್ z tends to z0, ಸೊ g of z equal to L2. ಸೊ ದೆನ್ ಏನಾಗ್ಬಿಡುತ್ತೆ ನೋಡಿ, ಸೊ ಲಿಮಿಟ್ z tends to z0, ಸೊ f ಪ್ಲಸ್ ಆರ್ ಮೈನಸ್ g equal to, ಸೊ ಲಿಮಿಟ್ z tends to z0 f of z ಪ್ಲಸ್ ಆರ್ ಮೈನಸ್ ಸ್ಪ್ಲಿಟ್ ಆಗುತ್ತೆ. ಓಕೆನಾ? ಸೊ ಲಿಮಿಟ್ z tends to z0 g of z ಆಗುತ್ತೆ. ಸೊ ಪ್ರಾಡಕ್ಟ್ ಏನಾಗ್ಬಿಡುತ್ತೆ, ಸೊ ಲಿಮಿಟ್ z tends to z0 f ಇಂಟು ಲಿಮಿಟ್ z tends to z0 g ಆಗುತ್ತೆ. ನೆಕ್ಸ್ಟ್ ಇದು, ಸೊ ಲಿಮಿಟ್ z tends to z0 c ಇಂಟು f of z equal to c ಇಂಟು ಲಿಮಿಟ್ z tends to z0 f of z ಆಗುತ್ತೆ. ಎಷ್ಟು ನೋಡ್ಕೊಳ್ಳಿ ಸರ್. ಓಕೆನಾ? ಓಕೆ, ಇಲ್ಲಿದೆ ನೋಡಿ, ಇದೇನಾಗುತ್ತೆ ನೋಡ್ತಾ ಹೋಗೋಣ ಇವಾಗ. ಸೊ ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್ ಅಂತ ಬರುತ್ತೆ ಇವಾಗ. ರಿಯಲ್ ಬರುತ್ತೆ ನೋಡಿ, ಫಂಕ್ಷನ್ ಆಫ್ ಸೆವೆರಲ್ ವೇರಿಯೇಬಲ್ಸ್ ಅದು ಗೊತ್ತಿರ್ಬೇಕು ಸ್ವಲ್ಪ ಇಲ್ಲಿ. ಇಲ್ಲಿದೆ ನೋಡಿ. ಸೊ ಎಕ್ಸಾಂಪಲ್, ಸೊ ಲಿಮಿಟ್ z tends to 0, ಸೊ ರಿಯಲ್ ಪಾರ್ಟ್ ಆಫ್ z ಡಿವೈಡೆಡ್ ಬೈ ಇಮೇಜಿನರಿ ಪಾರ್ಟ್ ಆಫ್ z ಏನ್ ಬರುತ್ತೆ ನೋಡ್ಬೇಕು ಇವಾಗ. ಓಕೆನಾ? ಸೊ ಈಗ z ಅಂದ್ರೆ ಆಲ್ವೇಸ್ ಏನಾಗಿರುತ್ತೆ ಹೇಳಿ ನೋಡೋಣ, x ಪ್ಲಸ್ ಐ ವೈ ಆಗಿರುತ್ತೆ. ಓಕೆನಾ? ಸೊ ರಿಯಲ್ ಪಾರ್ಟ್ ಆಫ್ z ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, x ಆಗುತ್ತೆ. ಸೊ ಇಮೇಜಿನರಿ ಪಾರ್ಟ್ ಆಫ್ z ಏನಾಗುತ್ತೆ, y ಆಗುತ್ತೆ. ಸೊ ಅದನ್ನ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಸೊ ಲಿಮಿಟ್ z ಅಂದ್ರೆ x, y ಅಂತ tends to 0 ಅಂದ್ರೆ ಏನಾಗ್ಬಿಡುತ್ತೆ ಇವಾಗ ಅಲ್ಲಿ R2 ಅಲ್ಲಿ 0, 0 ಆಗುತ್ತೆ. ಸೊ ರಿಯಲ್ ಪಾರ್ಟ್ ಆಫ್ z ಏನಾಗುತ್ತೆ, x ಆಗುತ್ತೆ, ಡಿವೈಡೆಡ್ ಬೈ ಇಮೇಜಿನರಿ ಪಾರ್ಟ್ ಏನಾಗ್ಬಿಡುತ್ತೆ, y ಆಗುತ್ತೆ. ಸೊ ಇದ್ರ ಲಿಮಿಟ್ ಅನ್ನ ಕಂಡುಹಿಡಿಬೇಕು ಇವಾಗ. ಓಕೆನಾ? ಸೊ ನೋಡಿ ಇಲ್ಲಿ ರಿಯಲ್ ಅಲ್ಲಿ ಮಾಡ್ತಿರ್ತೀವಲ್ಲ ನಾವು, ಏನ್ ಮಾಡ್ತೀವಿ ಹೇಳಿ, ಸೊ ಲೆಫ್ಟ್ ಅಪ್ರೋಚ್ ಮತ್ತೆ ರೈಟ್ ಅಪ್ರೋಚ್ ಮಾಡ್ತೀವಲ್ವಾ, ಕರೆಕ್ಟ್ ಅಲ್ವಾ? ಅಲ್ವಾ? ಎರಡೇ ಚಾನ್ಸ್ ಇರೋದಲ್ಲಿ ನಮಗೆ. ಸೊ ಲೆಫ್ಟ್ ಅಪ್ರೋಚ್ ಬರುತ್ತೆ, ರೈಟ್ ಅಪ್ರೋಚಸ್. ಸೊ ಸೇಮ್ ಲಿಮಿಟ್ಗೆ ಬಂದ್ಬಿಟ್ರೆ ಸೊ ಆ ಲಿಮಿಟ್ ಕನ್ವರ್ಜೆಂಟ್ ಆಗುತ್ತೆ ಅಂತ ಹೇಳ್ತೀವಿ, ಕನ್ವರ್ಸ್ ಟು ದಟ್ ಲಿಮಿಟ್. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಇನ್ XY ಪ್ಲೇನ್ ಅಲ್ಲಿ ಈ ತರ ಇದೆ ಇವಾಗ. ಓಕೆನಾ? ಈ ತರ ಇದೆ. ಸೊ ಇಲ್ಲಿ ನೋಡಿ ಏನಿದೆ, ಇಲ್ಲಿ x equal to 0, y equal to 0 ಇದೆ. ಓಕೆನಾ?
ಅಂದ್ರೆ 0,0 ಇದೆ ಅಂತ ಪಾಯಿಂಟ್, ಅಂದ್ರೆ ಅಲ್ಲೇ ಇವಾಗ ಚೆಕ್ ಮಾಡಬೇಕಾಗಿರೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಸೊ ಪಾಸಿಂಗ್ ಥ್ರೂ ಆರಿಜಿನ್, ನಮಗೆ ಇನ್ಫೈನೈಟ್ ನಂಬರ್ ಆಫ್ ಅಲ್ಲಿ ಏನಿದೆ ಹೇಳಿ, ಲೈನ್ಸ್ ಇದೆ ಅಲ್ವಾ, ಪಾಸಿಂಗ್ ಥ್ರೂ ಆರಿಜಿನ್ ಲೈನ್ಸ್ ಇದೆ ಅಲ್ವಾ, ಕರೆಕ್ಟ್ ಅಲ್ವಾ, ಎಕ್ಸ್ ಆಕ್ಸಿಸ್ ದಿಸ್ ಇಸ್ ವೈ ಆಕ್ಸಿಸ್, ಕರೆಕ್ಟ್ ಅಲ್ವಾ ಸರ್, ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ y = mx ಅಂತ ಇದೆ ನೋಡಿ. ಸೊ ಇದೇನಾಗ್ಬಿಡುತ್ತೆ, ರೆಪ್ರೆಸೆಂಟೇಷನ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಆರಿಜಿನ್, ಓಕೆನಾ. ಸೊ ಎಮ್ ಸ್ಲೋಪ್ ಆಗ್ಬಿಡುತ್ತೆ, ನಿಮ್ಗೆ ಗೊತ್ತಿದೆ ಅದು. ಸೊ ಇವಾಗ ನೋಡಿ, ಪ್ರತಿಯೊಂದು ಲೈನಲ್ಲೂ ಆಪೋಸಿಟ್ ಸೇಮ್ ಲಿಮಿಟ್ ಬರ್ಬೇಕು. ಇವಾಗ ಅವಾಗ ಏನಾಗುತ್ತೆ ಅಂದ್ರೆ ಈ ಲಿಮಿಟ್ ವ್ಯಾಲ್ಯೂ ಇದೆ ನೋಡಿ, ಎಕ್ಸಿಸ್ಟ್ ಆಗುತ್ತೆ ಅಂತ, ಅದರ್ವೈಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ, ಓಕೆನಾ. ಸೊ ಹಾಗಾಗಿ ಇವಾಗ ಏನ್ ಮಾಡೋಣ ಅಂದ್ರೆ ನೋಡಿ, ಎಲ್ಲಾ ಲೈನ್ಸ್ ಅಲ್ಲೂ ಲಿಮಿಟ್ ಯಾವ್ದಕ್ಕೆ ಬರುತ್ತೆ ಅಂತ ಚೆಕ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ಸೊ ಲೆಟ್ y = mx, ಓಕೆನಾ. ಸೊ y = mx ತಗೊಂಡ್ರೆ ಇವಾಗ ಏನಾಗುತ್ತೆ ನೋಡಿ, ಸೊ ಲಿಮಿಟ್ ಇವಾಗ x ಬರುತ್ತೆ ಇಲ್ಲಿ, ಓಕೆನಾ. ಅಂದ್ರೆ ಇವಾಗ y ಅನ್ನೋದು ಏನಾಗ್ತಿದೆ, ಟೆಂಡ್ಸ್ ಟು 0, x ಅನ್ನೋದು ಟೆಂಡ್ಸ್ ಟು 0 ಆಗ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ ನೋಡೋಣ, ಇವಾಗ x ಟೆಂಡ್ಸ್ ಟು 0 ಆಗ್ಬಿಡುತ್ತೆ, ಓಕೆನಾ. x ಇದೆ, x ಹಂಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ, ಸೊ y = ಏನು ತಗೊಂಡಿದ್ವಿ ನಾವು, mx ತಗೊಂಡಿದ್ವಿ, ಸೊ mx ತಗೊಳ್ಳಿ, x ಗೆಟ್ ಕ್ಯಾನ್ಸಲ್, ಇಲ್ಲಿ ಏನ್ ಬರ್ತಿದೆ ನೋಡಿ ಸರ್, ಇಲ್ಲಿ ಲಿಮಿಟ್ x ಟೆಂಡ್ಸ್ ಟು 0, ಸೊ 1/m ಬರ್ತಿದೆ. ಸೊ 1/m ಮೇಲೆ ಡಿಪೆಂಡ್ ಆಗ್ತಿದೆ, ಅಂದ್ರೆ ಈಗ ಲಿಮಿಟ್ ವ್ಯಾಲ್ಯೂ 1/m ಬರ್ತಿದೆ. ಅಂದ್ರೆ ಅರ್ಥ ಏನಂದ್ರೆ, ನೀವು ಇಲ್ಲಿ m ಇದೆ ನೋಡಿ, y = m ಗೆ ನೀವು 1x ತಗೊಂಡಾಗ 1 ಲಿಮಿಟ್ ವ್ಯಾಲ್ಯೂ ಬರುತ್ತೆ, ಏನ್ ಬರುತ್ತೆ ಅವಾಗ 1 ಬರುತ್ತೆ. y = 2x ತಗೊಂಡಾಗ ಏನ್ ಬರುತ್ತೆ ಹೇಳಿ, ಲಿಮಿಟ್ ವ್ಯಾಲ್ಯೂ 1/2 ಬರುತ್ತೆ. ನೆಕ್ಸ್ಟ್ 3x ತಗೊಂಡ್ರೆ 1/3 ಬರುತ್ತೆ. ಅಂದ್ರೆ ಇಲ್ಲಿ ಏನಾಗ್ತಿದೆ, ಒಂದೊಂದು ಲೈನ್ ಅಲ್ಲಿ ಒಂದೊಂದು ಬರ್ತಿದೆ ಲಿಮಿಟ್ ವ್ಯಾಲ್ಯೂ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂದ್ರೆ, ಇದು ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಸೊ ಅಲ್ಲಿ ಹೆಂಗ್ ನೀವು ಮಾಡ್ತೀರಾ ನೋಡಿ, LHL ≠ RHL ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಅಲ್ಲಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಪಾತ್ಸ್ ಇದೆ ಇಲ್ಲಿ, ಸೊ ಓಕೆನಾ, ಪಾಸಿಂಗ್ ಥ್ರೂ y = mx, ಅಂದ್ರೆ ಸಾರಿ ಪಾಸಿಂಗ್ ಥ್ರೂ ಆರಿಜಿನ್ ಅಂದ್ರೆ y = mx ತಗೊಂತೀರಾ. ಸೊ ಹಾಗೆ ಏನಾಗ್ಬಿಡುತ್ತೆ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಓಕೆನಾ. ಸೊ m ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಇಂಡಿಪೆಂಡೆಂಟ್ ಆಫ್ m ಅಂದ್ರೆ ಏನಾಗ್ಬಿಡುತ್ತೆ, ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಸರ್, ಓಕೆನಾ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡಿ ಗೊತ್ತಾಗುತ್ತೆ, ಯಾವ್ದು ಪ್ರಾಬ್ಲಮ್ ಇಲ್ಲ. ಓಕೆ, ಇವಾಗ ಇದೇನಾಗುತ್ತೆ ಹೇಳಿ ನೋಡೋಣ. ಈ ತರ ತಗೊಳ್ತೀನಿ ನಾನು, f(x, y) ಸಿಂಪಲ್ ಆಗಿ x² + y² ತಗೊಳ್ತೀನಿ. ಸೊ ಇನ್ R2 ಇದೇನಾಗುತ್ತೆ ಹೇಳಿ ನೋಡೋಣ, ಕಂಟಿನ್ಯೂಸ್ ಆಗುತ್ತಾ, ಸಾರಿ ಕಂಟಿನ್ಯೂಸ್ ಆಗ ಲಿಮಿಟ್ ಬರುತ್ತಾ, ಪ್ರತಿಯೊಂದು ಪಾಯಿಂಟ್ಸ್ ಅಲ್ಲಿ ಲಿಮಿಟ್ ಬರುತ್ತಾ, Yes. ಬರುತ್ತಲ್ವಾ. ಅಂದ್ರೆ ಇವಾಗ ತಗೊಳ್ಳಿ ನೀವು x0, y0 ಬಿಲಾಂಗ್ಸ್ ಟು R2, ಆರ್ಬಿಟ್ರಿ ಪಾಯಿಂಟ್ ತಗೊಳ್ತೀರಾ ನೀವು. ಸೊ ಲಿಮಿಟ್ x, y ಟೆಂಡ್ಸ್ ಟು ಏನ್ ತಗೊಂಡಿದ್ವಿ ನಾವು, x0, y0 ತಗೊಂಡಿದ್ವಿ. ಫಂಕ್ಷನ್ ಏನಿದೆ ನೋಡಿ, x² + y² ಇದೆ. ಸೊ ಡೈರೆಕ್ಟ್ ಕೊಟ್ಬಿಟ್ರೆ ಏನಾಗುತ್ತೆ ಹೇಳಿ, ಇಲ್ಲಿ x02 + y02 ಬರ್ತದೆ. ಸೊ ಫೈನೈಟ್ಲಿ ಬರ್ತಿದೆ. ಸೊ ಆಗ ಏನಾಗ್ಬಿಡ್ತದೆ, ಲಿಮಿಟ್ ಬರುತ್ತೆ ಅಂತ ಅರ್ಥ, ಓಕೆನಾ. ಸೊ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ, ಈ ತರ ಎಲ್ಲ ಕೊಟ್ಟಾಗ ಎಕ್ಸಿಸ್ಟ್ ಆಗುತ್ತೆ, ಓಕೆನಾ. ಬಟ್ ನಾವು ಡಿನಾಮಿನೇಟರ್ ಕೊಡ್ತಾರೆ ನೋಡಿ, ಅವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇವಾಗ ಹೀಗಿದೆ ನೋಡಿ, ಫಂಕ್ಷನ್ ತಗೊಳ್ತೀನಿ ನಾನು, f(x, y) = x² + y² ಡಿವೈಡೆಡ್ ಬೈ x ಅಂತ ಕೊಡ್ತಾರೆ ಅನ್ಕೊಳ್ಳಿ. ಸೊ ಅಟ್ 0,0 ಏನಾಗುತ್ತೆ ಹೇಳಿ, ಫಂಕ್ಷನ್ ಲಿಮಿಟ್ ವ್ಯಾಲ್ಯೂ ಸಿಗುತ್ತಾ, ಅಟ್ 0,0. Yes. Not defined. 0 indeterminate form ಬರುತ್ತೆ. ಎಸ್ ಮ್ಯಾಮ್. ಸೊ ಇವಾಗ ಇಲ್ಲಿ ಏನ್ ಮಾಡ್ತೀರಾ, ಲಿಮಿಟ್ x, y ಟೆಂಡ್ಸ್ ಟು 0,0, ಓಕೆನಾ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, x² + y² ಡಿವೈಡೆಡ್ ಬೈ x ಇದೆ, ಓಕೆನಾ. ಇಲ್ಲಿ ಪಾಸಿಂಗ್ ಥ್ರೂ ಆರಿಜಿನ್ ಕೊಟ್ಟಿರೋದ್ರಿಂದ, ಸೊ ಇನ್ಫೈನೈಟ್ ನಂಬರ್ ಆಫ್ ಅಲ್ಲಿ ಅಂದ್ರೆ ಲೈನ್ಸ್ ಬರುತ್ತಲ್ವಾ, ಅವ್ನ ಏನ್ ತಗೋಬಹುದು ನಾವು, ಈಗ y = mx ಅಂತ ತಗೋಬಹುದು, ಓಕೆನಾ. ಇಲ್ಲಿ ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ, ಲಿಮಿಟ್ x ಬದಲೇ ಆಗುತ್ತೆ ಇವಾಗ ಇದು. ಸೊ x ಟೆಂಡ್ಸ್ ಟು 0, 1 ಮಾತ್ರ ತಗೊಳ್ಳಿ ಲಿಮಿಟ್, x² ಹಂಗೆ ಬರ್ಕೊಳ್ಳಿ, ಪ್ಲಸ್ y ಅಂದ್ರೆ ಏನ್ ತಗೊಂಡಿದೀವಿ, m² x² ಡಿವೈಡೆಡ್ ಬೈ x ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ, ಲಿಮಿಟ್ x ಟೆಂಡ್ಸ್ ಟು 0, x ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ, x² ಅಲ್ಲಿ 1 + m² ಡಿವೈಡೆಡ್ ಬೈ x ಆಗುತ್ತೆ, ಗೆಟ್ ಕ್ಯಾನ್ಸಲ್. ಸೊ ಆಸ್ x ಟೆಂಡ್ಸ್ ಟು 0 ಏನಾಗ್ಬಿಡುತ್ತೆ, ಇದು 0 ಬಂದ್ಬಿಡುತ್ತೆ. ಅಂದ್ರೆ ಎಲ್ಲಾ ಲೈನ್ಸ್ ಅಲ್ಲೂ ಇದು 0 ಬರ್ತಿದೆ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಲಿಮಿಟ್ ಏನ್ ಬಂದ್ಬಿಡುತ್ತೆ ಹೇಳಿ, ಅಟ್ 0,0 0 ಬರ್ತಿದೆ ಅಂತ, ಓಕೆನಾ. ಸೊ ಇವಾಗ ಅದೇ ಇವಾಗ ಹಿಂಗ್ ಕೊಟ್ರೆ, f(x, y) = x ಡಿವೈಡೆಡ್ ಬೈ x² + y², ಇವಾಗ ಏನಾಗುತ್ತೆ ಹೇಳಿ, ಅಟ್ 0,0. ಸೊ ಲಿಮಿಟ್ x ಟೆಂಡ್ಸ್ ಟು 0 ಆಗ್ಬಿಡುತ್ತೆ, ಇಲ್ಲಿ x ಡಿವೈಡೆಡ್ ಬೈ x² + m² x² ಆಗ್ಬಿಡುತ್ತೆ.
ಸೊ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ಬಿಟ್ರೆ 1 ಪ್ಲಸ್ ಎನ್ ಸ್ಕ್ವೇರ್ ಆಗ್ಬಿಡುತ್ತೆ. ಎಕ್ಸ್ ಸೆಟ್ ಕ್ಯಾನ್ಸಲ್. ಸೊ 1 ಅಂದ್ರೆ ಏನಾಗ್ತಿದ್ರಿ ಡೈವರ್ಜಸ್ ಟು ಇನ್ಫಿನಿಟಿ. ಪ್ಲಸ್ ಇನ್ಫಿನಿಟಿ. ಸೊ ಹಾಗಾಗಿ ಲಿಮಿಟ್ ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ಎಕ್ಸಿಸ್ಟ್ ಇನ್ಫೈನೈಟ್ಲಿ ಅಂತ. ಕ್ಲಿಯರಾ? ಲಿಮಿಟ್ ಎಕ್ಸಿಸ್ಟ್ ಇನ್ಫೈನೈಟ್ಲಿ, ಸೊ ಫೈನೈಟ್ಲಿ ಬರ್ತಿಲ್ಲ ಅಂತ. ಓಕೆ, ಇದು ಇಲ್ಲಿದೆ ನೋಡಿ, ಡೈರೆಕ್ಟ್ ಆಗಿ ಕೊಡಿ ಅಷ್ಟೇ. ಇದೇನು ಬರುತ್ತೆ ನೋಡಿ, ಸೆಟ್ ಟೆನ್ಸ್ ಟು ಮೈನಸ್ ಐ, ಸೆಟ್ ಮೈನಸ್ ಐ ಸೆಟ್ ಮೈನಸ್ 1 ಅದು. ಓಕೆ, ಏನಾಗುತ್ತೆ ನೋಡಿ, ಇದು 1 ಬರುತ್ತೆ. ಸೆಟ್ ಟೆನ್ಸ್ ಟು ಮೈನಸ್ ಐ ಸೆಟ್ ಮೈನಸ್ 1 ಡಿವೈಡೆಡ್ ಬೈ ಸೆಟ್ ಪ್ಲಸ್ ಐ ಈಕ್ವಲ್ ಏನಾಗುತ್ತೆ ಹೇಳಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಇದು ಒಂದು ಕೆಲಸ ಮಾಡಿ, z ಮೈನಸ್ 1. ಓಕೆ, ಈಗ ಲಿಮಿಟ್ ಕೊಟ್ಟರೆ ಡೈರೆಕ್ಟ್ ಆಗಿ ಏನಾಗುತ್ತೆ ಹೇಳಿದು, ಮೈನಸ್ ಐ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ ಐ ಪ್ಲಸ್ ಐ ಆಗುತ್ತೆ. ಸೊ ಮೈನಸ್ ಐ ಮೈನಸ್ 1 ಡಿವೈಡೆಡ್ ಬೈ 0. ಸೊ ಏನಾಗ್ಬಿಡುತ್ತೆ ಇಲ್ಲಿ ಇನ್ಫಿನಿಟಿ. ಇನ್ಫಿನಿಟಿ ಬರ್ತಿದೆ ಅಷ್ಟೇ. ಕ್ಲಿಯರಾ? ಇದು ನೋಡಿ, ಸ್ವಲ್ಪ ಇದು ನೋಡ್ಕೋಬೇಕು ನೀವು. ಏನಂತಂದ್ರೆ ಹಿಂಗಿದೆ ನೋಡಿ. ಸೊ ಲಿಮಿಟ್ ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಇದು. ಓಕೆನಾ? z ಟೆನ್ಸ್ ಟು 0. ಸೊ ಇ ಪವರ್ 1/z ಅಂತ ಹೇಳಿ ಅನ್ಕೊಳ್ಳಿ. ಓಕೆನಾ? 1/z ಈ ತರ ಇದೆ. ಸೊ ಈಕ್ವಾಲಿಟಿ ಏನಾಗುತ್ತೆ ನೋಡಿ ಇಲ್ಲಿ, ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲಿ. ಈಗ ರಿಯಲ್ ಅಲ್ಲಿ ಏನಾಗ್ಬಿಡುತ್ತೆ, ಇವಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಇ ಪವರ್ 1/x ಈಕ್ವಲ್ ಟು, ಸೊ ಇ ಪವರ್ 1/x ಅಂದ್ರೆ ಏನಿದೆ ನೋಡಿ, 0 ಇದೆ. ಸೊ ಇ ಪವರ್ ಇನ್ಫಿನಿಟಿ. ಸೊ ಏನಾಗ್ಬಿಡುತ್ತೆ, ಅಲ್ಲಿ ಇನ್ಫಿನಿಟಿ ಆಗ್ಬಿಡುತ್ತೆ. ಓಕೆನಾ? ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಇ ಪವರ್ 1/0 ಈಕ್ವಲ್ ಟು ಇ ಪವರ್ ಇನ್ಫಿನಿಟಿ ಆಗುತ್ತೆ. ಓಕೆನಾ? ಸೊ ಇ ಪವರ್ ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಲ್ಲಿ ಇನ್ಫಿನಿಟಿ ಅಂತಲ್ಲ. ಓಕೆನಾ? ಇನ್ಫಿನಿಟಿ ಅಂತ ಹೇಳಂಗಿಲ್ಲ ನೀವು. ಏನಂತ ಹೇಳ್ಬೇಕು ಹೇಳಿ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೇಮ್ ರೀಸನ್ ಆಗಲೇ ತಗೊಂಡ್ವಲ್ಲ, y = mx ಆ ಟೈಪ್ ತಗೊಂಡಾಗ ಏನಾಗ್ಬಿಡುತ್ತೆ ಹೇಳಿ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಏನಾಗ್ತಿದೆ ನೋಡಿ, ಲಿಮಿಟ್ ಎಕ್ಸಿಸ್ಟ್ ಇನ್ಫಿನಿಟ್ಲಿ. ಸೊ ಇಲ್ಲಿದೆ ನೋಡಿ, ಇ ಪವರ್ 1/0 ಇ ಪವರ್ ಇನ್ಫಿನಿಟಿ. ಇನ್ಫಿನಿಟಿ ಅಂತ ಹೇಳಂಗಿಲ್ಲ. ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೇಕು. ಓಕೆನಾ? ಕ್ಲಿಯರಾ? ಕಾಂಪ್ಲೆಕ್ಸ್ ಅಲ್ಲ, ನಾನು ಪದೇ ಪದೇ ಕೇಳ್ತೀನಿ ನೋಡಿ, ಇದು ವೆರಿ ಇಂಪಾರ್ಟೆಂಟು. ಇ ಪವರ್ 1/z ಇದೆ ನೋಡಿ, ಅಟ್ z = 0. ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ? ಅದು ಇನ್ಫಿನಿಟಿನೂ ಬರ್ತಾ ಇಲ್ಲ, ಫೈನೈಟಿನೂ ಬರ್ತಿಲ್ಲ. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ, ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ? ಸೊ ಇನ್ಫಿನಿಟಿ ತಗೊಳಂಗಿಲ್ಲ. ನೋಟ್ ಇದೆ ನೋಡಿ ಇಲ್ಲಿ. ಅದ್ರಿಗೆ ನೆಕ್ಸ್ಟ್ ಏನ್ ಬರುತ್ತೆ, ಇದು ಆಯ್ತು. ಓಕೆ, ಇದೊಂದು ಮಾಡ್ಬಿಡಿ. ಇದೊಂದು ಇಂಪಾರ್ಟೆಂಟ್. ಯಾವ್ದಂದ್ರೆ f of x, y equal to xy divided by x² plus y² at 0, 0. ಸೊ ಲಿಮಿಟ್ ವ್ಯಾಲ್ಯೂ ಸಿಗುತ್ತಾ ನೋಡಿ. ಸಿಗುತ್ತಾ? ಸೊ ಲಿಮಿಟ್ x, y tends to 0, 0 does not exist. ಎಸ್ ಅಲ್ವಾ? ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ, y = mx ತಗೊಳ್ತೀರಾ. y ಸೊ = x mx ತಗೊಂಡ್ರೆ m/1 + n² ಬರುತ್ತೆ. ಎಸ್. ಸೊ m² x² ಆಗ್ಬಿಡುತ್ತೆ. ಸೊ ಹಾಗಾಗಿ 1/m² ಬರ್ತಿದೆ. ಸೊ ಡಿಪೆಂಡೆಂಟ್ ಆನ್ m ಬರೋದ್ರಿಂದ, ಸೊ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ? But e to the power of minus 1/z exists ಅಂತ. ಸರ್, e to the power of minus 1/z ಎಕ್ಸಿಸ್ಟ್ ಆಗುತ್ತಾ ಸರ್ ಲಿಮಿಟ್? ಅದು ಹೌದೌದು, ಇವಾಗ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, e ಪವರ್ ಮೈನಸ್ 1/z ಇದೆ ಅಲ್ವಾ. ಸೊ ಏನ್ ತಗೊಳ್ತಿರೋದು, e ಪವರ್ ಮೈನಸ್ ಇನ್ಫಿನಿಟಿ. ಸೊ 0 ಅಂತ ಹೇಳ್ಬೋದಾ ಸರ್? e ಪವರ್ ಮೈನಸ್ ಇನ್ಫಿನಿಟಿ, ಅದು ಕೂಡ ಅದೇ ಸರ್, ಸೇಮ್. ಏನ್ ಹೇಳಿ, ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ? ಸೊ ಒಟ್ನಲ್ಲಿ ನೋಡಿ ಸರ್, ಇ ಪವರ್ ಅಂತ ಬರುತ್ತೆ ನೋಡಿ, ಇ ಪವರ್ 1/z ಮೈನಸ್ 1/z ಬರುತ್ತೆ ನೋಡಿ. ಸೊ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ. ಓಕೆನಾ? ಸೊ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಇದು. ಸೊ ಅಂದ್ರೆ ಈಗ ನೋಡಿ, ಇ ಪವರ್ z ಇದೆ ನೋಡಿ. ಈಗ ಇ ಪವರ್ x ಏನ್ ಬರುತ್ತೆ ಹೇಳಿ ಗ್ರಾಫು.
ಏನ್ ಬರುತ್ತೆ ಗ್ರಾಫ್ ಹೇಳಿ? ಈ ತರ ಬರುತ್ತಲ್ವಾ? ಈ ತರ ಬರುತ್ತಲ್ವಾ? ಈ ತರ ಬರುತ್ತೆ. XY ನಲ್ಲಿ ಈ ತರ ಡಿನೋಟ್ ಮಾಡ್ಬಿಡ್ತೀರಾ ನೀವು, y ಈಕ್ವಲ್ ಟು e⁴x. ಬಟ್ e⁴z ಇದೆ ನೋಡಿ, ಯಾವುದೇ ಕಾರಣಕ್ಕೂ ನಾವು ಡ್ರಾ ಆಗಲ್ಲ. ಓಕೆನಾ? ಕಾಂಪ್ಲೆಕ್ಸ್ ಫಂಕ್ಷನ್ ಅನ್ನ ನಾವು ಗ್ರಾಫ್ ಬರೆಯಕ್ಕಾಗಲ್ಲ ಸರ್. e⁴z ಇದೆ ನೋಡಿ, ಇದಕ್ಕೆ ಗ್ರಾಫ್ ಬರೆಯಕ್ ಬರಲ್ಲ. ಓಕೆನಾ? ಫಂಕ್ಷನ್ ಆಫ್ ಕಾಂಪ್ಲೆಕ್ಸ್ ವೇರಿಯೇಬಲ್ ಇದು. ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಹೋದಾಗ ಏನಾಗುತ್ತೆ, ಎಕ್ಸ್ಟೆಂಡ್ಸ್ ಟು ಮೈನಸ್ ಇನ್ಫಿನಿಟಿಗೆ ಸೊ ಫಾಲ್ ಆಗ್ತಿದೆ ಇಲ್ಲಿ ಅಲ್ವಾ? ಬಟ್ ಇಲ್ಲಿ ಏನಾಗ್ಬಿಡುತ್ತೆ, e⁴z ಇದೆ ನೋಡಿ, ಸೊ ಅದು ನಾವು ಹೇಳಕ್ಕಾಗಲ್ಲ. ಸೊ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ. ಓಕೆ ನೋಡಿ, ಕಂಟಿನ್ಯೂಟಿ ಅಂತ ಬರುತ್ತೆ ಇವಾಗ. ಸೊ ಕಂಟಿನ್ಯೂಟಿ ಆಫ್ ಎ ಕಾಂಪ್ಲೆಕ್ಸ್ ಫಂಕ್ಷನ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಡೆಫಿನೇಷನ್ಸ್ ಇಲ್ಲಿದೆ. ಈಗ ಸದ್ಯಕ್ಕೆ ಅಷ್ಟೊಂದೆಲ್ಲ ಹೋಗ್ಬೇಡಿ. ಸದ್ಯಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಕಾಂಪ್ಲಿಕೇಟ್ ಬೇಡ, ಇಷ್ಟೇ ಇದು. ಈ ತರದ ನೋಡಿ, ಈ ತರ ನೋಡ್ಕೊಂಡು ಸಾಕು. ಏನ್ ಕೊಟ್ಟಿದ್ದಾರೆ? ಫ್ರಮ್ C to C ಕೊಟ್ಟಿರ್ತಾರೆ. ಬಿ ಎ ಕಾಂಪ್ಲೆಕ್ಸ್ ಫಂಕ್ಷನ್. ಸೊ ಇವಾಗ ಏನಾಗಿರುತ್ತೆ, x0 y0 ಬಿಲಾಂಗ್ಸ್ ಟು ಇಲ್ಲಿ ಕೊಟ್ಟಿರ್ತಾರಲ್ವಾ ನಿಮ್ಗೆ R2 ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಈ ಪಾಯಿಂಟ್ ಅಂದ್ರೆ ನಮಗೆ ಕಂಟಿನ್ಯೂಸ್ ಆಗ್ಬೇಕು ಅಂತಂದ್ರೆ ಯಾವ ಪಾಯಿಂಟ್ ಅಂದ್ರೆ x0, y0 ಕಂಟಿನ್ಯೂಸ್ ಆಗ್ಬೇಕಂದ್ರೆ ಫಸ್ಟ್ ಒನ್ ಏನಾಗಬೇಕು ನೋಡಿ ಇಲ್ಲಿ. ಸೊ ಲಿಮಿಟ್ x0, y0 ಅಂದ್ರೆ x, y ಟೆಂಡ್ಸ್ ಟು x0, y0 f of x, y. ಓಕೆನಾ? ಸೊ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಏನಾಗಬೇಕು, ಈ ಪಾಯಿಂಟ್ ಆದ್ರೆ ಏನಾಗಬೇಕು ಹೇಳಿ, ಎಕ್ಸಿಸ್ಟ್ ಆಗಬೇಕು. ಜೊತೆಗೆ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು ನೀವು, ವೆರಿ ಇಂಪಾರ್ಟೆಂಟ್. ಫೈನೈಟ್ಲಿ ಬರಬೇಕು. ಓಕೆನಾ? ಸೆಕೆಂಡ್ ಕಂಡೀಷನ್ ಏನಿದೆ ನೋಡಿ, ಫೈನೈಟ್ಲಿ ಬರಬೇಕು. ಜೊತೆಗೆ ಏನಾಗಬೇಕು ಅಂದ್ರೆ ಈ ಲಿಮಿಟ್ ವ್ಯಾಲ್ಯೂ ಇದೆ ನೋಡಿ, x, y ಟೆಂಡ್ಸ್ ಟು x0, y0 f of x, y ಎಕ್ಸಾಕ್ಟ್ಲಿ ಈಕ್ವಲ್ ಟು f of x0, y0. ಯಾವ ಪಾಯಿಂಟ್ ತಗೊಂಡಿರ್ತೀರಲ್ವ ಆ ಪಾಯಿಂಟ್ ಹತ್ರ ಅದು ಈಕ್ವಲ್ ಆಗಬೇಕು. ಆ ಲಿಮಿಟ್ ಅಂದ್ರೆ f of x0, y0 ಬರಬೇಕು. ಈ ಎರಡು ಕಂಡೀಷನ್ಸ್ ಹೋಲ್ಡ್ ಆಯ್ತು ಅಂತಂದ್ರೆ f is continuous at x0, y0 ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ನೋಡಿ, ಈಗ ಎಫ್ ಈಕ್ವಲ್ ಏನಾಗಿರುತ್ತೆ ಆಲ್ವೇಸ್ f of z u ಪ್ಲಸ್ iv ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಇದು ಕಂಟಿನ್ಯೂಸ್ ಆಗ್ಬೇಕಂದ್ರೆ ಇವಾಗ ಸೊ ಕಂಟಿನ್ಯೂಸ್ ಅಟ್ z0 ಅನ್ಕೊಡಿ, ದಟ್ ಈಸ್ x0, y0 ಆಗುತ್ತೆ. ಇದು ಕಂಟಿನ್ಯೂಸ್ ಆಗ್ಬೇಕು ಈ ಫಂಕ್ಷನ್ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಈ ರಿಯಲ್ ಪಾರ್ಟ್ ಇದೆ ನೋಡಿ, u of x, y ಅಂಡ್ v of x, y ಇವೆರಡೇನಾಗಿರ್ಬೇಕಂದ್ರೆ ನೋಡಿ ಆರ್ ಕಂಟಿನ್ಯೂಸ್ ಅಟ್ x0, y0 ಆಗಿರ್ಬೇಕು. ಓಕೆನಾ? ಇಫ್ ಅಂಡ್ ಓನ್ಲಿ ಕಂಡೀಷನ್ ಇದು. ಸೊ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಅವೇನಾಗಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ಕ್ಲಿಯರಾ? ಇಷ್ಟು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ರಿಸಲ್ಟ್. ಅಂದ್ರೆ ಈಗ ಆಲ್ಜಿಬ್ರಾ ಆಫ್ ಕಂಟಿನ್ಯೂಟಿ. ಸೊ ಸಮ್, ಡಿಫರೆನ್ಸ್, ಪ್ರಾಡಕ್ಟ್, ಕೋಶನ್. ಸೊ ಕಾಂಪೋಸಿಷನ್ ಇದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಕಾಂಪೋಸಿಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಓಕೆನಾ? ಸೊ ನೆಕ್ಸ್ಟ್ ಇಲ್ಲೊಂದು ರಿಸಲ್ಟ್ ಇದೆ ನೋಡಿ. ಸೊ ಅಂಡರ್ ಎ ಕಂಟಿನ್ಯೂಸ್ ಫಂಕ್ಷನ್ ಇಮೇಜ್ ಆಫ್ ಕಾಂಪ್ಯಾಕ್ಟ್ ಕನೆಕ್ಟೆಡ್ ಸೆಟ್ ಈಸ್ ಕಾಂಪ್ಯಾಕ್ಟ್ ಅಂಡ್ ಕನೆಕ್ಟೆಡ್. ಓಕೆನಾ? ಸೊ ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕನೆಕ್ಟೆಡ್ ಸೆಟ್ ಈಸ್ ಕನೆಕ್ಟೆಡ್, ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸೆಟ್ ಈಸ್ ಕಾಂಪ್ಯಾಕ್ಟ್ ಅಂತ. ಓಕೆನಾ? ಅಂದ್ರೆ ಇವಾಗ ನೋಡಿ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇದು ಇಂಪಾರ್ಟೆಂಟು. ಸೊ ಎಫ್ ಫ್ರಮ್, ಓಕೆನಾ? ಸೊ ಇಲ್ಲಿ ಬರುತ್ತೆ ನೋಡಿ, ಓಪನ್ 0, 1 to R ತಗೊಳ್ತೀನಿ ನಾನು. ಓಕೆನಾ? ಸೊ ಕಂಟಿನ್ಯೂಸ್ ಫಂಕ್ಷನ್ ತಗೊಳ್ತೀನಿ. ಈ ತರ ಫಂಕ್ಷನ್ ಸಿಗುತ್ತೆ ನಮಗೆ. ಫಂಕ್ಷನ್ ಎಫ್ ಫ್ರಮ್ ಓಪನ್ 0, 1 to R ಕಂಟಿನ್ಯೂಸ್ ಆಗಿರೋ ಸಿಗುತ್ತಾ? ಎಫ್ ಫ್ರಮ್ ಓಪನ್ 0, 1 to R ಜೊತೆ ಕಂಟಿನ್ಯೂಸ್ ಆಗಿರಬೇಕು ಅಂತ ಫಂಕ್ಷನ್ ಸಿಗುತ್ತಾ ನಮ್ಗೆ? ಎಕ್ಸಿಸ್ಟ್ ಫಂಕ್ಷನ್ ಅಲ್ಲ, ಸಿಗುತ್ತಾ ಸಿಗಲ್ವಾ ಅಷ್ಟೇ ಹೇಳಿ. ಯಾವ್ದು ಸಿಗುತ್ತೆ ಅಂತ ಅವ್ರು ಕೊಟ್ಟಾಗ ನೋಡ್ಕೊಳ್ಳೋಣ ಎಕ್ಸಾಮ್ ಅಲ್ಲಿ, ನಿಮಗೆ ಗೊತ್ತಾಗುತ್ತೆ. ಚೆಕ್ ಮಾಡ್ಬೇಕು ನೀವು ಅದನ್ನ. ಓಕೆನಾ? ಬಟ್ ಇವಾಗ ಸಿಗುತ್ತಾ ಅಂತ ಕೇಳ್ತಾರೆ, ಎಕ್ಸಿಸ್ಟ್ ಅಷ್ಟೇ ಕೇಳೋದು ಅವರು. ಸಿಗುತ್ತಾ? ರಿಸಲ್ಟ್ ಯೂಸ್ ಮಾಡಿ. ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕನೆಕ್ಟೆಡ್ ಸೆಟ್ ಈಸ್ ಕನೆಕ್ಟೆಡ್.
ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕಾಂಪ್ಲೆಕ್ಸ್ ಸೆಟ್ ಈಸ್ ಕಾಂಪ್ಯಾಕ್ಟ್. ಸಿಗುತ್ತಲ್ವಾ? ಇಲ್ಲಿ ಏನ್ ಬರುತ್ತೆ ನೋಡಿ, ಎಫ್ ಆಫ್ 0,1 ಏನ್ ಬರುತ್ತೆ ನಮಗೆ ರೇಂಜು ಸಬ್ಸೆಟ್ ಆಫ್ ಆರ್ ಬರುತ್ತೆ ಇವಾಗ ಅಲ್ವಾ? ಸೊ ಇದೇನಾಗಿದೆ 0,1 ಓಪನ್ ಇಂಟು 0,1 ಆಲ್ವೇಸ್ ಕನೆಕ್ಟೆಡ್. ಸೊ ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕನೆಕ್ಟೆಡ್ ಸೆಟ್ ಈಸ್ ಕನೆಕ್ಟೆಡ್. ಓಕೆನಾ? ಸೊ ಏನ್ ಬರ್ತಿದೆ ಸಬ್ಸೆಟ್ ಆಫ್ ಆರ್ ಬರ್ತಿದೆ, ಇದು ಕೂಡ ಕನೆಕ್ಟೆಡ್ ಆಗಿದೆ ಅಲ್ವಾ? ಸೊ ಅವಾಗ ಏನಾಗುತ್ತೆ ನಮಗೆ ಸಿಗುತ್ತೆ ಅಂತ. ಇವಾಗ ಅದೇ ಎಫ್ ಫ್ರಮ್ ಸೊ ಓಪನ್ ಇಂಟರ್ವಲ್ 0,1 ಟು ಕಂಟಿನ್ಯೂಯಸ್ ಫಂಕ್ಷನ್ ಟು 0,1 ತಗೊಳ್ತೀನಿ ಅನ್ಕೊಳ್ಳಿ, ಸಿಗುತ್ತೆ ಇದು ಸೆಟ್ 0,1 ತಗೊಂಡಿದ್ದೀನಿ ನಾನು, ಸಿಗುತ್ತಾ? No, sir. ಯಾಕೆ ಸಿಗಲ್ಲ? 0,1 is not connected. ಯಾವ 0,1 ಅಲ್ಲ ರೀ, ಈಗ ತಗೊಳ್ತೀನಿ ನಾನು. ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ತಗೊಳ್ತೀನಿ, ಕಂಟಿನ್ಯೂಸ್ ಫಂಕ್ಷನ್ ಕನೆಕ್ಟೆಡ್ ಆಗಿದೆ ಅಲ್ವಾ? ಸೊ ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ ಎಫ್ ಫ್ರಮ್ ಸೊ ಓಪನ್ 0,1 ಟು ಸೆಟ್ 0,1 ಕೊಟ್ಟಿದ್ದೀವಿ ನಾವು ಅಲ್ಲಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ನಾನು 0 ತಗೊಳ್ತೀನಿ ಇವಾಗ. ಸೊ ರೇಂಜ್ ಆಫ್ ದಿಸ್ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ವಾಟ್? ಸೊ ರೇಂಜ್ ಆಫ್ ಎಕ್ಸ್ ಏನಾಗುತ್ತೆ? ಸಿಂಗಲ್ಟನ್ 0 ಆಗುತ್ತೆ. ಸೊ ದಿಸ್ ಇಸ್ ಕನೆಕ್ಟೆಡ್ ಅಲ್ವಾ? ಓಕೆ, ನೋಡ್ಕೊಳ್ಳಿ. ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕನೆಕ್ಟೆಡ್ ಸೆಟ್ ಇಸ್ ಕನೆಕ್ಟೆಡ್. ಓಕೆನಾ? ನೆಕ್ಸ್ಟ್ ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕಾಂಪ್ಲೆಕ್ಸ್ ಸೆಟ್ ಇಸ್ ಕಾಂಪ್ಯಾಕ್ಟ್. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ, ಸೈನ್ ಹೈಪರ್ಬೋಲಿಕ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಆಗುತ್ತೆ. ಇವೆಲ್ಲ ಬೇಕು ನಮಗೆ, ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ, ಅದಕ್ಕೆ ನೋಡ್ಕೋಬೇಕಿದ್ದು. ಓಕೆನಾ? ನೆಕ್ಸ್ಟ್ ಇದಾಗಲೇ ಬರ್ಸಿದೆ ನಿಮಗೆ, ಸೈನ್ ಝಡ್ ಕೂಡ ಏನಾಗ್ಬಿಡುತ್ತಿದ್ದು ಈ ತರ ಆಗುತ್ತೆ. ನೆಕ್ಸ್ಟ್ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆನಾ? ಸೈನ್ ಬಂದಾಗ ಇಲ್ಲಿ ನೋಡಿ ಮೈನಸ್ ಬರುತ್ತೆ, ಕಾಸ್ ಬಂದಾಗ ಪ್ಲಸ್ ಆಗಿರುತ್ತೆ ಅಷ್ಟೇ ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ ಸೊ ಪಾಲಿನಾಮಿಯಲ್ಸ್ ಇದೆ ನೋಡಿ, ಇನ್ ಝೆಡ್ ಎಕ್ಸ್ ಮತ್ತೆ ವೈ ಅಲ್ಲಿ ತಗೊಳಕ್ ಹೋಗ್ಬೇಡಿ ನೀವು. ಇನ್ ಝೆಡ್ ಇನ್ ಟರ್ಮ್ಸ್ ಆಫ್ ಝೆಡ್ ಅಲ್ಲಿ ಕೊಟ್ಟಾಗ ಸೊ ಕೋಶೆಂಟ್ ಇದೆ ನೋಡಿ, ಸೊ ಪಿ ಆಫ್ ಝೆಡ್ ಡಿವೈಡೆಡ್ ಬೈ ಕ್ಯೂ ಆಫ್ ಝೆಡ್ ಆಲ್ವೇಸ್ ಏನಾಗಿರುತ್ತೆ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆನಾ? ಸೊ ಕ್ಯೂ ಆಫ್ ಝೆಡ್ ನಾಟ್ ಈಕ್ವಲ್ ಟು 0 ತಗೋಬೇಕು. ಫಾರ್ ಎಕ್ಸಾಂಪಲ್ ಇದ್ರ ಅರ್ಥ ಏನಂದ್ರೆ 1 ಪ್ಲಸ್ ಝೆಡ್ ಇದೆ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಪ್ಲಸ್ 1 ಇದೆ. ಇದು ಆಲ್ವೇಸ್ ಏನಾಗಿರುತ್ತೆ ಹೇಳಿ ಕಂಟಿನ್ಯೂಸ್ ಫಂಕ್ಷನ್ ಆನ್. ಸೊ ಏನ್ ಬರುತ್ತೆ ಇವಾಗ ಸಿ ಎಕ್ಸೆಪ್ಟ್ ಯಾವ ಪಾಯಿಂಟ್ಸ್ ಸಾಲ್ವ್ ಮಾಡೋದು ಏನ್ ಬರುತ್ತೆ ನೋಡಿ, -1 ಆಗುತ್ತೆ. ಸೊ ಮೈನಸ್ ಐ ಕಾಮ ಐ. ಸೊ ಇದ್ರಲ್ಲಿ ಏನಾಗ್ಬಿಡುತ್ತೆ ಈ ಡೊಮೈನ್ ಅಲ್ಲಿ ಇದು ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಆನ್ ದೇರ್ ಡೊಮೈನ್. ಅಂದ್ರೆ ಈಗ ಏನ್ ಬರುತ್ತೆ ಇವಾಗ ಸೈನ್ ಝೆಡ್ ಕಾಸ್ ಝೆಡ್ ಟ್ಯಾನ್ ಝೆಡ್ ಅವೆಲ್ಲ ಬರುತ್ತಲ್ವಾ? ಸೊ ಆನ್ ದೇರ್ ಡೊಮೈನ್ ಇದೆ ನೋಡಿ ಇಲ್ಲಿ, ಅವೇನಾಗಿರುತ್ತೆ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿರುತ್ತೆ ಅಷ್ಟೇ. ಓಕೆ, ಇಲ್ಲಿ ಫಂಕ್ಷನ್ಸ್ ಕೊಡ್ತಾ ಹೋಗ್ತಾರೆ ಇವಾಗ, ಚೆಕ್ ಮಾಡೋಣ ಇವಾಗ. ಸೊ ಚೆಕ್ ದ ಕಂಟಿನ್ಯೂಟಿ. ಫಸ್ಟ್ ಒನ್ ಏನಿದೆ ನೋಡಿ, ಝೆಡ್ ಬಾರ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ವೈ ಅಂತ ಇದೆ, ಕಂಟಿನ್ಯೂಸ್ ಆಗುತ್ತಲ್ವಾ ಅದು? ಕಂಟಿನ್ಯೂಸ್ ಕರೆಕ್ಟ್ ಅಲ್ವಾ? ಎವ್ರಿವೇರ್. ಈಗ ನೋಡಿ ಇಲ್ಲಿ ಈ ತರ ಇದೆ ಅನ್ಕೊಳ್ಳಿ, ಎಕ್ಸ್ ವೈ ಪ್ಲೇನ್. ನೀವು ಇಲ್ಲಿ ಯಾವುದೇ ಪಾಯಿಂಟ್ ಅನ್ನ ತಗೊಳ್ಳಿ ನೀವು. ಸೊ ಆರ್ಬಿಟ್ರಿ ತಗೊಳ್ತೀನಿ ನಾನು ಇವಾಗ ಎಕ್ಸ್ ನಾಟ್ ಕಾಮ ವೈ ನಾಟ್ ಅಂತ. ಓಕೆನಾ? ಸೊ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಲಿಮಿಟ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಅಂದ್ರೆ ಲಿಮಿಟ್ ಮಾಡ್ಬಿಡಿ ಎಕ್ಸ್ ನಾಟ್ ಕಾಮ ವೈ ನಾಟ್ ಏನಾಗುತ್ತದು ಝೆಡ್ ಬಾರ್. ಸೊ ಲಿಮಿಟ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಝೆಡ್ ಬಾರ್ ಅಂದ್ರೆ ಏನಿದೆ ನೋಡಿ ಎಕ್ಸ್ ಮೈನಸ್ ಐ ವೈ ಇದೆ. ಸೊ ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಎಕ್ಸ್ ಟೆಂಡ್ಸ್ ಟು ಎಕ್ಸ್ ನಾಟ್ ಆಗ್ತಿದೆ, ವೈ ಟೆಂಡ್ಸ್ ಟು ವೈ ನಾಟ್. ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ ಡೈರೆಕ್ಟ್ ಆಗಿ ಎಕ್ಸ್ ನಾಟ್ ಮೈನಸ್ ಐ ವೈ ನಾಟ್ ಆಗುತ್ತೆ. ಓಕೆನಾ? ಸೊ ಇವಾಗ ಎಫ್ ಆಫ್ ಝೆಡ್ ಈಕ್ವಲ್ ಏನ್ ಕೊಟ್ಟಿದ್ದಾರೆ, ಝೆಡ್ ಬಾರ್ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ ಮೈನಸ್ ಐ ವೈ ಕೊಟ್ಟಿದ್ದಾರೆ. ಎಫ್ ಆಫ್ ಝೆಡ್ ಅರ್ಥ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ. ಸೊ ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಏನಾಗ್ಬಿಡುತ್ತೆ ಇಲ್ಲಿ ಎಕ್ಸ್ ನಾಟ್ ಮೈನಸ್ ಐ ವೈ ನಾಟ್ ಆಗುತ್ತೆ. ಸೊ ಹಾಗಾಗಿ ಏನಂತ ಬರೀಬಹುದು ಇಲ್ಲಿ ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್ ಅಂತ ಬರೀಬಹುದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ ಇದು ಕಂಟಿನ್ಯೂಸ್ ಫಂಕ್ಷನ್. ಸೊ ಅದೇ ತರ ಮಾಡ್ ಝೆಡ್ ಇದೆ ನೋಡಿ, ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕಂಟಿನ್ಯೂಸ್ ಆಗ್ಬಿಡುತ್ತಲ್ವಾ ಇದು? ಕಂಟಿನ್ಯೂಸಾ?
ಕರೆಕ್ಟ್ ಅಲ್ವಾ? ಸೇಮ್. ಸೊ ಎರಡು ಪಾಯಿಂಟ್ಸ್ ತಗೊಳ್ಳಿ ನೀವು, x0, y0 ಅಂತ ತಗೊಳ್ಳಿ, ಏನ್ ಬರುತ್ತೆ ನಿಮ್ಗೆ? ಡಿಫೈನ್ ಆಗೋದಲ್ವಾ ಇದು ಕರೆಕ್ಟ್ ಆಗಿ? ಕರೆಕ್ಟ್ ಅಲ್ವಾ? ಓಕೆ, ಕಂಟಿನ್ಯೂಸ್ ಫಂಕ್ಷನ್ ಇದು. ನೆಕ್ಸ್ಟ್ ಇಲ್ಲಿದೆ ನೋಡಿ, ರಿಯಲ್ ಪಾರ್ಟ್ ಆಫ್ z ಡಿವೈಡೆಡ್ ಬೈ z ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ, ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ತಗೋಬೇಕು ನೀವು. ಅಂದ್ರೆ ಎಫ್ ಆಫ್ z ಕೊಟ್ಟಿದ್ದಾರೆ ಇಲ್ಲಿ. ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ರಿಯಲ್ ಪಾರ್ಟ್ ಆಫ್ z ಅಂದ್ರೆ ಏನಾಗ್ಬಿಡುತ್ತೆ? ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ z ಅಂದ್ರೆ ಏನಾಗುತ್ತೆ ಹೇಳಿ? ಎಕ್ಸ್ ಪ್ಲಸ್ ಐ ವೈ ಆಗುತ್ತೆ. ಓಕೆನಾ? ಇವಾಗ ನೋಡಿ ಇದು ಇವಾಗ ಯಾವುದೇ ಪಾಯಿಂಟ್ಸ್ ಅನ್ನು ತಗೊಳ್ಳಿ ನೀವು, ಲಿಮಿಟ್ ಕರೆಕ್ಟಾಗಿ ಡಿಫೈನ್ ಆಗುತ್ತೆ. ಬಟ್ ಇವಾಗ ಪ್ರಾಬ್ಲಮ್ ಇರೋದಿಲ್ಲ ಅಂತಂದ್ರೆ ನೋಡಿ 0,0 ಹತ್ರ. ಕರೆಕ್ಟ್ ಅಲ್ವಾ? ಅಂದ್ರೆ ಡಿನಾಮಿನೇಟರ್ ಎಕ್ಸ್ ಪ್ಲಸ್ ಐ ವೈ ಇದೆ ಅಲ್ವಾ, ಅದನ್ನ ಈಕ್ವಲ್ ಟು 0 ಮಾಡಿ ನೀವು. ಅಂದ್ರೆ ಈ ಫಂಕ್ಷನ್ ಇದೆ ನೋಡಿ, ಡಿಫೈನ್ ಆಗಲ್ಲ ಯಾವ ಪಾಯಿಂಟ್ ಹತ್ರ ಅಂದ್ರೆ z ಈಕ್ವಲ್ ಟು 0 ಹತ್ರ. ಅಂದ್ರೆ 0,0 ಹತ್ರ ಪ್ರಾಬ್ಲಮ್ ಇದೆ. ಈಗ ಅಲ್ಲಿ ಚೆಕ್ ಮಾಡ್ಬೇಕು ಇವಾಗ ಅದು ಏನ್ ಬರುತ್ತೆ ಲಿಮಿಟ್ ವ್ಯಾಲ್ಯೂ ಅಂತ. ಅಂದ್ರೆ ಅಪೋಸಿಟ್ ಟು 0,0 ಹೋದಾಗ ಏನ್ ಬರುತ್ತೆ ನೋಡೋಣ. ಸೊ ಲಿಮಿಟ್ x, y ಟೆಂಡ್ಸ್ ಟು 0,0 x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐ ವೈ ಅಂತ ಈಕ್ವಲ್ ಟು, ಇವಾಗ ಏನ್ ತಗೊಳ್ತೀರಾ ನೀವು? ಪಾಸಿಂಗ್ ಥ್ರೂ ಆರಿಜಿನ್ ತಗೊಂಬಿಡಿ. ಅವಾಗ ಏನ್ ಬರುತ್ತೆ ಹೇಳಿ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್, ಸೊ ಐ ಇಂಟು ಏನಾಗುತ್ತೆ? ಸೊ ಎಮ್ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಕ್ವಲ್ ಟು, ಸೊ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕಾಮ ನೋಡಿ ಏನಾಗುತ್ತೆ ಹೇಳಿ? 1 ಪ್ಲಸ್ ಐ ಎಮ್ ಆಗುತ್ತೆ. ಸೊ ಎಕ್ಸ್ ಇಟ್ ಕ್ಯಾನ್ಸಲ್. ಸೊ ಏನ್ ಬರ್ತದೆ ಲಿಮಿಟ್ ವ್ಯಾಲ್ಯೂ? 1 ಡಿವೈಡೆಡ್ ಬೈ 1 ಪ್ಲಸ್ ಐ ಎಮ್ ಬರ್ತಿದೆ. ಓಕೆನಾ? ಸೊ ಇಲ್ಲಿ ಏನ್ ಬರ್ತಿದೆ? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆನಾ? ಸೊ ಹಾಗಾಗಿ ಇಲ್ಲಿದೆ ನೋಡಿ, ಇದು ನಾಟ್ ಕಂಟಿನ್ಯೂಸ್. ಓಕೆನಾ? ಸೊ ನಾಟ್ ಕಂಟಿನ್ಯೂಸ್. ನೆಕ್ಸ್ಟ್ ಇದೇನಾಗುತ್ತೆ ನೋಡಿ, ಸೊ ಇಮೇಜರಿ ಪಾರ್ಟ್ ಆಫ್ z ಡಿವೈಡೆಡ್ ಬೈ z ಅಂತ ಇದೆ ನೋಡಿ, ಅದೇನಾಗುತ್ತೆ ನೋಡಿ, ಸೇಮ್. ಏನ್ ಮಾಡ್ತೀರಾ ಹೇಳಿ? y ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐ ವೈ ಆಗುತ್ತೆ. ಓಕೆನಾ? ಸೊ ಏನಾಗ್ಬಿಡುತ್ತೆ ಇಲ್ಲಿ? ಸೊ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐ ಇಂಟು, ಸೊ ಎಮ್ ಎಕ್ಸ್ ಆಗುತ್ತೆ. ಎಕ್ಸ್ ಇತ್ತು ಕಾಮನ್ ತಗೊಂಡ್ರೆ ಏನಾಗ್ಬಿಡುತ್ತಿದ್ದು? ಎಮ್ ಡಿವೈಡೆಡ್ ಬೈ 1 ಪ್ಲಸ್ ಐ ಎಮ್ ಬರ್ತಿದೆ. ಅಂದ್ರೆ ಎಮ್ ಎಲ್ ಡಿಪೆಂಡ್ ಆಗ್ತಿದೆ ಇದು. ಸೊ ಹಾಗೆ ಏನಾಗ್ತಿದ್ದು? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಫೈನೈಟ್ಲಿ ಅಲ್ವಾ? ಸೊ ಹಾಗಾಗಿ ಇದು ಕೂಡ ನಾಟ್ ಕಂಟಿನ್ಯೂಸ್. ಓಕೆನಾ? ಇದೇನಾದ್ರೂ ನೋಡಿ ನಿಮಗೆ ಇದೇ ಫಂಕ್ಷನ್ ಕೊಟ್ಟು ಅಟ್ 1,1 ಕಂಟಿನ್ಯೂಸ್ ಆಗುತ್ತೆ ಅಂತ ಕೊಟ್ರೆ ಆಗತ್ತಾ? ಅಟ್ 1,1 ಕಂಟಿನ್ಯೂಸ್ ಆಗತ್ತಾ? ಆಗುತ್ತೆ ಸರ್. 1 by ಆಗುತ್ತೆ, 1 plus ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ಅಲ್ಲಿ ಏನಾಗ್ಬಿಡುತ್ತೆ? 1 ಡಿವೈಡೆಡ್ ಬೈ 1 ಪ್ಲಸ್ ಐ ಬರುತ್ತೆ. 1 plus I. ಈಗ ಒಂದು ಕೆಲಸ ಮಾಡಿ, ಈಗ ಸೊ ಲೈನ್ ಪಾಸಿಂಗ್ ಥ್ರೂ ಈ ಪಾಯಿಂಟ್ ಇದೆ ನೋಡಿ, ಏನ್ ಬರುತ್ತೆ ಹೇಳಿ ಫಾರ್ಮುಲಾ? y ಮೈನಸ್ y ನಾಟ್ ಈಕ್ವಲ್ ಟು, ಸೊ ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ಸೊ ಅವಾಗ ಏನಾಗ್ತಿದ್ದು? y ಮೈನಸ್ 1 ಈಕ್ವಲ್ ಟು, ಸೊ ಎಮ್ ಎಕ್ಸ್ ಮೈನಸ್ ಎಮ್ ಆಗುತ್ತಲ್ವಾ? ಓಕೆ, y ಕೂಡ ಏನಾಗ್ಬಿಡುತ್ತೆ ಇವಾಗ? ಎಮ್ ಎಕ್ಸ್ ಮೈನಸ್ ಎಮ್ ಪ್ಲಸ್ 1. ಇದನ್ನ ತಗೋಬೇಕು ಇವಾಗ ನೀವು ಸಬ್ಸ್ಟಿಟ್ಯೂಷನ್. ಅದಕ್ಕೆ ತಗೊಂಡ್ರೆ ಏನಾಗುತ್ತೆ ನೋಡಿ ಇವಾಗ ಅದು? ಇಲ್ಲಿ ತಗೊಳ್ಳಿ, ಏನ್ ಬರುತ್ತೆ ನೋಡೋಣ. ಸೊ ಎಮ್ ಎಕ್ಸ್ ಮೈನಸ್ ಎಮ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಇದೆ ಅಲ್ವಾ? ಎಕ್ಸ್ ಪ್ಲಸ್ ಐ. ಸೊ ಐ ಎಮ್ ಎಕ್ಸ್ ಮೈನಸ್ ಐ ಎಮ್ ಆಗುತ್ತೆ, ಪ್ಲಸ್ ಎಮ್ ಪ್ಲಸ್ ಐ. ಓಕೆ, ಈ ತರ ಬರ್ತಿದೆಯಲ್ವಾ ಇಲ್ಲಿ? ಸೊ ಇವಾಗ ಏನ್ ಮಾಡ್ಬೇಕು? ಯಾವ ಪಾಯಿಂಟ್ ಹತ್ರ ಮಾಡ್ತಿರೋದು? 1,1 ಹತ್ರ. 1,1 ಹತ್ರ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಎಮ್ ಮೈನಸ್ ಎಮ್ ಪ್ಲಸ್ 1 ಡಿವೈಡೆಡ್ ಬೈ, ಲಿಮಿಟ್ ಮಾಡಿ, 1 ಪ್ಲಸ್ ಐ ಮೈನಸ್ ಐ ಪ್ಲಸ್ ಐ. ಸೊ ಏನ್ ಬರ್ತಿದೆ ನೋಡಿ? ಎಮ್ ಎಮ್ ಗೆಟ್ ಕ್ಯಾನ್ಸಲ್, ಮೈನಸ್ ಐ ಪ್ಲಸ್ ಐ ಗೆಟ್ ಕ್ಯಾನ್ಸಲ್. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಐ ಫೈನೈಟ್ಲಿ ಬರ್ತಿದೆಯಲ್ವಾ ಇಲ್ಲಿ? ಅಂದ್ರೆ ಏನ್ ಬರ್ತಿದೆ ನೋಡಿ? ಇಂಡಿಪೆಂಡೆಂಟ್ ಆಫ್ ಎಮ್ ಟರ್ಮ್ಸ್. ಕರೆಕ್ಟ್ ಅಲ್ವಾ? ಅಂದ್ರೆ ನೀವು ಯಾವುದೇ ಲೈನ್ ಅಲ್ಲಿ ತಗೊಂಡ್ರೆ ಅಂದ್ರೆ ಇಲ್ಲಿ ನೋಡಿ, ಎಲ್ಲಾ ಲೈನ್ ಪಾಸಿಂಗ್ ಥ್ರೂ 1,1 ಏನ್ ಬರ್ತಿದೆ ನಮ್ಗೆ ಲಿಮಿಟ್ ಫೈನೈಟ್ಲಿ ಬರ್ತಿದೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು? ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಯಾವ ಪಾಯಿಂಟ್ ಹತ್ರ? 1,1 ಹತ್ರ. ನೆಕ್ಸ್ಟ್ ಇದು ನೋಡಿ, z ಬೈ z ಬಾರ್ ಇದೆ ನೋಡಿ. ನೋಡಿ ಡಿನಾಮಿನೇಟರ್ ಏನ್ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿ ಮಾತ್ರ ಅದು ಚೆಕ್ ಮಾಡ್ಬೇಕಷ್ಟೇ ನೀವು. ಇಲ್ಲಿದೆ ನೋಡಿ, z ಬಾರ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ ಐ ವೈ. ನೋಡಿ ಎಕ್ಸ್ ಮೈನಸ್ ಐ ವೈ ಯಾವಾಗ 0 ಆಗುತ್ತೆ ಅಂತಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಎಕ್ಸ್ ಈಕ್ವಲ್ ಟು 0, ವೈ ಈಕ್ವಲ್ ಟು 0 ಆಗಿರ್ಬೇಕು. ಓಕೆನಾ? ಅಂದ್ರೆ ಇವಾಗ ಏನಾಗ್ಬಿಡುತ್ತೆ? ಆರಿಜಿನಲ್ ಪ್ರಾಬ್ಲಮ್ ಇದೆ, ಅಲ್ಲಿ ಚೆಕ್ ಮಾಡ್ಬೇಕು ಇವಾಗ ನೀವು ಆಗುತ್ತೋ ಆಗಲ್ಲ ಅಂತ. ಸೊ ಲಿಮಿಟ್ ಎಕ್ಸ್ ಕಾಮ ವೈ ಟೆಂಡ್ಸ್ ಟು 0,0 ಎಕ್ಸ್ ಪ್ಲಸ್ ಐ ವೈ
ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಐ ವೈ ಮಾಡ್ತೀವಿ. ಸೊ ಇವಾಗ ಇಲ್ಲಿ ನೋಡಿ ಪಾಸಿಂಗ್ ಥ್ರೂ ಆರಿಜಿನ್, ಅವಾಗ ಏನು ಮಾಡ್ಬಿಡುತ್ತೆ y ಈಕ್ವಲ್ ಟು ಎಮ್ ಎಕ್ಸ್ ಆಗಬೇಕು ನೀವು. ಅವಾಗ ಏನಾಗುತ್ತೆ ಹೇಳಿ, ಎಕ್ಸ್ ಪ್ಲಸ್ ಐ ಇಂಟು ಸೊ ವೈ ಅಂದರೆ ಎಮ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಐ ಇಂಟು ಸೊ ಎಮ್ ಎಕ್ಸ್ ಆಗುತ್ತೆ. ಇಲ್ಲಿ ಇವಾಗ ಏನಾಗುತ್ತೆ, ಎಕ್ಸ್ ಕಾಮನ್ ತಗೊಂಡ್ರೆ 1 ಪ್ಲಸ್ ಐ ಎಮ್ ಡಿವೈಡೆಡ್ ಬೈ 1 ಮೈನಸ್ ಐ ಎಮ್ ಬರುತ್ತೆ. ಸೊ ಡಿಪೆಂಡೆಂಟ್ ಆನ್ ಎಮ್ ಆಗ್ತಿರೋದ್ರಿಂದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಅಟ್ ಯಾವ ಪಾಯಿಂಟು z ಈಕ್ವಲ್ ಟು 0. ಸೊ ಹಾಗಾಗಿ ಇದು ಕಂಟಿನ್ಯೂಸ್ ಆಗಲ್ಲ, ಇದು ಆಗ್ತಿಲ್ಲ. ಅದು ಯಾವ ಪಾಯಿಂಟ್ ಆಗ್ತಿಲ್ಲ, ಇದು 0,0 ಹತ್ರ ಓನ್ಲಿ. ಇದು ಕೂಡ 0,0 ಹತ್ರ ಆಗ್ತಿಲ್ಲ. ಓಕೆನಾ. ನೆಕ್ಸ್ಟ್ ಇದು ಕೂಡ 0,0 ಹತ್ರ ಆಗ್ತಿಲ್ಲ. ಇನ್ನು ಮಿಕ್ಕಿದ ಹತ್ರ ಆಗ್ತಿದೆ. ಬಟ್ ಇದಿದೆ ನೋಡಿ, ಏನಾಗ್ತಿದೆ ಹೇಳಿ, ಆನ್ ಕಾಂಪ್ಲೆಕ್ಸ್ ಪೆನಲ್ ಪೂರ್ತಿ ಆಗ್ತಿದೆ. ದಟ್ ಈಸ್ ಸಿ, ಕರೆಕ್ಟ್ ಅಲ್ವಾ? ಆನ್ ಸಿ ಯಲ್ಲಿ ಆಗ್ತಿದೆ, ಇದು ಆನ್ ಸಿ ಯಲ್ಲಿ ಕಂಟಿನ್ಯೂಸ್ ಆಗ್ತಿದೆ, ಇದು ಆನ್ ಸಿ ಯಲ್ಲಿ ಕಂಟಿನ್ಯೂಸ್ ಆಗ್ತಿದೆ. ಸೊ ಇದು ಆನ್ ಸಿ ಎಕ್ಸೆಪ್ಟ್ ಮೈನಸ್ 0,0 ಅಷ್ಟೇ. ಓಕೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಓಕೆನಾ. ಇಂಥ ಕ್ವಶನ್ಸ್ ಕೇಳೋದವರು ಈಸಿ ಯಾವುದು ಕೇಳಲ್ಲ. ಇಲ್ಲಿ ಎಫ್ ಆಫ್ ಝೆಡ್ ಇದೆ ನೋಡಿ, ಈಕ್ವಲ್ ಟು ಸೊ ರಿಯಲ್ ಪಾರ್ಟ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಡಿವೈಡ್ ಬೈ ಮಾಡ್ ಝೆಡ್ ಸ್ಕ್ವೇರ್ ಇಫ್ ಝೆಡ್ ನಾಟ್ ಈಕ್ವಲ್ ಟು 0. 0 ಅಂತ ಡಿಫೈನ್ ಮಾಡಿದರೆ ಝೆಡ್ ಈಕ್ವಲ್ ಟು 0 ಹತ್ರ. ಯಾಕಂದ್ರೆ ಅರ್ಥ ಏನಾದ್ರೆ ಎಫ್ ಆಫ್ ಝೆಡ್ ಈಕ್ವಲ್ ಟು 0 ಅಂತ. ಓಕೆನಾ. ಎಫ್ ಆಫ್ ಝೆಡ್ ಈಕ್ವಲ್ ಟು 0 ಅವರೇ ಡಿಫೈನ್ ಮಾಡಿ ಕೊಟ್ಟಿದ್ದಾರೆ ಕಂಟಿನ್ಯೂಟಿ. ಈಗ ಇದನ್ನ ಚೆಕ್ ಮಾಡ್ಬೇಕು ಇವಾಗ ನಿಮ್ಗೆ ಏನ್ ಬರುತ್ತೆ ಲಿಮಿಟ್ ಅಂತ. ಏನ್ ಕೊಟ್ಟಿದ್ದಾರೆ ನೋಡಿ ಫಂಕ್ಷನ್ ಅವರು, ಎಫ್ ಆಫ್ ಝೆಡ್ ಅಂದ್ರೆ ಎಕ್ಸ್ ಕಾಮ ವೈ, ಕರೆಕ್ಟ್ ಅಲ್ವಾ? ಈಕ್ವಲ್ ಟು ಸೊ ರಿಯಲ್ ಪಾರ್ಟ್ ಅಂದ್ರೆ ಏನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಮ್ಯಾಜಿನರಿ ಪಾರ್ಟ್ ಅಂದ್ರೆ ಏನಾಗ್ಬಿಡುತ್ತೆ, ವೈ ಆಗುತ್ತೆ ಡಿವೈಡೆಡ್ ಬೈ ಸೊ ಮಾಡ್ ಝೆಡ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಕ್ಲಿಯರಾ? ಈ ಫಂಕ್ಷನ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಅಟ್ 0,0 ಪ್ರಾಬ್ಲಮ್ ಇರೋದಲ್ಲಿ ಅದಕ್ಕೆ ಡಿಫೈನ್ ಮಾಡ್ಕೊಟ್ಟಿದ್ದಾರೆ, ರೀಡಿಫೈನ್ ಮಾಡ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆನಾ. ಸೊ ರೀಡಿಫೈನ್ ಮಾಡ್ಕೊಟ್ಟಿರೋದ್ರಿಂದ ಇದೇ ಪ್ರಾಬ್ಲಮ್ ಅಂತ. ಇನ್ ಮಿಕ್ಕಿದಲ್ಲಿ ಏನೋ ಡಿಫೈನ್ ಮಾಡ್ಕೊಟ್ಟಿಲ್ಲ, ಸೊ ಕರೆಕ್ಟ್ ಇದೆ ಅಂತ. ಓಕೆನಾ. ಇಲ್ಲಿ ಅಟ್ 0,0 ಚೆಕ್ ಮಾಡ್ಬೇಕು ಇವಾಗ ನೀವು. ಸೊ ಲಿಮಿಟ್ ಎಕ್ಸ್ ಕಾಮ ವೈ ಟೆಂಡ್ಸ್ ಟು 0,0 ಎಕ್ಸ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಪಾಸಿಂಗ್ ಥ್ರೂ ಆರಿಜಿನ್ ಆಗೋದ್ರಿಂದ ವೈ ಈಕ್ವಲ್ ಟು ಎಮ್ ಎಕ್ಸ್ ತಗೊಳ್ತೀರಾ. ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಇದು ತಗೊಂಡ್ರೆ ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೊ ಎಕ್ಸ್ ಸ್ಕ್ವೇರ್ ವೈ ಅಂದ್ರೆ ಎಮ್ ಎಕ್ಸ್ ಇದೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೇನಾಗ್ಬಿಡುತ್ತೆ ಹೇಳಿ, ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಡಿನಾಮಿನೇಟರ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಎಮ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಪ್ಲಸ್ ಎಮ್ ಸ್ಕ್ವೇರ್ ಆಗುತ್ತೆ. ಸೊ ಗೆಟ್ ಕ್ಯಾನ್ಸಲ್. ಸೊ ಟು 0 ಏನಾಗ್ಬಿಡುತ್ತೆ ಹೇಳಿ, ಇದು 0 ಬಂದ್ಬಿಡುತ್ತೆ. ಓಕೆನಾ. ಸೊ ಲಿಮಿಟ್ ವ್ಯಾಲ್ಯೂ 0 ಬರ್ತಿದೆ ಈಕ್ವಲ್ ಟು ಎಫ್ ಆಫ್ 0 ಆಗ್ಬಿಡುತ್ತಲ್ವಾ, ಅದು ಕೂಡ 0 ಕೊಟ್ಟಿದ್ದಾರೆ ಅವರು, ಕರೆಕ್ಟ್ ಅಲ್ವಾ? ಎಫ್ ಆಫ್ 0 ಈಕ್ವಲ್ ಟು 0 ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ, ಇದು therefore f is continuous at 0,0. ಕ್ಲಿಯರಾ? ಎಸ್. ಓಕೆ ನೆಕ್ಸ್ಟ್ ಇದೇನಾಗುತ್ತೆ ನೋಡಿ, ಎಫ್ ಆಫ್ ಝೆಡ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ವೈ ಸ್ಕ್ವೇರ್ ಡಿವೈಡ್ ಬೈ ಅವರೇ ಕೊಟ್ಟಿದ್ದಾರೆ ಇದು ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ವೈ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕೊಟ್ಟಿದಾರಲ್ವಾ. ಸೊ ಅಟ್ 0,0 ಅವ್ರು ಕೊಟ್ಟಿದ್ದಾರೆ. ಎಫ್ ಆಫ್ 0 ಏನಾಗ್ಬಿಡುತ್ತೆ ಅಂತ ನೋಡಿ, ಅದು ಕೂಡ 0 ಕೊಟ್ಟಿದಾರಲ್ವಾ, ನೋಡೋಣ. ಸೊ ಇವಾಗ ವೈ ಈಕ್ವಲ್ ಟು ಎಮ್ ಎಕ್ಸ್ ಆಗಬೇಕು. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಇಂಟು ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಏನ್ಬಿಡುತ್ತೆ ನೋಡಿ ಇಲ್ಲಿ. ಸೊ ನ್ಯೂಮರೇಟರ್ 1 ಪ್ಲಸ್ ಐ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಪ್ಲಸ್ ಎಮ್ ಸ್ಕ್ವೇರ್. ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ ವ್ಯಾಲ್ಯೂ, ಡಿಪೆಂಡೆಂಟ್ ಆನ್ ಎಮ್ ಬರ್ತಿದೆ. ಸೊ ಹಾಗಾಗಿ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಹಾಗಾಗಿ ಕಂಟಿನ್ಯೂಟಿ ಮಾತೇ ಬರಲ್ಲ ಅಲ್ಲಿ. ಸೊ ನಾಟ್ ಕಂಟಿನ್ಯೂಸ್. ಸರ್ ಇಲ್ಲಿ ಯಾಕೆ ಪಾಯಿಂಟ್ 1 ಗೆ ತಗೊಂಡ್ರು, ಮ್ಯಾಮ್ ಲಿಮಿಟ್ ಪಾಯಿಂಟ್ 1 ಗೆ ತಗೊಂಡ್ರಿ ಅಂತ ಹೇಳಿ. 1 ತಗೊಂಡ್ರೆ ಕಂಟಿನ್ಯೂಸ್ ಆಗ್ಬಿಡುತ್ತೆ. ಓಕೆನಾ. ಅಂದ್ರೆ ಹಾಕೋತಾ ಹೋಗ್ಬೇಕಾ ಸರ್ 1 ಆತರ? ಅಲ್ಲ ಮ್ಯಾಮ್, ಇವಾಗ 1,1 ತಗೊಂಡ್ರೆ ಡೈರೆಕ್ಟ್ ಆಗಿ ಲಿಮಿಟ್ ಕೊಟ್ಬಿಡಿ. ಅಂದ್ರೆ ಎಕ್ಸ್ ಗೆ 1 ಕೊಡ್ಬೇಕು ಅಂತ, ವೈಗೆ 1 ಕೊಡ್ಬೇಕಂತ ಕರೆಕ್ಟ್ ಡಿಫೈನ್ ಆಗ್ಬಿಡುತ್ತಲ್ವಾ ಇದು. ಬಟ್ 0,0 ಕೊಟ್ಟಾಗ ಏನಾಗ್ತಿದೆ ಅಂದ್ರೆ ನೋಡಿ 0/0 ಬರ್ತಿದೆ. ಲಿಮಿಟ್ ಏನಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅದಕ್ಕೆ ಇವೆಲ್ಲ ಮೆಥಡ್ಸ್. ಕರೆಕ್ಟ್ ಅಲ್ವಾ? 0 ಸ್ಕ್ವೇರ್ ಅಂದ್ರೆ 0 ಆಗ್ಬಿಡುತ್ತೆ, 0/0. ಬಟ್ ನೀವು 1 ತಗೊಂಡಾಗ ಏನಾಗುತ್ತೆ, ಅದು 1 ಪ್ಲಸ್ ಐ ಡಿವೈಡೆಡ್ ಬೈ 2 ಆಗುತ್ತೆ.
ಡೈರೆಕ್ಟ್ ಸಿಗ್ತಿದೆಯಲ್ಲ ಫೈನೈಟ್ ನಂಬರ್ ನಮ್ಗೆ ಇಲ್ಲಿ ಲಿಮಿಟ್ ಬರುತ್ತೆ ಅಂತ ಅರ್ಥ ಅದು. Yes, sir. ಅರ್ಥ ಆಯ್ತಾ? ಅಂದ್ರೆ ಡಿನಾಮಿನೇಟರ್ ಏನಿದೆ ನೋಡಿ ಅದೇ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ ಯಾವಾಗ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಎಕ್ಸ್ ಈಕ್ವಲ್ ಟು 0 ಈಕ್ವಲ್ ಟು ವೈ. ಓಕೆನಾ? ಅಂದ್ರೆ 0,0 ಹತ್ರ ಮಾತ್ರ ಇದಾಗಿರೋದು. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಅಲ್ಲಿ ಚೆಕ್ ಮಾಡೋದಕ್ಕಷ್ಟೇ. ಅಂದ್ರೆ ಈ ಫಂಕ್ಷನ್ ಪೂರ್ತಿ ಸಿ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ. ಕ್ಲಿಯರಾ? Yes, sir. ಈ ಫಂಕ್ಷನ್ ಇದೆ ನೋಡಿ, ಕಂಟಿನ್ಯೂಸ್ ಆಗ್ತಿದೆ ಇದು 0 ಹತ್ರನು. ಇನ್ ಮಿಕ್ಕಿದ್ರೆ ಕಂಟಿನ್ಯೂಸ್ ಆಗ್ಬಿಡುತ್ತೆ. ಅಂದ್ರೆ ಅರ್ಥ ಏನು ಇವಾಗ? ಈಸ್ ಕಂಟಿನ್ಯೂಸ್ ಆನ್ ಪೂರ್ತಿ ಸಿ. ಓಕೆನಾ? ಕಾಂಪ್ಲೆಕ್ಸ್ ಪ್ಲೇನ್ ಇದೆ ನೋಡಿ, ನೀವು ಯಾವುದೇ ಪಾಯಿಂಟ್ ಅನ್ನ ತಗೊಳ್ಳಿ, ನೀವು ಇಲ್ಲಿ ಈ ಫಂಕ್ಷನ್ ಕೊಟ್ಟಿದ್ರಲ್ಲ ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿದೆ ನೋಡಿ, ಇದು ಕಂಟಿನ್ಯೂಸ್ ಆಗುತ್ತಾಗಲ್ವ ಹೇಳಿ? ಎವ್ರಿವೇರ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಆಗುತ್ತೋ ಆಗಲ್ವಾ ಇದು? ಥಿಂಕ್ ಮಾಡಿ. ಸೊ ಯಾವ ಪಾಯಿಂಟ್ ಅಲ್ಲೂ ಡಿಫೈನ್ ಆಗಲ್ಲ ಹೇಳಿ ಇದು? ಡಿನಾಮಿನೇಟರ್ ಇದೆ ನೋಡಿ, z⁴ - 1 = 0 ಮಾಡ್ಬಿಡ್ಬೇಕು ನೀವು. ಅವಾಗ ಏನಾಗುತ್ತೆ ಇವಾಗ? z² - 1² = 0 ಆಗುತ್ತೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ ಇದು? a² + b ಸಾರಿ a + b × a - b = 0. ಸಾಲ್ವ್ ಮಾಡಿದ್ರೆ z = ± i ಬರುತ್ತೆ. ಇಲ್ಲಿ z = ± 1 ಬರುತ್ತೆ. ಅಂದ್ರೆ 4 ಪಾಯಿಂಟ್ಸ್ ಬರ್ತಿದೆ ಇವಾಗ ನಿಮಗೆ. ಡಿನಾಮಿನೇಟರ್ ಇಲ್ಲಿ ಡಿಫೈನ್ ಆಗ್ತಿರೋದು ಅಂದ್ರೆ ಇನ್ಫಿನಿಟಿ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತಲ್ವಾ ತಗೊಂಡ್ರೆ ಅವನ್ನ. ಈ 4 ಪಾಯಿಂಟ್ಸ್ ಚೆಕ್ ಮಾಡ್ಬೇಕು ನೀವು ಅಷ್ಟೇ ಅವಾಗ. ಓಕೆ, 4 ಪಾಯಿಂಟ್ಸ್ ಚೆಕ್ ಮಾಡಿ ಏನ್ ಬರುತ್ತೆ ನೋಡಿ. ಲಿಮಿಟ್ ಏನಾದ್ರು ನಿಮ್ಗೆ ಫೈನೈಟ್ಲಿ ಬಂತು ಅಂದ್ರೆ ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ಈ ಫಾರ್ ಎಕ್ಸಾಂಪಲ್ 1 ಇದೆ ನೋಡಿ, +1 ತಗೊಳ್ತೀನಿ ಅನ್ಕೊಳ್ಳಿ. ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ 1 + 1 + 1 ಡಿವೈಡೆಡ್ ಬೈ 1 - 1. ಸೊ 3/0 ಬರ್ತಿದೆ ಅಲ್ವಾ? ದಟ್ ಈಸ್ ಇನ್ಫಿನಿಟಿ ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಕಂಟಿನ್ಯೂಸ್ ಆಗಲ್ಲ, ಅಂದ್ರೆ ಲಿಮಿಟ್ ವ್ಯಾಲ್ಯೂ ಸಿಗಲ್ಲ ಅಂತ. ಕ್ವಶನ್ ಎವ್ರಿವೇರ್ ಅಂತ ಕೇಳಿದ್ದಾರೆ. ಹಾ, ಅಂದ್ರೆ ಕೆಲವೊಂದ್ ಪಾಯಿಂಟ್ಸ್ಗೆ ಲಿಮಿಟ್ ಸಿಗೋದಲ್ವಾ ಫೈನೈಟ್ಲಿ ಅಂದ್ರೆ, ಅವಾಗ ಏನಂತ ಅನ್ಬೋದು? ಅಲ್ಲ, ಈ ಕ್ವಶನ್ ಇದೆ ನೋಡಿ, ಈ ಕ್ವಶನ್ ಇದೆ ಅಲ್ವಾ? ಈ ಕ್ವಶನ್ಗೆ ಲಿಮಿಟ್ ಫುಲ್ ಸಿ ಎಲ್ ಸಿಗುತ್ತೆ ಎಕ್ಸೆಪ್ಟ್ ಯಾವ ಪಾಯಿಂಟ್ ಅಂದ್ರೆ ದೀಸ್ 4 ಪಾಯಿಂಟ್ಸ್ ಯಾವ ಇದೆ ನೋಡಿ ಇಲ್ಲಿ. i - i 1 - 1. ಓಕೆನಾ? ಸೊ ಇಷ್ಟು ಪಾಯಿಂಟ್ಸ್ ಅಲ್ಲಿ ನಮಗೆ ಈ 4 ಪಾಯಿಂಟ್ಸ್ ಇದೆ ನೋಡಿ, ಅಲ್ಲಿ ಲಿಮಿಟ್ ಸಿಗಲ್ಲ. ಇನ್ ಮಿಕ್ಕಿದ ಹತ್ರ ಪೂರ್ತಿ ಸಿಗ್ಬಿಡುತ್ತೆ. ಓಕೆ, ಡೌಟ್ಸ್ ಇದ್ರೆ ಕೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.